ಎಲ್ಲ ಧ್ಯಾನ ಮಿತ್ರರಿಗೆ ಶುಭರಾತ್ರಿ. ಮೊಟ್ಟ ಮೊದಲಿಗೆ ನಮ್ಮ ಗುರುಗಳಾದಂತ ಶ್ರೀ ಶ್ರೀ ಸದಾನಂದ ಯೋಗಿ ಸ್ವಾಮಿ ಅವರಿಗೆ ಹಾಗೂ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮ ಋಷಿ ಪಿತಾಮಹ ಸುಭಾಷ್ ಪತ್ರಿ ಸರ್ನವರಿಗೆ, ಸ್ವರ್ಣಮಾಲ ಪತ್ರಿ ಅಮ್ಮನವರಿಗೆ, ಶ್ರೀ ಶ್ರೀ ಮಹಾವತಾರ್ ಬಾಬಾಜಿನವರಿಗೆ, ಭೂಮಾತೆಗೆ, ಪ್ರಕೃತಿ ಮಾತೆಗೆ, ನಮಗೆ ಜನ್ಮ ನೀಡಿರುವಂತ ನಮ್ಮ ತಂದೆ ತಾಯಿಗೆ ನಮಸ್ಕರಿಸುತ್ತಾ, ಮೈತ್ರಿ ಧ್ಯಾನ ರೂವಾರಿಗಳಾಗಿರುವಂತ ಶ್ರೀಯುತ ಗೌರಿ ಸರ್ ಅವರಿಗೆ ಹಾಗೂ PMC ಬಳ್ಳಾರಿ ರೂವಾರಿಗಳಾಗಿರುವಂತ ಶ್ರೀಯುತ ಹಂಪಣ್ಣ ಸರ್ ಅವರು ಕೂಡ ನಮಸ್ಕರಿಸುತ್ತಾ, ಝೂಮ್ ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಧ್ಯಾನ ಮಿತ್ರರು ಕೂಡ ನಮಸ್ಕರಿಸುತ್ತಾ ಹಾಗೂ ಸ್ವಾಗತವನ್ನು ಕೋರುತ್ತಾ, ಮೈತ್ರಿ ಧ್ಯಾನ ವ್ಯಕ್ತಿತ್ವದಿಂದ ಅಸ್ತಿತ್ವ ಕಡೆಗೆ ನಮ್ಮ ಪಯಣ ಎಂಬ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಇವತ್ತು 1054ನೇ ದಿನದ ಈ ಒಂದು ದಿನದ ವಿಷಯ ಸ್ವಾಧ್ಯಾಯ. ನಮ್ಮೊಂದಿಗೆ ಸ್ವಾಧ್ಯಾಯ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಶ್ರೀಯುತ ಸೋಮಲಿಂಗ ಪೂಜಾರ ಅಣ್ಣನವರು. ಅವರಿಗೆ ಮೈತ್ರಿಯ ಧ್ಯಾನದ ಪರವಾಗಿ ನಮಸ್ಕಾರ ಹಾಗೂ ಸ್ವಾಗತವನ್ನು ಕೋರುತ್ತೇವೆ. ಅಣ್ಣವರೇ, ನಮಸ್ಕಾರ ಅಕ್ಕ. ಎಲ್ಲ ಧ್ಯಾನ ಬಂಧುಗಳಿಗೆ ಶುಭರಾತ್ರಿ. ನಮ್ಮ ಈ ದಿನದ ಸ್ವಾಧ್ಯಾಯವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಡಾಕ್ಟರ್ S.C. ವಾಲಿ ಗುರುಜಿಗಳ ವಚನ ಸಂಗ್ರಹದಿಂದ ಒಂದು ವಚನ ಪಠಣ ಮಾಡಿ ಪ್ರಾರಂಭ ಮಾಡೋಣ. ದೇವರನ್ನು ಕಲ್ಲಿನಲ್ಲಿ ಕಾಣಬಹುದು. ದೇವರನ್ನ ಕಲ್ಲಿನಲ್ಲಿ ಕಾಣಬಹುದು, ಆದರೆ ಕಲ್ಲೇ ದೇವರಲ್ಲ. ನೋಡಿ, ದೇವರನ್ನ ನಾವು ಕಲ್ಲಿನಲ್ಲಿ ಕಾಣಬಹುದು, ಆದ್ರೆ ಕಲ್ಲೇ ದೇವರಲ್ಲ. ದೇವರನ್ನು ನೀವು ಮಣ್ಣಲ್ಲಿ ಕಾಣಬಹುದು, ಆದರೆ ಮಣ್ಣೇ ದೇವರಲ್ಲ. ದೇವರನ್ನು ಕಟ್ಟಿಗೆಯಲ್ಲಿ ಕಾಣಬಹುದು, ಆದರೆ ಕಟ್ಟಿಗೆಯೂ ದೇವರಲ್ಲ. ದೇವರನ್ನು ಲೋಹದಲ್ಲಿ ಕಾಣಬಹುದು, ಆದರೆ ಲೋಹವೇ ದೇವರಲ್ಲ. ದೇವ ಎಲ್ಲಿದ್ದಾನೆಂದು ಹೊರಗೆ ಹುಡುಕಿದರೆ ಆತನು ಸಿಗನು. ದೇವ ಎಲ್ಲಿದ್ದಾನೆಂದು ಅದನ್ನು ಹೊರಗಡೆ ಹುಡುಕಿದ್ರೆ ಆತ ಸಿಗನು, ನಮ್ಗೆ ಕೈಗೆ ಸಿಗೋದಿಲ್ಲ. ನಿಮ್ಮೊಳಗೆ ಹುಡುಕಿ, ನಾವು ನಮ್ಮೊಳಗೆ ಹುಡುಕ್ಬೇಕು ದೇವರನ್ನ. ಅವನೇ ನೀವು ಎಂಬುದನ್ನು ಮನಗಾಣಿ ಮುದ್ದು ಕವಿ ಅಂತ ಹೇಳಿ, ಅಂದ್ರೆ ನಾವೆಲ್ಲರೂ ಭಗವಾನ್ ದೇವರಿದ್ದೇವೆ ಅಂತ ಹೇಳಿ ಅದನ್ನೇ ಪತ್ರಿಜಿ ಗುರುಗಳು ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಮೈ ಡಿಯರ್ ಗಾಡ್ಸ್ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ದೇವರನ್ನು ಹೊರಗೆ ಹುಡುಕೋದು ಅವಶ್ಯಕತೆ ಇಲ್ಲ. ಆ ದೇವರು ನಮ್ಮೊಳಗೆ ಇರ್ತಾನೆ, ಅದೇ ನಾವು ಅನ್ನೋ ವಿಷಯವನ್ನ ಈ ವಚನದಲ್ಲಿ ಗುರುಗಳು ಸ್ಪಷ್ಟಪಡಿಸಿದ್ದಾರೆ. ಮಾಸ್ಟರ್ಸ್, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾನು ಆಯ್ಕೆ ಮಾಡಿಕೊಂಡ ವಿಷಯ ಪತ್ರಿಜಿ ಗುರುಗಳು ಬರೆದ ಭಜಗೋವಿಂದಂ ಒಂದು ಸ್ಮಾಲ್ ಬುಕ್ ಇದು. ಇದರಲ್ಲಿ ಅವರು 4 ಟಾಪಿಕ್ಸ್ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಒಂದು ಭಜಗೋವಿಂದಂ, ಎರಡನೇದು ಮಾಧವ ಸೇವೆ, ಮಾನವ ಸೇವೆ ಅನ್ನೋದು, ಅದು ಮುಗ್ದಿದೆ, ಭಜಗೋವಿಂದಮ್ಮು ಆಗಿದೆ. ಈಗ ಸಂಕಲ್ಪ ಶಕ್ತಿ, ಅದನ್ನು ಕೂಡ ನಾವು 2-3 ಸಂಚಿಕೆಯಲ್ಲಿ ನೋಡ್ಕೊಂಡಿದ್ದೇವೆ. ಅದರ ಕೊನೆ ಭಾಗದಲ್ಲಿದ್ದೇವೆ ನಾವು. ಸಂಕಲ್ಪ ಶಕ್ತಿ ಹೋದ್ವಾರ ಏನ್ ಮಾಡಿದ್ವಿ ಅದನ್ನ ಸ್ವಲ್ಪ ಪುನರ್ಮನನ ಮಾಡಿಕೊಂಡು ಇದನ್ನ ಮುಂದೆ ಹೋಗೋಣ. ಹೋದ್ವಾರ ನಾವು ಪ್ರಪಂಚವನ್ನು ಜಯಿಸಿದ್ದಾರೆ ಈ ವಿಷಯವನ್ನು ಚರ್ಚೆ ಮಾಡಿದ್ವಿ ಕೊನೆಗೆ. ಉದಾಹರಣೆಗಾಗಿ ಬಿಸ್ಮಿಲ್ಲಾ ಖಾನ್ ಇದ್ದಾರೆ, ಅವರು ಸರಗಳ ಮೇಲೆ, ಮತ್ತೆ ಗವಾಸ್ಕರ್ ಇದ್ದಾರೆ, ಅವರು ಕ್ರಿಕೆಟ್ ಮೇಲೆ ಧ್ಯಾಸವನ್ನಿಟ್ಟು ಪ್ರಪಂಚವನ್ನೇ ಜಯಿಸಿದ್ದಾರೆ. ನೋಡ್ರಿ, ಬಿಸ್ಮಿಲ್ಲಾ ಖಾನ್ ಎಷ್ಟು ಫೇಮಸ್ ಇದ್ರು, ಅವ್ರಿಗೆ ಗೊತ್ತದ ಎಲ್ಲರಿಗೂ. ಅವರು ಸರಗಳ ಮೇಲೆ ಧ್ಯಾಸವನ್ನಿಟ್ಟು ಪ್ರಪಂಚವನ್ನೇ ಜಯಿಸಿದ್ರು. ಅದೇ ರೀತಿ ಗವಾಸ್ಕರ್ ಅವರು ಕ್ರಿಕೆಟ್ ನಲ್ಲಿ ಧ್ಯಾಸವಿಟ್ಟು ಇಡೀ ಪ್ರಪಂಚವನ್ನೇ ಜಯಿಸಿದ್ರು. ಹಾಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪೊಲಿಟಿಕ್ಸ್ ಮೇಲೆ, ರಾಜಕಾರಣದ ಮೇಲೆ ಧ್ಯಾಸವನ್ನಿಟ್ಟು ಅವರು ಪ್ರಪಂಚವನ್ನು ಜಯಿಸಿದ್ರು. ನೋಡ್ರಿ, ಅವರು ಎಂದು ಗೊತ್ತಿರ್ಲಿಲ್ಲ ಮೊದ್ಲು ಅವ್ರಿಗೆ ನಾನು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಅಂತ, ಆದ್ರೆ ಅವ್ರದ್ದು ಪೊಲಿಟಿಕ್ಸ್ ಮೇಲೇನೆ ಧ್ಯಾಸ ಇಟ್ಟು ಒಂದಿನ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಸೇವೆ ಸಲ್ಲಿಸಿದ್ರು ಈ ದೇಶಕ್ಕೆ. ಹಾಗೆ ನಾವು ಏನೋ ಒಂದು ವಸ್ತುವಿನ ಮೇಲೆ ಪೂರ್ತಿ ಶ್ರದ್ಧೆ ಮತ್ತು ಏಕಾಗ್ರತೆಯನ್ನು ಕೇಂದ್ರೀಕೃತ ಮಾಡಿದವಪ್ಪ ಅಂದ್ರೆ ಮಿಕ್ಕದ್ದೆಲ್ಲವನ್ನೂ ಪಕ್ಕಕ್ಕೆ ಸರಿಸಿ ಆಗ ಆ ಒಂದು ಕಾರ್ಯ ಪೂರ್ತಿಯಾಗಿ ಫಲಿಸಿದಾಗ ತನ್ಮೂಲಕ ಮಿಕ್ಕಿದ್ದೆಲ್ಲ ಬಂದು ಬೀಳುತ್ತದೆ ಅಂತ ಹೇಳ್ತಾರೆ ಗುರುಗಳಲ್ಲಿ. ಆದ್ದರಿಂದ ಮಿತ್ರರೇ,
ಪ್ರತಿಯೊಬ್ಬರು ನಿರ್ಣಯಿಸಿಕೊಳ್ಳಬೇಕು, ನಾನು ಜೀವನದಲ್ಲಿ ಏನು ಮಾಡಬಲ್ಲೆ ಅಂತ. ನನ್ನಿಂದ ಏನಾಗ್ತದೆ ಅನ್ನೋದನ್ನ ನಾವು ನಿರ್ಣಯ ಮಾಡ್ಕೊಳ್ಬೇಕು. ಸಿತಾರೆ ನುಡಿಸೋಣ ಅಂದ್ರೆ ಜೀವನವೆಲ್ಲ ಸಿತಾರೇನು ಅಲ್ಲ. ತಬಲ ಬಾರಿಸೋಣ, ಜೀವನವೆಲ್ಲ ತಬಲವೇನು ಇಲ್ಲ. ಫುಟ್ಬಾಲ್ ಆಡೋಣವೇ, ಜೀವನವೆಲ್ಲ ಫುಟ್ಬಾಲ್ ಅನ್ನು ಅಲ್ಲ. ಧ್ಯಾನ ಕಲಿಸೋಣವೇ, ಜೀವನವೆಲ್ಲ ಧ್ಯಾನ ಕಲಿಸುವುದೇ ಅಲ್ಲ. ಅದಕ್ಕೆ ನಾವು ಅಂಕಿತ. ಆದರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮಾಸ್ಟರ್ಸ್ ಏನಿದ್ದಾರಲ್ಲ, ಅವರು ಕೇವಲ ಧ್ಯಾನ ಮಾಡಲಿಕ್ಕಲ್ಲ. ನಾವು ಇಲ್ಲಿಗೆ ಈ ಜಗತ್ತಿಗೆ ಬಂದಿದ್ದು ಕೇವಲ ಧ್ಯಾನ ಮಾಡ್ಲಿಕ್ಕಲ್ಲ, ಧ್ಯಾನ ಮಾಡಿಸಲಿಕ್ಕೆ ಅಂಕಿತರಾಗಿರುವವರು. ನೋಡ್ರಿ, ಗುರುಗಳು ಏನ್ ಹೇಳ್ತಾರ ಇಲ್ಲಿ, PSSM ಬರೋರು ಕೇವಲ ಧ್ಯಾನ ಮಾಡೋದಷ್ಟ ಅಲ್ಲ, ಅವರು ಧ್ಯಾನ ಮಾಡಿಸ್ಲಿಕ್ಕೆ ಅಂದ್ರೆ ಧ್ಯಾನ ಪ್ರಚಾರ ಮಾಡಿ ಬೇರೆಯವರಿಗೆ ಧ್ಯಾನ ಕಲಿಸಿಕೊಡ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಅನೇಕ ಜನ್ಮಗಳಲ್ಲಿ ಎಷ್ಟೋ ಧ್ಯಾನಕ್ಕೆ ಅಂಕಿತವಾಗಿ ಈ ಜನ್ಮದಲ್ಲಿ ಧ್ಯಾನ ಪ್ರಚಾರಕ್ಕೆ ಅಂಕಿತ ಮಾಡಿಕೊಂಡು ಹುಟ್ಟಿರುವವರು ಅವರು. ಯಾರು? PSSM ಮಾಸ್ಟರ್ಸ್. ಆ ಒಂದು ಸಂಕಲ್ಪದಿಂದ ಹುಟ್ಟಿದವರು ನಾವು. ನೀವು ಅದನ್ನು ಗುರುತಿಸಿಕೊಳ್ಳಿ. ಪ್ರತಿ ಪ್ರಾಣಿಯೂ ಕೂಡ, ಪ್ರತಿ ಮಾನವನಿಗೆ ಹುಟ್ಟುವುದಕ್ಕೆ ಮುಂಚೆ ಅಖಂಡವಾದ ಸಂಕಲ್ಪ ಸಿದ್ಧಿ ಇರುತ್ತದೆ. ಇಲ್ಲಿಗೆ ಬಂದ ನಂತರ ಎಲ್ಲಾ ಮತ್ತೆ ಮರೆತು ಹೋಗ್ತದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸಾಕಷ್ಟು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ನಾವು ಈ ಭೂಮಿಗೆ ತಾಯಿ ಗರ್ಭದಿಂದ ಬರೋಕ್ಕಿಂತ ಮುಂಚೆ ನಾವೊಂದು ನಿರ್ದಿಷ್ಟವಾದ ಅಜೆಂಡಾ ಮಾಡ್ಕೊಂಡಿರ್ತವಂತೆ. ನಾವು ಭೂಮಿಗೆ ಹೋಗಿ ಏನು ಸಾಧನೆ ಮಾಡ್ಬೇಕು, ನಮ್ಮ ತಂದೆ ತಾಯಿಗಳು ಯಾರಾಗ್ಬೇಕು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಹೆಂಡತಿ ಅಥವಾ ಹೆಂಡತಿಗೆ ಗಂಡ ಯಾರಾಗ್ಬೇಕು, ಎಲ್ಲದನ್ನು ನಿಕ್ಕಿ ಮಾಡ್ಕೊಂಡು ಬಂದಿರ್ತೇವಂತೆ. ಆದ್ರೆ ಭೂಮಿಗೆ ಬಂದು ನಾವು ಗರ್ಭದಿಂದ ಹೊರಗೆ ಬಂದ ಕೂಡ್ಲೆ ಏನದು ಹೊಕ್ಕಳ ಹುರಿ ಅಂತ ಇರ್ತದಲ್ಲ, ಅದನ್ನ ಕಟ್ ಮಾಡಿದ ಕೂಡ್ಲೆ ಅದೆಲ್ಲ ಮರ್ತು ಹೋಗ್ತದಂತೆ ಅಜೆಂಡಾ, ಎದ್ರ ಸಲುವಾಗಿ ನಾವು ಹುಟ್ಟು ಬಂದೀವಿ ಅನ್ನೋದು ಮರ್ತೆ ಹೋಗ್ತದಂತೆ. ಇಲ್ಲಿಗೆ ಬಂದ ನಂತರ ಎಲ್ಲ ಮತ್ತೆ ಅದು ಮರೆತು ಹೊರಟು ಹೋಗುತ್ತದೆ. ಹುಟ್ಟುವುದಕ್ಕಿಂತ ಮುಂಚೆ ಎಲ್ಲರಿಗೂ 100ಕ್ಕೆ 100ರಷ್ಟು ಸಂಕಲ್ಪ ಸಿದ್ಧಿ ಇರುತ್ತದೆ. ನಾನು ಈ ಜನ್ಮದಲ್ಲಾದರೂ ಈ ಕೆಲಸ ಮಾಡಬಲ್ಲೆ ಎಂದು ಹುಟ್ಟುತ್ತಾನೆ ಅವ. ಹುಟ್ಟೋಕ್ಕಿಂತ ಮುಂಚೆ ಈ ಎಷ್ಟೋ ಜನ್ಮದಿಂದ ನಾವೇನೋ ಸಂಕಲ್ಪ ಮಾಡಿರ್ತೇವೆ, ಅವೆಲ್ಲವೂ ಪೂರ್ಣ ಆಗಿರೋದಿಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಅದಕ್ಕಾಗಿ ಇರ್ತದೆ. ಅದಕ್ಕೆ ಈ ಜನ್ಮ ಹುಟ್ಟಿದನಪ್ಪ ಅಂದ್ರೆ ಈ ಕೆಲಸ ನಾನು ಮಾಡಬಲ್ಲೆ ಈ ಜನ್ಮದಲ್ಲಾದ್ರೆ. ಹೊರ ಜನ್ಮದಲ್ಲಿ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದನ್ನ ನಾನು ಈ ಜನ್ಮದಲ್ಲಿ ಮಾಡಬಲ್ಲೆ ಎಂದು ಮತ್ತೆ ಹುಟ್ಟಿ ಬರ್ತಾನೆ ಅವ. ಹುಟ್ಟಿ ಬಂದ ನಂತರ ಆ ಪಕ್ಕದವ್ರನ್ನ ನೋಡ್ತಾನೆ, ಅವ್ರ ನೇಬರ್ಸ್ನ. ಅವರನ್ನ ನೋಡಿ ಮತ್ತೆ ಇವರನ್ನ ನೋಡಿ, ಆ ಮನೆಯವರನ್ನ ನೋಡಿ ಈ ಮನೆಯವರನ್ನ ನೋಡಿ ಏನಂತಾನವ, ಅರೇ ಇವರೆಲ್ಲಾ ನನ್ಗಿಂತ ಚೆನ್ನಾಗಿದ್ದಾರಲ್ಲ, ನನ್ ಮನೆಗಿಂತ ಇವ್ರ ಮನೆ ದೊಡ್ಡದೈತಲ್ಲ, ನನ್ ಕಾರ್ನ್ಕಿಂತ ಇವ್ರ ಕಾರ್ ದೊಡ್ಡದೈತಲ್ಲ, ಈ ತರ ಕಂಪೇರ್ ಮಾಡ್ಲಿಕ್ಕೆ ಹೇಳ್ತಾನ ನಾವು. ನನ್ಕಿಂತ ಇವರೇ ಚೆನ್ನಾಗಿದ್ದಾರೆ ಅಂತ ಹೇಳಿ ಮನಸ್ಸಿನಲ್ಲಿ ವಿಚಾರ ಬರ್ತದೆ. ಇವರೇ ಚೆನ್ನಾಗಿದ್ದಾರಲ್ಲ, ಅವರೇ ಚೆನ್ನಾಗಿದ್ದಾರಲ್ಲ, ಅವರಿಗೆ AC ಕಾರ್ ಇದೆ, ನನಗಿಲ್ಲಲ್ಲ. ಈ ತರ ಅನೇಕ ವಿಚಾರಗಳು ಆತನಲ್ಲಿ ಬಂದು ಅವನು ಸ್ಪರ್ಧಾತ್ಮಕ ಇದರಲ್ಲಿ ನಿಲ್ತಾನೆ. ನೋಡಿದ್ರಾ, ಇಲ್ಲಿಗೆ ಬಂದು ಎಲ್ಲಾ ಗಲಿಬಿಲಿ ಆಗ್ತದ. ಅಲ್ಲಿಂದ ಬರೋಕ್ಕಿಂತ ಮುಂಚೆ ಏನೋ ಒಂದು ಅಜೆಂಡಾ ಇತ್ತಲ್ಲ, ಅದು ಈ ಭೂಲೋಕಕ್ಕೆ ಬಂದ್ಮೇಲೆ ಮರ್ತೋಗ್ತದ. ಮರ್ತೋದ್ಮೇಲೆ ಅವನದ ಬೇರೆಯವ್ರನ್ನ ಕಂಪೇರ್ ಮಾಡಿ 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 ಅವ್ರಕ್ಕಿಂತ ನಾನು ಮೇಲೆ ಬರಬೇಕು, ನಾನು ಕೆಳಗಿದ್ದೇನೆ, ಅವ್ರಕ್ಕಿಂತ ನಾನು ಸಿರಿವಂತನಾಗ್ಬೇಕು, ಈ ತರ ಅನೇಕ ವಿಚಾರಗಳನ್ನು ಮಾಡಿ ಅವನು ಗಲಿಬಿಲಿಯಲ್ಲೂ ಬೀಳ್ತಾನಂತೆ. ಹುಲಿಯನ್ನು ನೋಡಿ ನರಿ ಹೋಲಿಸಿಕೊಂಡಂತೆ. ನೋಡ್ರಿ, ಹುಲಿ ಅದು ಹುಲಿನೇ ಇರ್ತದ, ಆದ್ರೆ ನರಿ ಏನ್ ಮಾಡ್ತದೋ, ಹುಲಿ ಚರ್ಮನ ಮೈ ಮೇಲೆ ಹಾಕೊಂಡು ನಾನು ಹುಲಿ ಅಂತ ಹೇಳಿ ಅದು ಹೋಲಿಸ್ಕೊಳ್ಳಿಕ್ ಹೋಗಿತ್ತಂತೆ. ಹಾಗೆ ಎಲ್ಲಾ ಮರೆತು ಹೋಗಿ ಏನೇನೋ ತಯಾರಾಗುತ್ತದೆ ನಮ್ಮ ಜೀವನ. ಅದ್ ನಾವ್ ಬಂದ ಅಜೆಂಡಾನೇ ಗೊತ್ತಿರೋದಿಲ್ಲ, ಎಲ್ಲ ಮರ್ತು ಹೋಗಿರ್ತೇವೆ ನಾವು. ಅದಕ್ಕೆ ಏನಾಗ್ತದಂದ್ರ ಏನೋ ಆಗಿ ಹೋಗ್ತದ. ಇಲ್ಲಿ ಮತ್ತೆ ಪೂರ್ತಿ ಅವಗಾಹನೆ. ಮನುಷ್ಯನ ಒಂದು ಸಂಕಲ್ಪ ಶಕ್ತಿಯ ಮೂಲಕ ಸಂಕಲ್ಪ ಸಿದ್ಧಿ ಕೈಗೂಡ್ಬೇಕಾದ್ರೆ ಅದಕ್ಕೆ ಸಂಕಲ್ಪ ಶುದ್ಧಿ ಇರಬೇಕು. ಅಂದರೆ ನಾನು ಏನು ಮಾಡಬೇಕು ಈ ವರ್ತಮಾನ ಜೀವನದಲ್ಲಿ ಎನ್ನುವ ಪೂರ್ತಿ ಅವಗಾಹನೆ ಇರ್ಬೇಕು. ನೋಡ್ರಿ, ನಾನು ಏನ್ ಮಾಡ್ಬೇಕು ಅನ್ನೋದೊಂದು ಅಜೆಂಡಾ ಇರ್ಬೇಕು, ಅದ್ರ ಬಗ್ಗೆ ನಮಗೆ ಅವಗಾಹನೆ ಇರ್ಬೇಕು, ಸ್ಪಷ್ಟ ನಿರ್ದಿಷ್ಟವಾದ ಆಲೋಚನೆ ಇರ್ಬೇಕು, ಪೂರ್ತಿ ಅವಗಾಹನೆ ಇರ್ಬೇಕು. ಉದಾಹರಣೆಗೆ ಇಲ್ಲಿ ಉದಾಹರಣೆ ಕೊಡ್ತಾರೆ, ಕರ್ಣನಿಗೆ ಆತನ ಮಿತ್ರತ್ವವೇ ಬೇಕು.
ಅವನು ಬಹಳ ಫೇಮಸ್ ಕರ್ಣ. ಮಾತು ಕೊಟ್ಟದ್ದನ್ನ ನಡ್ಸ್ಕೊಳ್ತಾ ಹೋಗ್ತದೆ, ಗೆಳೆಯನಿಗೆ ಏನ್ ಮಾತು ಕೊಟ್ಟದ್ದು ಅದನ್ನ. ಅದೇ ರೀತಿ ಮಿತ್ರತ್ವಕ್ಕೆ ಪ್ರಾಣವನ್ನೇ ಅರ್ಪಿಸಿದ ಅವನು, ದಾನಕ್ಕೆ ಎಲ್ಲಾ ಅರ್ಪಿಸಿದ. ಅದರಿಂದಲೇ ಅವನು ದಾನವೀರ ಕರ್ಣನೆಂದು ಹೆಸರಾದ ಅಂತ ಹೇಳ್ತಾನೆ. ಆತ ಮಿತ್ರತ್ವಕ್ಕೆ ಪ್ರತೀಕ ಆಗಿದ್ದಾನೆ, ಯಾರು? ಕರ್ಣ. ಹಾಗೆ ಭೀಷ್ಮ ಕೂಡ ತನ್ನ ಪ್ರತಿಜ್ಞೆಗೆ ಪ್ರತೀಕ ಆಗಿದ್ರು. ಭೀಷ್ಮ ಪ್ರತಿಜ್ಞೆ ಅಂತೀವಿ ನಾವು ಸಾಕಷ್ಟು ಸಲ. ಈ ಪ್ರತಿಜ್ಞೆ ಇದ್ರೆ ಭೀಷ್ಮ ಪ್ರತಿಜ್ಞೆ ಆಗಿರ್ಬೇಕು ಅಂತ. ಅದೇ ರೀತಿ ಭೀಷ್ಮ ಪ್ರತಿಜ್ಞೆಗೆ ಪ್ರತೀಕರಾದ್ರು. ಅದೇ ರೀತಿ ಶ್ರೀರಾಮಚಂದ್ರ ನಿಮ್ಗೆ ಗೊತ್ತಿದೆ, ಪಿತೃವಾಕ್ಯ ಪರಿಪಾಲನೆಗೆ ಪ್ರತೀಕ. ಬೆಳಕರದ ಕೂಡಲೇನೆ ಅವರು ರಾಜ್ಯಭಾರ ಸಂಭಾಳಿಸ್ಬೇಕಾಗಿತ್ತು. ಅವ್ರಿಗೆ ಇದು ಹಿಂದಿನ ದಿವಸ ರಾತ್ರಿ ಮಲ್ತಾಯಿ ಕೈಕೇಯಿ ಆ ರಾಜನಿಗೆ 2 ವರ ಕೇಳ್ತಾರಲ್ಲ, ಅದ್ರಲ್ಲಿ 1 ವರ ನನ್ನ ಈ ಶ್ರೀರಾಮಚಂದ್ರ ಇದಾರಲ್ಲ ಅವರು 14 ವರ್ಷ ವನವಾಸಕ್ಕೆ ಹೋಗ್ಬೇಕು ಅಂತ ಹೇಳಿ ಕೇಳ್ಕೊತಾಳ ಗಂಡನಿಗೆ. ಅವಾಗ ಅದೇ ವಿಷಯವನ್ನು ಹೌದು ಅಂತ ಹೇಳಿ ಶ್ರೀರಾಮಚಂದ್ರನಿಗೆ ಹೇಳಿದಾಗ ಅವನು ಬಂತು. ಒಂದು ಚಕಾರ ಎತ್ತದಂಗೆನೆ ಬೆಳಕತ್ತಿದ ಕೂಡ್ಲೇನೆ ಅವರು ವನವಾಸಕ್ಕೆ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ. ಅದು ಎಲ್ಲರಿಗೆ ಗೊತ್ತಿದ್ದ ವಿಷಯ ಇದೆ. ಶ್ರೀರಾಮ ಪಿತೃವಾಕ್ಯ ಪರಿಪಾಲನೆಗೆ ಪ್ರತೀಕ, ಸೀತೆ ಪತಿವ್ರತೆಗೆ ಪ್ರತೀಕ. ನೋಡ್ರಿ, ಅಲ್ಲಿ ರಾವಣ ಅಪಹರಿಸ್ಕೊಂಡು ಹೋಗಿ ಅಲ್ಲಿ ಅಶೋಕ ವಾಟಿಕಾದಲ್ಲಿ ಇಟ್ಟರು ಕೂಡ ಅವಳು ತನ್ನ ಶೀಲ ಏನಿತ್ತಲ್ಲ ಪ್ರತಿವ್ರತ, ಅದನ್ನ ನಿಭಾಯಿಸ್ಕೊಂಡು ಬಂದ್ಲು. ಅದೇ ರೀತಿ ಬಿಸ್ಮಿಲ್ಲಾ ಖಾನ್ ಅವ್ರ ಶಹನಾಯವಾದ ಅದಕ್ಕೆ ಪ್ರತೀಕರಾಗಿದ್ದಾರೆ. ಬಿಸ್ಮಿಲ್ಲಾ ಖಾನ ಶಹನಾಯವಾದಕ್ಕೆ. ಅದೇ ರೀತಿ ಮಹಾತ್ಮ ಗಾಂಧಿ ಅಹಿಂಸಾ ತತ್ವಕ್ಕೆ, ಅಹಿಂಸೆ ಪರಮೋ ಧರ್ಮ ಅಂತ ಹೇಳಿ ಅವರು ಸಾರಿದ್ರು. ಅದೇ ರೀತಿ ಮದರ್ ಟೆರಿಸಾ ಏನಿದಾರಲ್ಲ ಅವರು ಮಾನವ ಸೇವೆಗೆ ಪ್ರತೀಕರಾದ್ರು. ಹಾಗಾದ್ರೆ ಪ್ರಶ್ನೆ ಮಾಡ್ಕೊಳ್ಬೇಕೀಗ, ನಾವೇನಾಗಿದ್ದೇವೆ? ಏನಕ್ಕೆ ನಮ್ದು ಪ್ರತೀಕ? ಗುರುಗಳು ಇಲ್ಲಿ ಉದಾಹರಣೆ ಕೊಡ್ತಾರೆ. ಇಡ್ಲಿ ವಡೆ ಸಂಬಾರಕ್ಕೆ ಪ್ರತೀಕವೋ? ಇಡ್ಲಿ ವಡೆ ಸಂಬಾರ ತಿನ್ನೋದಕ್ಕೆ. ಅಥವಾ ಮಧ್ಯಾಹ್ನ ವೆಜಿಟೇಬಲ್ ಪಲಾವ್ ತಿನ್ನುವುದಕ್ಕೆ ಪ್ರತೀಕವೋ? ತರುವಾಯ ಸಾಯಂಕಾಲ ಡಾಬಾಗೆ ಹೋಗಿ ಇಲ್ಲೇನ್ ತಿನ್ನೋಣ ಅಂತ ಹೇಳಿ ಹೇಳ್ತಾರೆ. ಕುಡಿಯುವುದಕ್ಕೆ ಪ್ರತೀಕವೋ? ಶುದ್ಧ ಇದು ಪಶು ಜೀವನ. ಈ ತರ ವಿಚಾರ ಮಾಡೋದು ಪಶು ಜೀವನ ಅಂತ ಹೇಳ್ತಾರೆ. ಚಿಕ್ಕಂದಿನಿಂದ ಎಳೆಯರಿಗೆ ಸಂಕಲ್ಪ ಶಕ್ತಿಯನ್ನು, ಸಂಕಲ್ಪ ಶುದ್ಧಿಯನ್ನು, ಸಂಕಲ್ಪ ಸಿದ್ಧಿಯನ್ನು, ಈ ಸಂಕಲ್ಪ ಶಾಸ್ತ್ರವನ್ನು ಬೋಧಿಸಬೇಕು. ನೋಡ್ರಿ, ಅದ್ರ ಸಲುವಾಗಿ ನಾವ್ ಏನ್ ಮಾಡ್ಬೇಕಂತ ಗುರುಗಳು ಇಲ್ಲಿ ಟಿಪ್ಸ್ ಕೊಡ್ತಾರೆ. ಮಕ್ಕಳು 5 ವರ್ಷ ಇದ್ದಾಗಿಂದಾನೇ ನಾವು ಅವ್ರಿಗೆ ಸಂಕಲ್ಪ ಶಕ್ತಿಯನ್ನ, ಸಂಕಲ್ಪ ಶುದ್ಧಿಯನ್ನ ಮತ್ತು ಸಂಕಲ್ಪ ಸಿದ್ಧಿಯನ್ನ, ನೋಡ್ರಿ, ಸಂಕಲ್ಪ ಶಕ್ತಿ ಬೇರೆ, ಸಂಕಲ್ಪ ಶುದ್ಧಿ ಬೇರೆ, ಸಂಕಲ್ಪ ಸಿದ್ಧಿ ಬೇರೆ. ಒಂದೊಂದು ಸ್ಟೇಜ್ ಮೇಲೆ ಹೋಗ್ತಾವ ಪ್ರಮೋಷನ್. ಈ ಸಂಕಲ್ಪ ಶಾಸ್ತ್ರವನ್ನು ಅವರಿಗೆ ಬೋಧಿಸಬೇಕು. ಈ ಧ್ಯಾಸ ಶಾಸ್ತ್ರವನ್ನು ಬೋಧಿಸಬೇಕು. ಮಕ್ಕಳನ್ನು ಇಂಟೆಂಟ್ ಬಾಲ್ಸ್ ಆಗಿ ಸಂಕಲ್ಪಕ್ಕೆ ಪ್ರತಿಮೂರ್ತಿಯಾಗಿ ತಿದ್ದಬೇಕು ಅವ್ರನ್ನ. ಇದೆಲ್ಲ ಹಾಗಾದ್ರೆ ಹೇಗೆ ಸಂಭವ ಅಂದರೆ, ಈ ಒಂದು ಧ್ಯಾಸ ಶಾಸ್ತ್ರ, ಆಲೋಚನಾ ತರಂಗ ಶಾಸ್ತ್ರ, ಇದನ್ನು ಅಧ್ಯಯನ ಮಾಡಿಸ್ಬೇಕು. ನೋಡ್ರಿ, ಶ್ವಾಸ ಶಾಸ್ತ್ರವೇ ಧ್ಯಾಸ ಶಾಸ್ತ್ರ. ಅದ್ರ ಹಿಂದೆ ನಾವು ನೋಡಿದೇವೆ ಅದ್ರ ಬಗ್ಗೆ. ಧ್ಯಾಸ ಶಾಸ್ತ್ರ ಅಂದ್ರೇನು ಗುರುಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಶ್ವಾಸ ಶಾಸ್ತ್ರವೇ ಧ್ಯಾಸ ಶಾಸ್ತ್ರ. ಹಾಗೆ ಧ್ಯಾಸ ಶಾಸ್ತ್ರವೇ ಸೃಷ್ಟಿ ಶಾಸ್ತ್ರ. ಹಾಗೆ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಹಿಂದೆ. ಆಮೇಲೆ ಮುಂದೆ ಸಕಾರಾತ್ಮಕ ಆಲೋಚನೆಗಳು. ನಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನಾ ತರಂಗಗಳು ಯಾವಾಗಲೂ ಸುಪ್ರತಿಷ್ಠವಾಗಿರಬೇಕು. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ತರಂಗಗಳು ಯಾವಾಗಲೂ ಬಂದೇ ಬರುತ್ತವೆ. ಯಾವ ತರಹದ ಆಲೋಚನಾ ತರಂಗಗಳಿರ್ಬೇಕಾಗಾದ್ರೆ, ಆಲೋಚನಾ ತರಂಗಗಳು ನಕಾರಾತ್ಮಕನೂ ಇರ್ತವೆ, ಸಕಾರಾತ್ಮಕನೂ ಇರ್ತವೆ. ಅದಕ್ಕೆ ಯಾವ ತರ ಇರ್ಬೇಕು? ಸಕಾರಾತ್ಮಕ ಆಲೋಚನಾ ತರಂಗಗಳೇ ಇರಬೇಕು. ನೋಡ್ರಿ, ನಾವೇನ್ ಆಲೋಚನೆ ಮಾಡ್ತೇವಲ್ಲ ಯಾವಾಗ್ಲೂ ನಕಾರಾತ್ಮಕ ಇರಬಾರ್ದು. ಯಾಕಂದ್ರೆ ಏನ್ ನಾವು ವಿಚಾರ ಮಾಡ್ತೇವಲ್ಲ ಅದೇ ಆಗ್ತದೆ. ಅದ್ರ ಸಲುವಾಗಿ ನಾವು ವಿಚಾರ ಮಾಡೋದು, ಆಲೋಚನೆ ಮಾಡೋದು ಸಕಾರಾತ್ಮಕವಾಗಿರ್ಬೇಕು ಅಂತ ಇಲ್ಲಿ ಗುರುಗಳು ಹೇಳ್ತಾರೆ. ಇವೆಲ್ಲವನ್ನು ನಾವು ಸಾಧಿಸಬೇಕಾದರೆ ಏನ್ ಮಾಡ್ಬೇಕು? ನಾವು ಒಂದೇ ಒಂದು ಮಾರ್ಗ ಗುರುಗಳು ಹಾಕೊಟ್ಟದ್ದು, ಆನಾಪಾನ ಸತಿ ಧ್ಯಾನ ಮಾಡ್ಬೇಕು.
ಇವೆಲ್ಲವನ್ನು ನಾವು ಸಾಧನೆ ಮಾಡ್ಬೇಕಪ್ಪ ಅಂದ್ರೆ ಧ್ಯಾನ ಮಾಡಬೇಕು. ಮನಸ್ಸನ್ನು ಎಷ್ಟು ಪರಿಶೂನ್ಯವಾಗಿ ಇಟ್ಟುಕೊಂಡರೆ ಸಂಕಲ್ಪ ಶಕ್ತಿ ಅಷ್ಟು ಪ್ರಚಂಡವಾಗಿರುತ್ತದೆ. ನೋಡ್ರಿ, ಎಷ್ಟು ನಾವು ಮನಸ್ಸನ್ನ ಪರಿಶೂನ್ಯವಾಗಿ ಇಟ್ಕೊಳ್ತೇವೋ ಅಷ್ಟು ಸಂಕಲ್ಪ ಶಕ್ತಿ ಪ್ರಚಂಡವಾಗಿ ಬೆಳೀತದಂತೆ. ಅದಕ್ಕೆ ಯಾವ ಕಾರಣ ಅನ್ನೋದನ್ನ ಮುಂದೆ ಚರ್ಚೆ ಮಾಡಿದ್ದಾರೆ ಇಲ್ಲಿ ಗುರುಗಳು. ಮೊದಲನೆಯದು ಮೌನವಾಗಿರೋದು, ನೋಡ್ರಿ, ಮೌನ. ಎರಡನೆಯದು ಧ್ಯಾನ. ಹಾಗೆ ಮೂರನೆಯದು ಒಂದು ಸಂಕಲ್ಪ ಶಾಸ್ತ್ರ. ಈ ಮೂರೂ ಸಹ ಪರಂಪರೆಯಾಗಿ ಸಂಕಲ್ಪಗಳಿಗೆ ಶಕ್ತಿಯನ್ನು ನೀಡುತ್ತವೆ. ಯಾವ್ಯಾವು? ಮೌನ, ಧ್ಯಾನ ಮತ್ತು ಸಂಕಲ್ಪ ಶಾಸ್ತ್ರ. ಇವು ಏನದವಲ್ಲ, ಇವು ಪರಂಪರೆಯಾಗಿ ಸಂಕಲ್ಪಗಳಿಗೆ ಶಕ್ತಿ ನೀಡ್ತವೆ. ಅದಕ್ಕೆ ನಾವು ಮೌನವಾಗಿರ್ಬೇಕು. ಎಷ್ಟು ಬೇಕಷ್ಟೇ ಮಾತಾಡ್ಬೇಕು. ಹಾಗೆ ಇಡೀ ದಿನ ವಟ 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 ಅನ್ಬಾರ್ದು. ಅಗತ್ಯವಾದಾಗ ಮಾತ್ರ ಮಾತಾಡ್ಬೇಕು. ಎಷ್ಟು ಅವಶ್ಯಕತೆ ಎಷ್ಟೇ ಮತ್ತು ಅಗತ್ಯ ಇದ್ದಾಗಷ್ಟೇ ಮಾತಾಡ್ಬೇಕು. ಅಗತ್ಯವಿಲ್ಲದ ಮಾತುಗಳು ನಮ್ಮಲ್ಲಿ ಇರಲೇಬಾರದು ಅಂತ ಇಲ್ಲಿ ಗುರುಗಳು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. ಏನು? ಅಗತ್ಯವಿಲ್ಲದ ಮಾತುಗಳು ಇರಲೇಬಾರದು. ಆಲೋಚನೆಗಳೇ ಇರಬಾರ್ದು ಅಂತ ಹೇಳ್ತಾರೆ ಗುರುಗಳು. ಮುಂದೆ ಆಲೋಚನೆ ಇದ್ರೇನೆ ಅದು ಬೇರೆ ಇದು ಬರೋದು. ಸಮಯ ದೊರೆತಾಗಲೆಲ್ಲ ಆಲೋಚನಾ ರಹಿತ ಸ್ಥಿತಿಯಲ್ಲಿ ಧ್ಯಾನದಲ್ಲಿ ನಾವು ವಿರಾಜಿಸಬೇಕು. ಎಷ್ಟು ಸಮಯ ನಮ್ಗೆ ಸಿಗ್ತದಲ್ಲ ಅವಾಗ ನಾವು ಆಲೋಚನಾ ರಹಿತ ಸ್ಥಿತಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಧ್ಯಾನ ಮಾಡ್ಬೇಕು ಅಂತ. ಮೌನ, ಧ್ಯಾನ ಮತ್ತು ಸಂಕಲ್ಪ ಶಾಸ್ತ್ರ ಏನೇ ಮೇಲೆ ಹೇಳಿದ್ರಲ್ಲ ಅವೇ ಏನೇನವು? ಮೌನ, ಧ್ಯಾನ ಮತ್ತು ಸಂಕಲ್ಪ ಶಾಸ್ತ್ರ. ಈ ಥಾಟ್ ಸೈನ್ಸ್, ಸಂಕಲ್ಪ ಶಾಸ್ತ್ರ, ಜ್ಞಾನ, ಧ್ಯಾನ, ಈ ಮೂರು ಕೂಡ ಸಂಕಲ್ಪಗಳಿಗೆ ಶಕ್ತಿಯನ್ನೇ ನೀಡುತ್ತವೆ. ನೋಡ್ರಿ, ಧ್ಯಾನ, ಜ್ಞಾನ ಮತ್ತು ಸಂಕಲ್ಪ ಶಾಸ್ತ್ರ ಇವು ಕೂಡ ಆ ಸಂಕಲ್ಪ ಶಕ್ತಿಗೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತವೆ ಅಂತ ಹೇಳ್ತಾರೆ. ಇನ್ನೊಂದು ನೋ ಮೆಂಟಲ್ ಡಯರಿಯಾ, ಅಂದ್ರೆ ಮೌನವೆಂದರೆ ಮಾತಿನ ಧೂಳಿಲ್ಲದಿರುವುದು. ದೇರ್ ಶುಡ್ ಬಿ ನೋ ವರ್ಬಲ್ ಡಯರಿಯಾ. ಅದರರ್ಥ ನಾವು ಯಾವುದೇ ಒಂದು ವಿಷಯವನ್ನ 10 ವಾಕ್ಯಗಳಲ್ಲಿ ಹೇಳ್ಬೇಕಾಗಿದ್ದದನ್ನ ಒಂದೇ ವಾಕ್ಯದಲ್ಲಿ ಹೇಳ್ಬೇಕು, ಒಂದೇ ಸಂಕ್ಷಿಪ್ತವಾಗಿ. ಫಾರ್ ಎಕ್ಸಾಂಪಲ್, ಈಗ ಇಬ್ರು ಗೆಳೆಯರು ಕೂಡ್ತಾರೆ. ಅವನು ಒಬ್ಬ ಗೆಳೆಯನ ಮಗಳು ಇರ್ತಾಳೆ, ಮದುವೆ ಆಗಿರೋದಿಲ್ಲ. ಅದು ಯಾವಾಗ್ಲಾದ್ರೂ ಅದ್ರ ಮದುವೆ ಬಗ್ಗೆ ಚರ್ಚೆ ಮಾಡ್ತಿರ್ತಾನೆ. ಇನ್ನೊಬ್ಬ ಗೆಳೆಯನಿಗೆ ಅವ್ನು ಹೇಳ್ತಾನೆ ಮಗಳ ಮದುವೆ ಬಗ್ಗೆ. ಅದು ಮದ್ವಿ ಆಗಿಲ್ಲ ಅಥವಾ ಆಗಾಕ್ ಹತ್ತಿದ ಅಂತ ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳ್ಬೋದು, ವರ ಸಿಕ್ಕ ಅಥವಾ ಸಿಗ್ಲಿಲ್ಲ ಈ ತರ. ಆದ್ರೆ ನಿನ್ ಮಗಳು ಎಷ್ಟನೇ ಓದ್ತಾಳ, ಎಷ್ಟು ವರ್ಷ ಆಗಿದೆ, ಏನ್ ಮಾಡ್ತಾಳೆ, ಆಮೇಲೆ ನೀನ್ ಎಲ್ಲೆಲ್ಲಿ ಹೋಗಿದ್ದಿ, ಏನೇನು ಮಾಡಿದೆ ಅಂತ ಹೇಳಿ ಅದಕ್ಕೆ 100 ಪ್ರಶ್ನೆಗಳನ್ನ ಕೇಳಿ ಅದ್ ಕೊನೆಗೆ ಉತ್ತರ ಕೇಳೋದು, ಏನ್ ಆಯ್ತೇನೆ ಎಲ್ಲಾರು ವರ ಸಿಕ್ಕನೇನು ಅಂತ. ಅದನ್ನ 10 ವಾಕ್ಯಗಳಲ್ಲಿ ಹೇಳ್ಬೇಕಾಗಿದ್ದನ್ನ ಒಂದೇ ವಾಕ್ಯದಲ್ಲಿ ಹೇಳ್ಬೇಕು ಅಂತ ಇಲ್ಲಿ ಹೇಳ್ತಾರೆ ಗುರುಗಳು. ಮೆಂಟಲ್ ಡಯರಿಯಾ ಇರಕೂಡುದು, ಥಾಟ್ ಡಯರಿಯಾ ಇರಕೂಡುದು. ಬೆಳಿಗ್ಗೆಯಿಂದ ಅದನ್ನೇ ಕುರಿತು ಆಲೋಚನೆ ಮಾಡಿ 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 ಇದನ್ ಮಾಡಬಾರ್ದು. ಇದನ್ನ ಕುರಿತು ಆಲೋಚಿಸಿ ನಾನು ಹೀಗೆ ಮಾಡಿದರೆ ಅವನು ಹೇಗೆ ಅನ್ನುತ್ತಾನೆ, ನಾನು ಈ ತರ ಮಾಡಿದ್ರೆ ಅವ್ರೇನಂತಿರ್ಬೇಕು ಅಂತ ಹೇಳಿ ವಿಚಾರ ಮಾಡಬಾರದು. ಅವನು ಹಾಗೆ ಮಾಡಿದರೆ ನಾನು ಏನ್ ಮಾಡ್ಬೇಕು, ಈ ತರ ಅನ್ನೆಸೆಸರಿ ವಿಚಾರಗಳನ್ನ ಮನಸ್ಸಿನಲ್ಲಿ ಪದೇ ಪದೇ ತಂದ್ಕೊಂಡು ಸಮಯ ವ್ಯಯ ಮಾಡಬಾರ್ದು. ಇದೆಲ್ಲ ಮೆಂಟಲ್ ಡಯರಿಯಾ. ಇದಕ್ಕೇನಂತಾರಲ್ಲ, 10 ವಾಕ್ಯಗಳಲ್ಲಿ ಹೇಳೋದನ್ನ ಒಂದೇ ವಾಕ್ಯದಲ್ಲಿ ಹೇಳಲಾರ್ದೆ ಅದನ್ನೇ ವಟ 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 ಅಂದ್ಕೊಂಡು ಮತ್ತೆ 10 ಬಗ್ಗೆ 20 ವಾಕ್ಯಗಳಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಅದು ಮೆಂಟಲ್ ಡಯರಿಯಾ ಅಂತ ಹೇಳ್ತಾರೆ ಗುರುಗಳಲ್ಲಿ. ಈ ಒಂದು ಧ್ಯಾನಶಾಸ್ತ್ರ, ಮೌನಶಾಸ್ತ್ರ ಹೇಗಿದೆಯೋ ಅದೇ ವಿಧವಾಗಿ ಸಂಕಲ್ಪ ಶಾಸ್ತ್ರ ಮತ್ತು ಧ್ಯಾನ ಶಾಸ್ತ್ರ ಇವುಗಳನ್ನು ನಾವು ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ನೋಡ್ರಿ, ಇಲ್ಲಿ ಒಂದು ಧ್ಯಾನ ಶಾಸ್ತ್ರ ಮತ್ತು ಮೌನ ಶಾಸ್ತ್ರ ಹೇಗಿದೆಯೋ ಅದೇ ರೀತಿಯಾಗಿ ಸಂಕಲ್ಪ ಶಾಸ್ತ್ರ ಮತ್ತು ಧ್ಯಾನ ಶಾಸ್ತ್ರ ಅದನ್ನು ಕೂಡ ನಾವು ಅಭ್ಯಾಸ ಮಾಡಬೇಕು ಅಂತ ಇಲ್ಲೇ ಗುರುಗಳು ಹೇಳ್ತಾರೆ. ಮುಂದೆ ರಾಮ್ತಾ ಅಂತ ಹೇಳಿ ಎಷ್ಟೋ ಅದ್ಭುತವಾದ ಪುಸ್ತಕಗಳಿವೆ. ಅದರಲ್ಲಿ ರಾಮ್ತಾ ಅನ್ನುವ ಪುಸ್ತಕವು ಒಂದು, ಅದನ್ನು ನೀವು ತಪ್ಪದೇ ಓದಲೇಬೇಕು ಅಂತ ಹೇಳ್ತಾರೆ. ಅದು ತೆಲುಗಿನಲ್ಲಿದೆ, ಇನ್ನು ಕನ್ನಡಕ್ಕೆ ಅನುವಾದ ಆಗಿದ್ದು ಗೊತ್ತಿಲ್ಲ. ಎಷ್ಟೋ ಅದ್ಭುತವಾದ ಪುಸ್ತಕಗಳಿವೆ, ಅವುಗಳಲ್ಲಿ ರಾಮ್ತಾ ಅನ್ನುವ ಒಂದು ಪುಸ್ತಕ, ಅದನ್ನು ನಾವು ತಪ್ಪಲೆ ಓದಲೇಬೇಕು. ಈ ಒಂದು ಧ್ಯಾಸಶಾಸ್ತ್ರದ
ಪ್ರಚಂಡ ರೂಪ ರಾಮ್ತಾ ಎನ್ನುವ ಪುಸ್ತಕದಲ್ಲಿದೆ. ನೋಡ್ರಿ, ಗುರುಗಳು ಏನ್ ಹೇಳ್ತಾರೆ, ಈ ಒಂದು ಶಾಸ್ತ್ರದ ಪ್ರಚಂಡ ರೂಪ ರಾಮ್ತಾ ಅನ್ನುವ ಬುಕ್ ಏನಿದೆಲ್ಲ ಅದರಲ್ಲಿ ವಿವರವಾಗಿ ಕೊಟ್ಟಿದೆ ಅಂತ ಹೇಳ್ತಾರೆ. ಅದನ್ನು ನಾವು ತಪ್ಪದೆ ಓದಲೇಬೇಕು ಅಂತ ಹೇಳ್ತಾರೆ ಗುರುಗಳು. ಅದು ತೆಲುಗಿನಲ್ಲಿ ಅನುವಾದಗೊಂಡಿದೆ. ಮೊದಲು ಇಂಗ್ಲಿಷ್ ನಲ್ಲಿ ಇರ್ಬೇಕು. ಸಾಮಾನ್ಯವಾಗಿ ಎಲ್ಲವೂ ಇಂಗ್ಲಿಷ್ ಸಾಹಿತ್ಯದಿಂದಾನೇ ಬಂದವು. ಇಲ್ಲಿ ಆಂಧ್ರದಲ್ಲಿ ಅದನ್ನೆಲ್ಲವನ್ನು ತೆಲುಗಿನಲ್ಲಿ ಅನುವಾದ ಮಾಡಿದ್ದಾರೆ. ಈಗ ರೀಸೆಂಟ್ಲಿ ಎಷ್ಟೋ ಪುಸ್ತಕಗಳು ತೆಲುಗಿನಿಂದ ಕನ್ನಡಕ್ಕೆ ಅನುವಾದ ಆಗ್ತಾ ಇದ್ದಾವೆ, ತಮಗೆ ಗೊತ್ತಿದೆ. ತೆಲುಗಿನಲ್ಲಿ ಅನುವಾದಗೊಂಡಿದೆ, ಕನ್ನಡದಲ್ಲೂ ಬರಲಿದೆ ಇಲ್ಲಿ ಹೇಳ್ತಾರೆ ಗುರುಗಳು. ಅದನ್ನ ತೆಲುಗಿನಿಂದ ಕನ್ನಡಕ್ಕೂ ಕೂಡ ಅನುವಾದ ಮಾಡಲಿದ್ದಾರೆ, ಅವು ಕನ್ನಡದಲ್ಲಿ ಬರ್ತಾವೆ ಅಂತ ಹೇಳ್ತಾರೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮಾಸ್ಟರ್ಸ್ ರಾಮ್ತಾ ಪುಸ್ತಕವನ್ನ ದ್ಯಾಸಶಾಸ್ತ್ರ ವಿಜ್ಞಾನವಾಗಿ, ವಿಜ್ಞಾನ ಭಂಡಾರವಾಗಿ ದ್ಯಾಸಶಾಸ್ತ್ರವನ್ನು, ಈ ಒಂದು ಸಂಕಲ್ಪ ಶಾಸ್ತ್ರವನ್ನು ಹಿಟ್ಟು ಮಾಡಿ ಊಟ ಮಾಡಿ ಜೀರ್ಣಿಸಿಕೊಂಡಿದ್ದಾರೆ. ನೋಡ್ರಿ, ರಾಮ್ತಾ ಅನ್ನೋ ಪುಸ್ತಕವನ್ನ ದ್ಯಾಸಶಾಸ್ತ್ರ ವಿಜ್ಞಾನವಾಗಿ, ವಿಜ್ಞಾನ ಭಂಡಾರವಾಗಿ ದ್ಯಾಸಶಾಸ್ತ್ರವನ್ನು, ಈ ಒಂದು ಸಂಕಲ್ಪ ಶಾಸ್ತ್ರವನ್ನ ಈ ನಮ್ಮ ಸ್ಪಿರಿಚುವಲ್ ಸೊಸೈಟಿ ಮಾಸ್ಟರ್ಸ್ ಏನಿದ್ದಾರಲ್ಲ ಅವರು ಹಿಟ್ಟು ಮಾಡಿ ಊಟ ಮಾಡಿ ಜೀರ್ಣಿಸಿದ್ದಾರೆ. ಈಗ ಒಂದು ಧಾನ್ಯ ಇರ್ತದೆ, ಅದನ್ನ ತಂದು ನಾವು ಮೊದಲು ಏನ್ ಮಾಡ್ಬೇಕು, ಹಿಟ್ಟು ಮಾಡ್ಬೇಕು. ಹಿಟ್ಟು ಮಾಡಿ ಅದನ್ನ ಅಡಿಗೆ ಮಾಡಿ, ಈಗ ನೋಡ್ರಿ, ಜೋಳದ ಹಿಟ್ಟತ್ತಂದ್ರೆ ಜೋಳದ ರೊಟ್ಟಿ, ಗೋಧಿ ಹಿಟ್ಟತ್ತಂದ್ರೆ ಗೋಧಿ ರೊಟ್ಟಿ, ಗೋಧಿ ಚಪಾತಿ, ಅದನ್ನ ಮಾಡಿ ಊಟ ಮಾಡಿ ಜೀರ್ಣಿಸಿಕೊಂಡಿದ್ದಾರೆ. ಅಂದ್ರೆ ಸಂಪೂರ್ಣವಾಗಿ ಸ್ಟಡಿ ಮಾಡಿದ್ದಾರೆ PSS ಮಾಸ್ಟರ್ಸ್ ಈ ರಾಮ್ತಾ ಬುಕ್ ಅನ್ನ ಅಂತ ಇಲ್ಲಿ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಸಂಕಲ್ಪ ಶಕ್ತಿಗೆ ಪರಿಮಿತಿಗಳೇ ಇಲ್ಲ. ಸಂಕಲ್ಪ ಶಕ್ತಿಗೆ ಪರಿಮಿತಿಗಳನ್ನೋದಿಲ್ಲ, ಇಲ್ಲಿ ಬೌಂಡ್ರಿನೇ ಇಲ್ಲ. ಇಷ್ಟೇ ಮಾಡ್ಬೇಕು, ಅಲ್ಲಿಗೆ ನಿಲ್ಬೇಕು ಅಂತ ಇಲ್ಲ. ನೋ ಬೌಂಡ್ರಿ, ಬೌಂಡ್ರಿಲೆಸ್ ಇದು. ಸಂಕಲ್ಪಗಳನ್ನು ಪರಿಶುದ್ಧ ಮಾಡಿಕೊಂಡವರೇ ಪಿರಮಿಡ್ ಮಾಸ್ಟರ್ಗಳು. ನೋಡ್ರಿ, ಯಾರು ಈ ಸಂಕಲ್ಪಗಳನ್ನ ಪರಿಶುದ್ಧ ಮಾಡ್ಕೊಂಡಿರ್ತಾರೆ ಅವರಷ್ಟೇನೆ ಪಿರಮಿಡ್ ಮಾಸ್ಟರ್ಗಳು. ವಿಶೇಷವಾದ ಪ್ರಚಂಡವಾದ ಧ್ಯಾನದ ಮೂಲಕ ಪರಿಶುದ್ಧ ಆತ್ಮಗಳಾಗಿ ಈ ಒಂದು ದ್ಯಾಸವನ್ನು, ದ್ಯಾಸಶಾಸ್ತ್ರವನ್ನ ದ್ಯಾಸಶಾಸ್ತ್ರಜ್ಞರ ತರಹ, ನೋಡ್ರಿ ಏನ್ ಹೇಳ್ತಾರ, ಈ ಒಂದು ದ್ಯಾಸವನ್ನ, ದ್ಯಾಸ ಹೆಂಗ್ ಬರ್ತದ ಅನ್ನೋದು ಮೊದ್ಲು ನಾವು ನೋಡಿದ್ದೇವೆ ಧ್ಯಾನದಿಂದ. ಈ ಒಂದು ದ್ಯಾಸವನ್ನ, ದ್ಯಾಸಶಾಸ್ತ್ರವನ್ನ ದ್ಯಾಸಶಾಸ್ತ್ರಜ್ಞರ ತರಹ, ಯಾರು ಇದನ್ನೆಲ್ಲ ತಿಳ್ಕೊಂಡು ಶಾಸ್ತ್ರಜ್ಞರಾಗಿರ್ತಾರಲ್ಲ ಅವರ ತರಹ ಸಮಾಜದಲ್ಲಿ ಕಲ್ಯಾಣವನ್ನು ಆವಿಷ್ಕರಿಸಲಿಕ್ಕಾಗಿ ಟೊಂಕ ಕಟ್ಟಿದ್ದಾರೆ. ಅವರು ಸಮಾಜದಲ್ಲಿ ಕಲ್ಯಾಣ ಮಾಡ್ಬೇಕು ಅನ್ನೋಕೆ ಅದನ್ನ ಟೊಂಕ ಕಟ್ಟಿ ನಿಂತಿದ್ದಾರೆ. ನಾವಂದ್ರೆ ಅದು ಲೋಕ ಕಲ್ಯಾಣ ಮಾಡ್ಬೇಕಂತ. ಸೋ ಕಲ್ಯಾಣ ಜ್ಞಾನದ ಮೂಲಕ ಲೋಕ ಕಲ್ಯಾಣ. ನೋಡ್ರಿ, ನಮ್ಮ ಸ್ವಂತ ಕಲ್ಯಾಣ ಮಾಡ್ಕೊಂಡು ಆ ಜ್ಞಾನ ಪಡ್ಕೊಂಡು ಆ ಜ್ಞಾನದಿಂದ, ಆ ಜ್ಞಾನದ ಮೂಲಕ ಲೋಕ ಕಲ್ಯಾಣ, ಮತ್ತೆ ಸಂಕಲ್ಪ ಶಕ್ತಿಯ ಮೂಲಕ ತನ್ನ ಸ್ವಂತ ಕಲ್ಯಾಣ ಧ್ಯಾನದ ಮೂಲಕ ಮಾನವನ ಸಂಕಲ್ಪ ಶಕ್ತಿಗೆ ಪರಿಮಿತಿಗಳು ಇಲ್ಲ. ಏನು ಬೇಕೆಂದರೆ ಅದನ್ನು ಹೊಂದಬಲ್ಲರು. ನೀವು ಏನ್ ಬೇಕು ಅಂತೀರ ಅದು ನಿಮಗೆ ಪ್ರಾಪ್ತವಾಗ್ಲಿಕ್ಕೆ ಸಾಧ್ಯ ಇದೆ. ದೇರ್ ಇಸ್ ನೋ ಬೌಂಡ್ರಿ. ಮತ್ತೆ ನೀವು ಹೊಂದಲೇಬೇಕು. ಪ್ರತಿಯೊಂದು ಕೋರಿಕೆಯನ್ನು ಸಾಕಾರ ಮಾಡಿಕೊಳ್ಳುವುದಕ್ಕಾಗಿ ಜೀವನವಿದೆ. ನಮ್ಮ ಜೀವನ ಎದಕ್ಕಿದೆಪ್ಪ ಅಂದ್ರೆ ನಮ್ಮ ಕೋರಿಕೆಗಳೇನಿದ್ದಾವಲ್ಲ ಅವನ್ನೆಲ್ಲವನ್ನು ಸಾಕಾರ ಮಾಡಿಕೊಳ್ಳುವುದಕ್ಕಾಗಿದೆ. ಕೋಟ್ಯಾನುಕೋಟಿ ಕೋರಿಕೆಗಳನ್ನು ಸಾಕಾರ ಮಾಡಿಕೊಳ್ಳುವುದಕ್ಕಾಗಿ ನಾವು ಕೋಟ್ಯಾನುಕೋಟಿ ಜೀವನಗಳನ್ನ ತಳೆದು ಬಂದಿದ್ದೇವೆ ಇಲ್ಲಿಗೆ. ಎಷ್ಟೋ ಹಿಂದಿನ ಇದರಲ್ಲಿ ಕೋಟ್ಯಾನುಕೋಟಿ ಬಾರಿ ನಾವು ಪುನರಪಿ ಜನನಂ ಪುನರಪಿ ಮರಣನಂ ಅಂತ ಹೇಳಿ ಅದನ್ನೆಲ್ಲ ಕೋರಿಕೆಗಳನ್ನ ಸಾಕಾರ ಮಾಡಿಕೊಳ್ಳುವುದರ ಉದ್ದೇಶದಿಂದಲೇ ಕೋಟ್ಯಾನುಕೋಟಿ ಜೀವನ ತಗೊಂಡು ಬಂದಿದ್ದೇವೆ ಅಂತ ಹೇಳ್ತಾರೆ. ಅನಂತ ಜೀವನ, ಸ್ರವಂತಿ ಸಾಧನೆ, ಆಮೇಲೆ ಧ್ಯಾನ ಸಾಧನೆ, ಸಂಕಲ್ಪ ಶಾಸ್ತ್ರದ ಅಧ್ಯಯನ, ಮತ್ತೆ ಸಂಕಲ್ಪ ಸಾಧನೆ. ನೋಡಿ ಏನೇನ್ ಇಲ್ಲಿ ಬಂತು ಅಂದ್ರೆ ಅನಂತ ಜೀವನ, ಸ್ರವಂತಿ, ಮತ್ತೆ ಸಾಧನೆ. ಎಂತ ಸಾಧನೆ? ಧ್ಯಾನ ಸಾಧನೆ. ಮತ್ತೆ ಅದಲ್ದೇನೆ ಸಂಕಲ್ಪ ಶಾಸ್ತ್ರದ ಅಧ್ಯಯನ. ನೋಡ್ರಿ, ಬರೀ ಧ್ಯಾನ ಮಾಡಿದ್ರಷ್ಟೇ ಸಾಲದು, ಅದಕ್ಕೆ ಸಂಕಲ್ಪ ಶಾಸ್ತ್ರದ ಅಭ್ಯಾಸವನ್ನು ಮಾಡ್ಬೇಕು, ಅಧ್ಯಯನ ಮಾಡ್ಬೇಕು. ಮತ್ತೆ ಸಂಕಲ್ಪ ಸಾಧನೆ, ಇವೆಲ್ಲ ಸೇರಿ ಮಾನವನ ಕಲ್ಯಾಣ ಆಗ್ತದೆ. ಆ ಮಾನವನ ಕಲ್ಯಾಣದಿಂದ ಮುಂದೆ ಲೋಕ ಕಲ್ಯಾಣ.
ಮಾನವನ ಕಲ್ಯಾಣಕ್ಕೆ ಯಾವ ಮಾರ್ಗವೋ ಅದೇ ಲೋಕ ಕಲ್ಯಾಣಕ್ಕೂ ಮಾರ್ಗವಾಗುತ್ತದೆ ಅಂತ ಹೇಳ್ತಾರೆ. ಎಲ್ಲವನ್ನು ತಿಳ್ಕೊಂಡು ಮಾನವ ತನ್ನ ಕಲ್ಯಾಣ ಮಾಡ್ಕೊಂಡ್ಮೇಲೆ ಆತ ಲೋಕ ಕಲ್ಯಾಣವನ್ನು ಮಾಡ್ಲಿಕ್ಕೆ ಅರ್ಹನಾಗ್ತಾನೆ. ನೋಡಿ ಮುಂದೆ ಹೇಳ್ತಾರೆ, ಯಾವಾಗಲೂ ಪ್ರೋತ್ಸಾಹ ಕೊಡುತ್ತಿರ್ಬೇಕು. ಯಾವಾಗಲೂ ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರ್ಬೇಕು. ಹೌದಪ್ಪ ಚಲೋ ಅದೇ ನೀನ್ ಮಾಡು ಮಾಡು ಅಂತ. ಫಾರ್ ಎಕ್ಸಾಂಪಲ್, ಚಿಕ್ಕ ಮಕ್ಕಳಿಗೆ ನೀನು ಆ ಕೆಲಸ ಮಾಡಲಾರ ಕಣೋ ಎನ್ನುವ ಮಾತು ಯಾವತ್ತೂ ಕಿವಿಗೆ ಹಾಕಬಾರದು. ನೋಡ್ರಿ, ಇಲ್ಲಿ ಟಿಪ್ಸ್ ಕೊಡ್ತಾರೆ. ನಾವು ಮಕ್ಕಳಿಗೆ ಏನ್ ಮಾಡ್ತೇವೆ, ನಿನ್ನಿಂದ ಸಾಧ್ಯ ಇಲ್ಲ ಬಿಡು, ನೀ ಏನ್ ಮಾಡ್ತಿದ್ದೀವಿ, ಕುತ್ಕೋ ಇಲ್ಲಿ, ನೀನ್ ಅಷ್ಟು ದೊಡ್ಡವಾಗ್ಬಿಟ್ಟೆ ಅದ್ ಕೆಲಸ ಮಾಡಕ್ ಅಂತ ಹೇಳಿ ನಾವು ಏನಾದ್ರು ಮಕ್ಕಳು ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೆ ಡಿಸ್ಕರೇಜ್ ಮಾಡ್ತೇವೆ. ಆ ತರ ಮಾಡಬಾರದು ಅಂತ ಹೇಳ್ತಾರೆ ಗುರುಗಳಲ್ಲಿ. ಅದ್ರ ಬದಲಾಗಿ ಅವ್ರಿಗೆ ಯಾವಾಗ್ಲೂ ಪ್ರೋತ್ಸಾಹ ಕೊಡ್ತಿರ್ಬೇಕು. ಚಿಕ್ಕ ಮಕ್ಕಳಿಗೆ ನೀನು ಆ ಕೆಲಸ ಮಾಡ್ಲಾರೆ ಈ ಕೆಲಸ ಮಾಡ್ಲಾರೆ ಕಣೋ ಎಂದು ಎನ್ನುವ ಮಾತನ್ನು ಯಾವತ್ತೂ ಅವ್ರ ಕಿವಿಗೆ ಹಾಕಬಾರದು. ದೊಡ್ಡವರಿಂದ ಇಂತಹ ಮಾತುಗಳು ಬರಬಾರದು. ಯಾವಾಗ್ಲೂ ಏನ್ ಹೇಳ್ತಾರೆ ಅವರು, ನಾವು ದೊಡ್ಡವರಾದವರು, ತಂದೆ ತಾಯಿಗಳಾಗ್ಲಿ, ಅಣ್ಣ ತಮ್ಮಂದಿರಾಗ್ಲಿ, ಚಿಕ್ಕ ಮಕ್ಕಳಿಗೆ ಈ ತರದ ಮಾತುಗಳನ್ನ ಹೇಳ್ಬಾರ್ದು ಅಂತ. ಅವ್ರಿಗೆ ಯಾವಾಗ್ಲೂ ಪ್ರೋತ್ಸಾಹ ಕೊಡ್ಬೇಕು. ನಾನು ನೀ ಮಾಡ್ಬಲ್ಲೆ, ನೀ ಮಾಡ್ ಅಂತ ಹೇಳಿ. ಅವನು ಏನಾದ್ರು ಕಲೀಲಿಕ್ಕೆ ಇದ್ರ ಪ್ರಾರಂಭ ಮಾಡಿದ ಶುರುವಾತಿಗೆ ಒಂದ್ ಸ್ವಲ್ಪ ಕಲ್ತಿದ್ದ ಅಂತ ನಿನಗ್ ಬರ್ತದೆಲ್ಲ, ನೀ ಮುಂದುವರಿ ಅಂತ ಹೇಳಿ ಅವನಿಗೆ ಪ್ರೋತ್ಸಾಹ ಕೊಡ್ಬೇಕು. ಯು ಕ್ಯಾನ್ ಡೂ ಇಟ್ ಅಂತ, ಯು ಕ್ಯಾನ್ ಅಂತ ಪ್ರೋತ್ಸಾಹ ನೀಡ್ಬೇಕು. ಅವನಿಗೆ ನಿರುತ್ಸಾಹ ಮಾಡಬಾರ್ದು ಅಂತ. ನಿನ್ನಿಂದ ಆಗಲ್ಲ, ನೀ ಏನ್ ಮಾಡ್ತಿ ಬಿಡು, ಬ್ಯಾಡ ಕುತ್ಕೋ ಇಲ್ಲಿ, ದೊಡ್ಡ ಹೇಳಕ್ ಬಂದಿ ನೀನ್ ಇಲ್ಲಿ, ಅದಾಗ್ತದೆ ಇದಾಗ್ತದೆ ಅಂತ, ಏನು ನಿನ್ಗೆ ಗೊತ್ತಾಗಲ್ಲ ಕುತ್ಕೋ ಅಂತ ಹೇಳಿ ನಾವು ಕೆಲವೊಮ್ಮೆ ಮಕ್ಕಳಿಗೆ ಡಿಸ್ಕರೇಜ್ ಮಾಡ್ತಿರ್ತೇವೆ. ಅದು ತಪ್ಪು ಅನ್ನೋದು ಹೇಳ್ತಾರೆ. ಅವ್ರಿಗೆ ಮೋಟಿವೇಶನ್ ಕೊಡ್ಬೇಕು, ನಾಟ್ ಡಿಮೋಟಿವೇಶನ್. ಮೋಟಿವೇಶನ್ ಮಾಡ್ಬೇಕು. ಪ್ರೋತ್ಸಾಹ ಯಾವಾಗಲೂ ಹಾಗೆ ಹಂಚುತ್ತಿರ್ಬೇಕು. ಆ ಪ್ರೋತ್ಸಾಹವನ್ನ ನಾವು ಹಂಚುತ್ತಿರ್ಬೇಕಂದ್ರೆ ಯಾವಾಗಲೂ ಅದನ್ನ ಕೊಡ್ತಾ ಇರ್ಬೇಕು ಪ್ರೋತ್ಸಾಹನ. ನಿರುತ್ಸಾಹ ಇರಲೇಬಾರದು. ನೋಡ್ರಿ ಏನಂತಾರ ನಮ್ಮ ಡಿಕ್ಷನರಿಯಲ್ಲಿ, ನಿರುತ್ಸಾಹ ಅನ್ನೋದು ಇರಲೇಬಾರದು, ಯಾವಾಗ್ಲೂ ಪ್ರೋತ್ಸಾಹ ಇರ್ಬೇಕು. ಆ ರೀತಿಯ ಮಾತುಗಳೇ ಇರ್ಕೊಡುದು. ಅಂದ್ರೆ ನೀನಿಗ್ ಮಾಡಕ್ ಆಗಲ್ಲ, ನೀನ್ ಅದಕ್ಕೆ ಸಾಧ್ಯ ಇಲ್ಲ, ಮಾಡ್ಬೇಡ ಅಂತ ಹೇಳಿ ಏನು ಡಿಸ್ಕರೇಜ್ ಮಾಡೋದೊಂದು ಇರ್ತದಲ್ಲ, ನಿರುತ್ಸಾಹದ್ದು, ಅದು ಅಂತಹ ಮಾತುಗಳು ನಮ್ಗೆ ಇರಲೇಬಾರದು. ಆಲೋಚನೆ ಸಹ ಆ ರೀತಿ ಇರಬಾರ್ದು. ಬರೀ ಮಾತಾಡೋದಷ್ಟೇ ಅಲ್ಲ, ನಮ್ಮ ಮನಸ್ಸಿನಲ್ಲಿ ಕೂಡ ಅವನಿಂದ ಸಾಧ್ಯ ಇಲ್ಲ, ಮಾಡಕ್ ಆಗೋದಿಲ್ಲ ಅಂತ ಹೇಳಿ ನೆಗೆಟಿವ್ ವಿಚಾರ ಇರಬಾರ್ದಂತೆ. ಆಲೋಚನೆ ಮನಸ್ಸಿನಲ್ಲಿ ಕೂಡ ಅದು ಇರಬಾರ್ದು. ಅದ್ರ ಬದಲು ಏನಿರ್ಬೇಕು, ಏನಾದ್ರೂ ಮಾಡಬಲ್ಲೆ ಎನ್ನುವ ಮಾತೇ ಸರಿಯಾದ ಮಾತು, ಅದು ಇರ್ಬೇಕಂತೆ. ಐ ಕ್ಯಾನ್ ಡೂ ಎವ್ರಿಥಿಂಗ್ ಅಂತೇಳಿ ಮಾಡಬಲ್ಲೆ ಅನ್ನೋದಿರ್ಬೇಕು. ಏನನ್ನಾದ್ರೂ ಮಾಡಬಲ್ಲೆ ಎನ್ನುವ ಯೋಚನೆಗಳೇ ಸರಿಯಾದ ಆಲೋಚನೆಗಳು. ನೋಡ್ರಿ, ಸರಿಯಾದ ಆಲೋಚನೆ ಅಂತಂದ್ರೆ ನಾನು ಏನಿದ್ರು ಅದನ್ನ ಮಾಡಬಲ್ಲೆ, ಐ ಕ್ಯಾನ್ ಡೂ ಎವ್ರಿಥಿಂಗ್ ಅಂತ ಹೇಳಿ ಆಲೋಚನೆ ಇರ್ಬೇಕಂತೆ. ಏನಾದ್ರೂ ಮಾಡಬಲ್ಲೆ ಎನ್ನುವ ಆಲೋಚನೆಗಳೇ ಸರಿಯಾದ ಆಲೋಚನೆಗಳು. ನಿನ್ನ ಮಾತು ನಿನ್ನನ್ನು ರೂಪಿಸುತ್ತದೆ. ಇದನ್ನ ನಾವು ಅಂಡರ್ಲೈನ್ ಮಾಡ್ಕೊಳ್ಬೇಕು. ನಮ್ಮ ಮಾತೇ ನಮ್ಮನ್ನು ರೂಪಿಸುತ್ತದೆ. ನೀವು ಈ ಹಿಂದೆ ಒಂದು ರಹಸ್ಯ ಬುಕ್ ಇತ್ತು, ಅದರದ್ದು ಸ್ವಾಧ್ಯಾಯ ಮಾಡಿದ್ರು ಗುರುಗಳು. ಅದರಲ್ಲಿ ಕೂಡ ಇದೇ ಇದೆ, ಯು ಆರ್ ವಾಟ್ ಯು ಥಿಂಕ್ ಅಂತ. ಬುಕ್ಕಿನ ಪ್ರಥಮ ಇದ್ರಲ್ಲೇನೆ, ಅದು ಫಸ್ಟ್ ಇದ್ರಲ್ಲೇನೆ ಇದೆ ಸ್ಟಾರ್ಟಿಂಗಿಗೆ. ಏನು, ಯು ಆರ್ ವಾಟ್ ಯು ಥಿಂಕ್ ಅಂದ್ರೆ ನಿನ್ನ ಮಾತು ಏನಿದೆಲ್ಲ ನಿನ್ನನ್ನು ರೂಪಿಸುತ್ತದೆ. ನೀವೇನ್ ಮನಸ್ಸಿನಲ್ಲಿ ಮಾಡ್ತೀರಿ, ನೆಗೆಟಿವ್ ಮಾಡಿದ್ರೆ ನೆಗೆಟಿವ್ ರೂಪ ಆಗ್ತದೆ, ಪಾಸಿಟಿವ್ ಮಾಡಿದ್ರೆ ಪಾಸಿಟಿವ್ ಆಗ್ತದೆ. ಅದೇ ರೀತಿ ನಮ್ಮ ಆಲೋಚನೆಗಳು ನಮ್ಮನ್ನಷ್ಟೇ ಅಲ್ಲ, ಲೋಕವನ್ನೂ ರೂಪಿಸುತ್ತವೆ. ನೋಡ್ರಿ ಏನ್ ಹೇಳ್ತಾರೆ, ನಮ್ಮ ಆಲೋಚನೆಗಳು ನಮ್ಮನ್ನಷ್ಟೇ ಅಲ್ಲ, ಅದು ಆಲೋಚನೆಗಳು ಲೋಕವನ್ನೇ ರೂಪಿಸುತ್ತವೆ. ನಿನ್ನ ಆಲೋಚನೆ ಪಕ್ಕದವರಿಗೆ ಸೇರದು, ನಿನ್ನ ಮಾತು ಪ್ರಪಂಚಕ್ಕೆ ಸೇರುತ್ತದೆ. ಮಾತನಾಡಿದ ಕೂಡಲೇ ನೋಡ್ರಿ, ನಮ್ಮ ಮಾತೇನ ಪ್ರಪಂಚಕ್ಕೆ ಸೇರುತ್ತಂದ್ರೆ ಇಟ್ ವಿಲ್ ಗೋ ಟು ದ ಯೂನಿವರ್ಸ್. ನಾವ್ ಏನ್ ಮಾತಾಡ್ತೇವಲ್ಲ ಅದು ಇಮಿಡಿಯೇಟ್ಲಿ ಅದು ಯೂನಿವರ್ಸಿಗೆ ಹೋಗ್ತದೆ. ನೀವು ನೆಗೆಟಿವ್ ವಿಚಾರ ಮಾಡಿದ್ರೆ ಅದು ಯೂನಿವರ್ಸಿಗೆ ಹೋಗಿ ಅದ್ರ ರಿಪ್ಲೈನು ರಿಟರ್ನ್ ಆಗಿ ನೆಗೆಟಿವ್ ಬರ್ತದೆ ವಿನಃ ಪಾಸಿಟಿವ್ ಬರೋದಿಲ್ಲ. ಹೇಗೆ ನಾವು ಮಾವಿನ ಇದನ್ನ ಬೀಜ ಹಾಕಿ ಮಾವಿನ ಗಿಡ ಬೆಳಿಬಹುದು, ಆದ್ರೆ ಬೇವಿನ ಬೀಜ ಹಾಕಿ ಮಾವಿನ ಗಿಡ ಬೆಳಿಲಿಕ್ಕೆ ಆಗಲ್ಲ. ಅದೇ ರೀತಿ ನಮ್ಮ ಮಾತು ಪ್ರಪಂಚಕ್ಕೆ ಸೇರುತ್ತದೆ. ಮಾತನಾಡಿದ ಕೂಡಲೇ ಇಮಿಡಿಯೇಟ್ಲಿ ದ ಮೂಮೆಂಟ್ ಯು ಸ್ಪೀಕ್, ಅದರಲ್ಲಿ ಎವ್ರಿ ಸ್ಪೀಚ್ ವಿಲ್ ಗೋ ಟು ದ ಹೋಲ್ ಯೂನಿವರ್ಸ್ ಅಂತ ಹೇಳಿದ್ದಾರೆ. ಅದೇ ರೀತಿ ನೋಡ್ರಿ,
ಅದ್ ಯಾಕೆ ಹೆಂಗೆ ಅಂತಂದ್ರೆ, ನೀವು ಉದಾಹರಣೆಗಾಗಿ ಈ ಟಿವಿಯಲ್ಲಿ ನಾವು ನೋಡ್ತೇವೆ, ಅದು ಎಲ್ಲೋ ಟಿವಿ ಸ್ಟೇಷನ್ ಇರ್ತದೆ, ಅಲ್ಲಿ ಅವ್ರು ರಿಲೀವ್ ಮಾಡಿದ ಕೂಡಲೇ ಇಲ್ಲಿ ಬರ್ತದೆ. ಹೇಗೆ ಬರ್ತದೆ? ಅಲ್ಲಿ ಏನ್ ಮಾಡಿರ್ತಾರ ಅದೆಲ್ಲ ಅಲ್ಲಿ ಇದ್ದದ್ ಪಿಕ್ಚರ್ ಇಲ್ಲಿ ನಮ್ಗೆ ಕಾಣ್ತಾವ. ಅದೇ ರೀತಿ ನಮ್ಮ ಮಾತುಗಳು ಕೂಡ ಯೂನಿವರ್ಸಿಗೆ ಹೋಗ್ತಾವಂತಾವ. ಬಹಳ ವಿಚಾರವಾಗಿ ಮಾತಾಡ್ಬೇಕು ನಾವು. ಏನೇ ಮಾತಾಡೋದಕ್ಕಿಂತ ಮುಂಚೆ ಯಾರು ಕೇಳಿಲ್ ಬಿಡು, ನಾನ ಮಾತಾಡದೆ, ಇಲ್ಲ ಒಬ್ಬನೇ ಅದೇನೆ ಅಂತೇಳಿ ಏನೇನಾದ್ರೂ ಮಾತಾಡಬಾರದು. ಏನ್ ಮಾತಾಡ್ತೇವೆ ಅದು ಪೂರಾ ಯೂನಿವರ್ಸಿಗಿನ ತಕ್ಷಣ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅದು ಇಡೀ ಯೂನಿವರ್ಸಿಗೆನೆ ಹೋಗ್ತದಂತ ನಮ್ಮ ಮಾತುಗಳು. ಅದಕ್ಕೇನೆ ನೀವು ನೋಡ್ರಿ, ನಿಮ್ಮ ಯಾರಾದ್ರೂ ಮಕ್ಕಳು ದೂರ ಇದ್ರು ಅಂತ ತಿಳ್ಕೊಳ್ರಿ, 1000 ಕಿಲೋಮೀಟರ್, ಅವ್ರು ಯಾಕೋ ಫೋನ್ ಮಾಡಿಲ್ಲ ಅಥವಾ ಮಾತಾಡಿಲ್ಲ ಅಂತ ಹೇಳಿ ನೀವು ಇಲ್ಲಿ ವಿಚಾರ ಮಾಡಿದ್ರಿ ಅಂದ್ರೆ, ಅದೇನಿದಲ್ಲ ಇಂಟ್ಯೂಷನ್ ನಿಮ್ದು ಅವ್ರಿಗೆ ತಲುಪ್ತದಂತ ಅದು ಯೂನಿವರ್ಸಿಗೆ ಹೋಗಿ. ವಿತ್ ಇನ್ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅವ್ರನ್ನ ಫೋನರ ಬರ್ತದೆ, ಏನಾದ್ರು ಮೆಸೇಜ್ ಬರ್ತದೆ. ಅಂದ್ರೆ ನೀವು ಆ ಬಗ್ಗೆ ವಿಚಾರ ಮಾಡ್ತಾ ಇದ್ರಿ ಅಂತ ಇಮಿಡಿಯೇಟ್ಲಿ ಅದು ರೆಸ್ಪಾನ್ಸ್ ಬರ್ತದೆ. ಯಾಕಂದ್ರೆ ಯೂನಿವರ್ಸ್ ಅಲ್ಲಿ ತಲುಪಿಸ್ತದ ಅದು ಮೆಸೇಜ್, ಮುಟ್ತದ ಅವ್ರಿಗೆ. ಅದು ನನ್ನ ಜೀವನದಲ್ಲಿ ಆಗಿದೆ. ನಮ್ಮ ಇಬ್ರು ಮಕ್ಕಳು ಪರದೇಶದಲ್ಲಿದ್ದಾರೆ. ಮಗ ಸೊಸೆ ಅಮೆರಿಕದಲ್ಲಿದ್ದಾರೆ, ಮಗಳು ಹಳೆಯ ಮೊಮ್ಮಕ್ಕಳು ಸ್ಕಾಟ್ಲೆಂಡ್ಗಿದ್ದಾರೆ. ಅಕಸ್ಮಾತ್ ಅವ್ರು ಒಂದ್ ವಾರ ಇನ್ನು ಫೋನ್ ಮಾಡ್ಲಿ ಅಂತ, ಮಕ್ಳು ಯಾಕೋ ಫೋನ್ ಮಾಡಿಲ್ಲ ಅಂತ ಹೇಳಿ ನಾವು ಇಲ್ಲಿ ವಿಚಾರ ಹರಿಬಿಟ್ರೆ, ಒಂದು ಅರ್ಧ ತಾಸಿನಲ್ಲೇ ಫೋನ್ ಬರ್ತದೆ ಅಲ್ಲಿ ಅವರಿಂದ. ಇದು ಟೆಲಿಪತಿ ಅಂತಾರೆ. ಹಾಗೆ ಎವ್ರಿ ಸ್ಪೀಚ್ ವಿಲ್ ಗೋ ಟು ದ ಹೋಲ್ ಯೂನಿವರ್ಸ್ ಅಂತ ಇಲ್ಲಿ ಹೇಳಿದ್ದಾರೆ. ಅದನ್ನ ನಾವು ಲಕ್ಷ್ಯದಲ್ಲಿ ಇಟ್ಕೊಳ್ಬೇಕು. ನಾವು ಏನೇ ನಾವು ಮಾತು ಆಡ್ಲಿಕ್ಕೆ ಪ್ರಯತ್ನ ಮಾಡ್ತೇವಲ್ಲ, ಮಾತು ಪರಿಶುದ್ಧವಾಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು, ಸಕಾರಾತ್ಮಕವಾಗಿರ್ಬೇಕು. ಯಾವಾಗ್ಲೂ ನಕಾರಾತ್ಮಕ ಇರಬಾರ್ದು. ಅದು ನಕಾರಾತ್ಮಕ ನಾವು ಮಾತಾಡಿದ್ರೆ ನಕಾರಾತ್ಮಕವಾಗಿ ಹೋಗ್ತದೆ. ಅದಕ್ಕೆ ಯು ಆರ್ ವಾಟ್ ಯು ಥಿಂಕ್, ನಾವ್ ಏನ್ ಆಲೋಚನೆ ಮಾಡ್ತೇವೆ ಅದೇ ನಾವು ಆಗ್ತೇವೆ ಅಂತ. ಮುಂದೆ ಮೌನ ಧ್ಯಾನ ಅಂತ ಒಂದಿದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಧ್ಯಾಸ ಎಂದರೆ ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಎಂದರ್ಥ. ನೋಡ್ರಿ, ಧ್ಯಾಸ ಅಂದ್ರೆ, ಧ್ಯಾಸ ಅದು ಧ್ಯಾನದಿಂದ ಬರ್ತದೆ. ಮೊದ್ಲು ನೋಡಿ ನಾವು, ಧ್ಯಾಸ ಎಂದರೆ ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಎಂದರ್ಥ, ಅಶುದ್ಧವಾಗಿ ಅಲ್ಲ. ಧ್ಯಾಸ ಅಂದ್ರೆ ನಮ್ಮ ಮನಸ್ಸಿನಲ್ಲಿನ ಆಲೋಚನೆಗಳನ್ನ ಪರಿಶುದ್ಧವಾಗಿಟ್ಟುಕೊಳ್ಳುವುದು ಎಂದರ್ಥ. ನಾವು ಧ್ಯಾನ ಶಕ್ತಿ ಮೂಲಕವೇ ಸಂಕಲ್ಪ ಶಕ್ತಿ, ಎಷ್ಟು ಧ್ಯಾನದಲ್ಲಿರುತ್ತವೆಯೋ ಅಷ್ಟು ಸಂಕಲ್ಪ ಶಕ್ತಿ ದೃಢವಾಗಿರುತ್ತದೆ. ನೋಡ್ರಿ ಇಲ್ಲಿ, ಅದಕ್ಕೆ ನಾವು ಹೇಳೋದು, ಧ್ಯಾನ ಸಾಧನೆಯನ್ನು ನೀವು ನಿರಂತರವಾಗಿ ಬಹಳಷ್ಟು ಮಾಡಬೇಕು. ನಾನು ಅರ್ಧ ತಾಸು ಮಾಡಿದೆ ಅಂತ ಅಲ್ಲ. ಮಿನಿಮಮ್ 4 to 5 hours ಎ ಡೇ ನೀವು ಧ್ಯಾನ ಮಾಡ್ತಾ ಇರಬೇಕು. ಅವಾಗ ಎಷ್ಟೆಷ್ಟು ಹೆಚ್ಚು ಧ್ಯಾನ ಮಾಡ್ತಿರೋ ಅಷ್ಟು ಸಂಕಲ್ಪ ಶಕ್ತಿ ದೃಢವಾಗಿರುತ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ನಾವು ಎಷ್ಟು ಮೌನವಾಗಿರುತ್ತವೆಯೋ ಅಷ್ಟು ಪ್ರಬಲ ಸಂಕಲ್ಪ ಶಕ್ತಿ ವೃದ್ಧಿ ಆಗ್ತದೆ ಅಂತ. ನೋಡ್ರಿ, ಮೌನವಾಗಿರುವಷ್ಟು, ಎಷ್ಟು ಮೌನ ಇರ್ತೇವೆ ಅಷ್ಟು ಪ್ರಬಲವಾದ ಸಂಕಲ್ಪ ಶಕ್ತಿ ಕೂಡ ನಮ್ಮಲ್ಲಿ ಬರ್ತದೆ. ಎಷ್ಟು ಧ್ಯಾನ ಶಾಸ್ತ್ರವನ್ನು ಅವಗತ ಮಾಡಿಕೊಳ್ಳುತ್ತೇವೆಯೋ ಅಷ್ಟು ಸಂಕಲ್ಪ ಶಕ್ತಿ ಪ್ರಬಲವಾಗುತ್ತದೆ. ನೋಡ್ರಿ, ಧ್ಯಾನ ಶಾಸ್ತ್ರವನ್ನ ಎಷ್ಟು ನಾವು ಅವಗತ ಮಾಡಿಕೊಳ್ಳುತ್ತೇವೆಯೋ ಅಷ್ಟು ಸಂಕಲ್ಪ ಶಕ್ತಿ ಕೂಡ ಪ್ರಬಲವಾಗ್ತಾ ಹೋಗ್ತದೆ. ಈ 3 ವಿಧಾನಗಳು ಯಾವ್ಯಾವು? ಒಂದನೇದು ಮೌನ, ಅಂದ್ರೆ ಕಡಿಮೆ ಮಾತಾಡುವುದು, ಎಷ್ಟು ಬೇಕು ಅಷ್ಟೇ ಮಾತಾಡುವುದು, ಅಗತ್ಯವಿದ್ದಷ್ಟು ಮಾತಾಡುವುದು, ಮೌನ. ಎರಡನೇದು ಧ್ಯಾನ, ನಿರಂತರವಾದ ಧ್ಯಾನ, ಮತ್ತು ಕನಿಷ್ಠ ದಿನಕ್ಕೆ 3 ರಿಂದ 4 ತಾಸು ಧ್ಯಾನ. ಜ್ಞಾನ, ಮತ್ತೆ ಮೂರನೇದು ಜ್ಞಾನ. ಈ ಧ್ಯಾನದಿಂದ ಬರೋದೇನು? ಜ್ಞಾನ. ಆ ಜ್ಞಾನದ ಮೂಲಕ ಸಂಕಲ್ಪ ಶಕ್ತಿ ಬರ್ತದೆ ಅಂತ ಹೇಳ್ತಾರೆ. ಯಾವ್ಯಾವು? ಮೊದಲನೇದು ಮೌನದಿಂದ, ಎರಡನೇದು ಧ್ಯಾನದಿಂದ, ಮುಂದೆ ಧ್ಯಾನದಿಂದ ಬರೋದೇನು? ಜ್ಞಾನ. ಹೀಗೆ ಮೌನ, ಧ್ಯಾನ ಮತ್ತು ಜ್ಞಾನ, ಇವು 3ರಿಂದ ಸಂಕಲ್ಪ ಶಕ್ತಿ ಬರ್ತದೆ. ಎಲ್ಲಿ ಈ 3 ಇಲ್ಲವೋ ಅಲ್ಲಿ ವಿಕಲ್ಪಗಳಿರುತ್ತವೆ. ನೋಡ್ರಿ ಏನ್ ಹೇಳ್ತಾರೆ ಇಲ್ಲಿ, ವಿಕಲ್ಪ ಅಂದ್ರೆ ನಕಾರಾತ್ಮಕ ವಿಚಾರಗಳು. ಈ 3 ಎಲ್ಲಿ ಇರೋದಿಲ್ವೋ, ಎಲ್ಲಿ ಮೌನ ಇರೋದಿಲ್ಲ, ಎಲ್ಲಿ ಧ್ಯಾನ ಇರೋದಿಲ್ಲ, ಎಲ್ಲಿ ಜ್ಞಾನವೂ ಇರೋದಿಲ್ಲ, ಅಲ್ಲೇನ್ ಸಿಗ್ತದೆ ಅಂತಂದ್ರೆ ವಿಕಲ್ಪಗಳಿರ್ತವೆ. ಮಾನವ ಜೀವನ ಅಸ್ತವ್ಯಸ್ತವಾಗಿ ತಯಾರಾಗುತ್ತದೆ. ಅಲ್ಲೇನಾಗ್ತದೆ? ಮಾನವನ ಜೀವನ ಅಸ್ತವ್ಯಸ್ತವಾಗಿ ತಯಾರಾಗ್ತದೆ. ಯಾಕಂದ್ರೆ ಅಲ್ಲಿ 3 ಅಬ್ಸೆಂಟ್ ಅದಾವ. ಮೌನನೂ ಇಲ್ಲ, ಧ್ಯಾನನೂ ಇಲ್ಲ, ಜ್ಞಾನ ಅದ್ರ
ಮೂಲಕ ಸಂಕಲ್ಪ ಶಕ್ತಿ. ಇವು ಮೂರು ಅಲ್ಲಿಲ್ಲ. ಅದಕ್ಕೆ ಏನಾಗ್ತದೆ, ವಿಕಲ್ಪಗಳು ತಯಾರಾಗಿ ಆ ವಿಕಲ್ಪಗಳಿಂದ ಮಾನವನ ಜೀವನ ಅಸ್ತವ್ಯಸ್ತವಾಗಿ ತಯಾರಾಗುತ್ತದೆ. ಮಾನವನ ಧ್ಯಾಸ ಜೀವನ ಸಂಕಲ್ಪದೊಡನೆ ಇರ್ಬೇಕು. ನೋಡ್ರಿ, ಮಾನವನ ಈ ಧ್ಯಾಸ ಜೀವನ ಏನೈತಲ್ಲ ಅದು ಸಂಕಲ್ಪದೊಡನೆ ಇರ್ಬೇಕಂದ್ರೆ ಸಕಾರಾತ್ಮಕ ಆಲೋಚನೆಗಳು. ವಿಕಲ್ಪ ಅಂದ್ರೆ ನಕಾರಾತ್ಮಕ ಆಲೋಚನೆಗಳು, ಅದ್ರ ಜೊತೆಗೆ ಇರಬಾರ್ದು. ಎದ್ರ ಜೊತೆಗಿರ್ಬೇಕು? ಸಂಕಲ್ಪದೊಡನೆ ಇರಬೇಕು. ಅಂದರೆ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಇರಬೇಕು. ಅಲ್ಲಿ ವಿಕಲ್ಪ ಇರಲೇಬಾರದು. ವಿಕಲ್ಪ ಅನ್ನುವುದು ಮಾನವ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದಂತೆ. ನೋಡ್ರಿ, ವಿಕಲ್ಪ ಎಲ್ಲಿರ್ತದಲ್ಲ, ನಕಾರಾತ್ಮಕ ಆಲೋಚನೆ, ಅದು ಮಾನವ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದಂತೆ. ಇದನ್ನು ನಾವು ತೆಗೆದು ಹಾಕಬೇಕು. ಬೆಳೆ ಪರಿಶುದ್ಧವಾಗಿರ್ಬೇಕು. ನೋಡ್ರಿ, ನಾವು ಹೊಲದಲ್ಲಿ ಬೆಳೆ ಬೆಳಿತೇವೆ, ಅದು ಪರಿಶುದ್ಧವಾಗಿರ್ಬೇಕಂದ್ರೆ ಅದಕ್ಕೆ ಕಳೆ ಬಂದಿರ್ಬಾರ್ದು. ಕಳೆ ಅಂತಂದ್ರೆ ಕೆಟ್ಟ ಹುಲ್ಲು, ಅದಕ್ಕೂ ಬರ್ತದ. ಅದು ಬೆಳೆ ಜೊತೆಗೆ ಬೇರೆ ಹುಲ್ಲು ಬೆಳಿತದಲ್ಲ, ಅದಕ್ಕೆ ಕಳೆ ಅಂತೇವೆ ನಾವು. ಅದನ್ನ ಕಳೆಯನ್ನು ತೆಗೆದಾಗ ಬೆಳೆ ಪರಿಶುದ್ಧವಾಗುತ್ತದೆ. ಅದಕ್ಕೆ ನಾವು ಕುಂಟಿ ಹೊಡಿತೇವೆ, ಒಳಗಡೆ ಇದನ್ನ ಹೊಡಿತೇವಲ್ಲ, ರೈತರು ಮಾಡ್ತಾರೆ ನೋಡ್ರಿ. ಅದು ಒಳಗಡೆ ಏನು ಕಸ ಬೆಳೆದಿರ್ತದಲ್ಲ, ಕಳೆ ಅಂತಾರ ಅದಕ್ಕ, ಬೇರೆ ಹುಲ್ಲು. ಅದರಿಂದ ಏನು ನಮ್ಗೆ ಧಾನ್ಯ ಸಿಗೋದಿಲ್ಲ. ಅದು ನಾವು ಹಾಕಿದ ಬೆಳೆಗೆ ಅದು ಅಡ್ಡಿ ಆಗ್ತದೆ ಬೆಳೆಯಲಿಕ್ಕೆ. ಅದಕ್ಕೆ ಹಾಕಿದ ಗೊಬ್ಬರ ನೀರನ್ನು ಅದು ಸೇವಿಸಿಕೊಂಡು ತಾನೇ ಬೆಳೀತಾ ಇರ್ತದೆ. ಅದೇನು ಉಪಯೋಗ ಆಗೋದಿಲ್ಲ, ಅದಕ್ಕೆ ಕಳೆ ಅಂತೇವೆ. ಅದೇ ರೀತಿ ನಮ್ಮ ಜೀವನದಲ್ಲಿ ವಿಕಲ್ಪಗಳನ್ನು ಏನದವಲ್ಲ, ಅವು ಕಪ್ಪು ಚುಕ್ಕೆ ಇದ್ದಂತೆ. ಹೇಗೆ ನಾವು ಪರಿಶುದ್ಧ ಬೆಳೆ ಬೆಳೆಯಲಿಕ್ಕೆ ಆ ಕಳೆಯನ್ನು ತೆಗೆದು ಹಾಕುತ್ತೇವೆಯೋ, ಹಾಗೆ ನಾವು ವಿಕಲ್ಪಗಳನ್ನು ತೆಗೆದು ಹಾಕಿ ಸಂಕಲ್ಪಗಳನ್ನ ವೃದ್ಧಿ ಮಾಡ್ಕೊಳ್ಬೇಕು ಅಂತ ಇದ್ರ ಅರ್ಥ. ಹೇಗೆ ಕಳೆಯನ್ನು ತೆಗೆದಾಗ ಬೆಳೆ ಪರಿಶುದ್ಧವಾಗುತ್ತದೆಯೋ, ಹಾಗೆ ನಮ್ಮ ವಿಕಲ್ಪ ತೆಗೆದಾಗ ಸಂಕಲ್ಪ ಪರಿಶುದ್ಧವಾಗಿ ಬರ್ತಾ ಇದೆ ಅಂತ. ಮುಂದೆ ಕಲ್ಪನೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನೋಡೋಣ. ವಿಕಲ್ಪವಿದ್ದರೆ ವಿಕಲ್ಪ ಸಿದ್ಧಿಯಾಗುತ್ತದೆ, ಸಂಕಲ್ಪವಿದ್ದರೆ ಸಂಕಲ್ಪ ಸಿದ್ಧಿ ಆಗುತ್ತದೆ. ಮೊದ್ಲು ಹೇಳಿದ್ವಲ್ಲ ನಾವು, ಯು ಆರ್ ವಾಟ್ ಯು ಥಿಂಕ್ ಅಂತ. ನಾವು ಏನ್ ವಿಚಾರ ಮಾಡ್ತೇವೆ ಅದೇ ಆಗ್ತೇವೆ. ನೀವು ಸಕಾರಾತ್ಮಕ ಆಲೋಚನೆ ಮಾಡಿದ್ರೆ ಸಕಾರಾತ್ಮಕ ಆಗ್ತೀರಿ, ನಕಾರಾತ್ಮಕ ಆಲೋಚನೆ ಮಾಡಿದ್ರೆ ನಕಾರಾತ್ಮಕ ರಿಸಲ್ಟ್ ಬರ್ತದೆ. ವಿಕಲ್ಪವಿದ್ದರೆ ವಿಕಲ್ಪ ಸಿದ್ಧಿ ಆಗ್ತದೆ, ಸಂಕಲ್ಪವಿದ್ದರೆ ಸಂಕಲ್ಪ ಸಿದ್ಧಿ ಆಗುತ್ತದೆ. ನಾನು ಮಾಡಲಾರೆ ಎನ್ನುವ ಆಲೋಚನೆ ಇದ್ದರೆ ನೀನು ಏನನ್ನು ಮಾಡಲಾರೆ. ನೋಡ್ರಿ, ನಿಮ್ ಮನಸ್ಸಿನಲ್ಲಿ ಏಪ್ಪ ನನ್ನಿಂದ ಸಾಧ್ಯ ಆಗೋದಿಲ್ಲ, ನಾನು ಮಾಡಕ್ ಒಳ್ಳೆ ಅಂತಂದ್ರೆ ಅದಾಗೋದಿಲ್ಲ ಕೆಲಸ. ನಿನಗೆ ನೀನು ಅಪಜಯ ಹೊಂದುವಿ, ಅವಾಗ ಅದ್ರ ರಿಸಲ್ಟ್ ಏನು? ಯು ವಿಲ್ ನಾಟ್ ಸಕ್ಸೀಡ್. ಈಗ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ತಯಾರಿ ಮಾಡ್ತಾ ಇರ್ತಾನೆ, ಪರೀಕ್ಷೆ ಬಂತು ಸಮೀಪ, ನಾಡದ. ಆಗ ಅವನ ಮನಸ್ಸಿನಲ್ಲಿ ಯಪ್ಪ ನಾವು ಓದೇ ಇಲ್ಲ, ಅದು ಸಾಧ್ಯನೇ ಇಲ್ಲ, ಪರೀಕ್ಷೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವ ಅದನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಿದ್ದ. ಈ ತರ ವಿಕಲ್ಪಗಳನ್ನ ಆತ ಪರೀಕ್ಷೆಯಲ್ಲಿ ಏನು ಬರ್ಲಿಕ್ಕೆ ಆಗೋದಿಲ್ಲ, ಅವ ಫೇಲ್ ಆಗ್ತಾನೆ, ಅಪಜಯ ಹೊಂದ್ತಾನೆ. ಅದೇ ರೀತಿ ಇನ್ನೊಬ್ಬ ವಿದ್ಯಾರ್ಥಿ, ನಾನು ಏನು ಇದು ಪ್ರಶ್ನೆ ಬರ್ತಾವ ಎಲ್ಲದಕ್ಕೂ ನಾವು ಉತ್ತರ ಕೊಡಬಲ್ಲೆ, ನಾನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಬಲ್ಲೆ ಅಂತ ಹೇಳಿ ಅವ್ರ ಆತ್ಮವಿಶ್ವಾಸ ಇತ್ತಪ್ಪ ಅಂದ್ರೆ, ಸಂಕಲ್ಪ ಇತ್ತು, ಆ ತರ ಪಾಸಿಟಿವ್ ಥಿಂಕಿಂಗ್ ಇತ್ತಂದ್ರೆ ಆತ ನಿಜವಾಗ್ಲೂ ಪರೀಕ್ಷೆಯಲ್ಲಿ ಅವನು ಡಿಸ್ಟಿಂಕ್ಷನ್ ಬರ್ತಾನೆ, ಹೆಚ್ಚಿಗೆ ಮಾರ್ಕ್ಸ್ ತಗೊಂಡು. ಅದೇ ಸಿದ್ಧಿಸುತ್ತೆ. ನೀವು ಏನ್ ಮಾಡ್ತೀರಿ ಅದೇ ಸಿದ್ಧಿ ಆಗ್ತದೆ. ವಿಕಲ್ಪವಿದ್ದರೆ ವಿಕಲ್ಪ ಸಿದ್ಧಿ, ಮತ್ತೆ ಸಂಕಲ್ಪವಿದ್ದರೆ ಸಂಕಲ್ಪ ಸಿದ್ಧಿ. ಆದ್ದರಿಂದ ಕಲ್ಪನೆ ತಯಾರು ಮಾಡುವುದು ಸೃಷ್ಟಿ, ಮತ್ತು ಸೃಷ್ಟಿಕರ್ತ ಎಂದರೆ ಸೃಷ್ಟಿ ಸಂಕಲ್ಪ ಮಾಡುತ್ತಿರುವವರು ಎಂದರ್ಥ. ನೋಡ್ರಿ ಏನಂತರಲ್ಲಿ, ವಿಕಲ್ಪವಿದ್ದರೆ ವಿಕಲ್ಪ ಸಿದ್ಧಿ ಆಗ್ತದೆ, ಸಂಕಲ್ಪವಿದ್ದರೆ ಸಂಕಲ್ಪ ಸಿದ್ಧಿ ಆಗುತ್ತದೆ. ಆದ್ದರಿಂದ ಕಲ್ಪನೆ ಏನು ಅದು ಕಲ್ಪನೆ ತಯಾರು ಮಾಡ್ತದ. ಸೃಷ್ಟಿಕರ್ತ ಎಂದರೆ ಸೃಷ್ಟಿಗೆ ಸಂಕಲ್ಪ ಮಾಡುವವರು. ವಿಕಲ್ಪದಲ್ಲಾಗಲಿ ಕಲ್ಪನೆ ಎನ್ನುವ ಶಬ್ದವಿದೆ. ಎರಡಲ್ಲಿ ಕೂಡ ನೋಡ್ರಿ, ವಿಕಲ್ಪ ಅನ್ನೋದ್ರಾಗೂ ಕಲ್ಪ ಇದೆ, ಸಂಕಲ್ಪ ಅನ್ನೋದ್ರಾಗೂ ಕಲ್ಪ ಇದೆ. ಕಲ್ಪನೆ ಎಂದರೆ ಇಮ್ಯಾಜಿನೇಷನ್. ನೋಡ್ರಿ, ಕಲ್ಪನೆ ಅಂದ್ರೆ ಏನದು? ಇಮ್ಯಾಜಿನೇಷನ್, ಸೃಷ್ಟಿಸುವ ಪದಾರ್ಥ.
ನಾನು ಕೈಲಾಗದವನು ಎಂಬ ಆಲೋಚನೆ ನಮ್ಮಲ್ಲಿ ಇತ್ತಂತಂದ್ರೆ ಅದೇ ಸೃಷ್ಟಿ ಆಗ್ತದೆ ಅಲ್ಲಿ. ನಾನು ಕೈಲಾಗದವ, ನನ್ನಿಂದ ಏನು ಆಗೋದಿಲ್ಲ ಅಂತ ಹೇಳಿ ನೀವು ಯಾವಾಗ ನಕಾರಾತ್ಮಕ ಆಲೋಚನೆ ಮನಸ್ಸಿನಲ್ಲಿ ಮಾಡ್ತಿರೋ ಅದೇ ಸೃಷ್ಟಿ ಆಗ್ತದೆ ಅಲ್ಲಿ. ಮತ್ತೆ ಅದೇ ಬರ್ತದೆ, ಯು ಆರ್ ವಾಟ್ ಯು ಥಿಂಕ್. ನೀವ್ ಏನ್ ಆಲೋಚನೆ ಮಾಡ್ತೀರಿ ನೀವು ಅದಾಗ್ತೀರಿ ಅಂತ ಅದೇ ಸೃಷ್ಟಿ ಆಗ್ತದೆ. ಕೈಲಾಗದವನು ನಾನು ಎಂದು ಇದೇ ರೀತಿ ಪದೇ 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 ಅಂದಾಗ ಯಾವ ಕಾರ್ಯ ಹಿಡಿದರೂ ಅಸಫಲತೆ ಆಗುತ್ತದೆ. ನೋಡ್ರಿ, ನನ್ನಿಂದ ಇದು ಆಗಲ್ಲ ಅಂತ ಹೇಳಿ ಯಾವ್ದಾರು ಕೆಲಸ ನೀವು ಮಾಡ್ಲಿಕ್ಕೆ ಹೋದ್ರಿ ಅಂತಂದ್ರೆ ಪದೇ ಪದೇ ನನ್ನಿಂದ ಆಗೋಲ್ಲ ಆಗಲ್ಲ ಆಗಲ್ಲ ಅಂತೇಳಿ ಮನಸ್ಸಿನಾಗ ಅದನ್ನೇ ವಿಚಾರ ಮಾಡಿ ಅದು ಕೆಲ್ಸಕ್ಕೆ ಕೈ ಹಾಕಿದ್ರೆ ಆ ಕೆಲಸ ಆಗೋದಿಲ್ಲ. ಉದಾಹರಣೆಗಾಗಿ ಒಂದು ಯಾವ್ದಾದ್ರು ಬಿಸ್ನೆಸ್ ಮಾಡ್ತಾ ಇದ್ರಿ ಅಂತ ತಿಳ್ಕೊಳ್ಳಿ. ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ, ಆದ್ರೆ ಅದರಲ್ಲಿ ಆತ್ಮವಿಶ್ವಾಸನೇ ಇಲ್ಲ. ಏನಪ್ಪಾ, ನಾನ್ ಮಾಡಿದ್ದು ಬಂಡವಾಳ ಹಾಕಿದ್ದು ನನ್ನ ಕೈಗೆ ಬರ್ತದೋ ಇಲ್ಲ, ಅಟ್ಲೀಸ್ಟ್ ಫಾಯ್ದಾ ಆಗ್ಲಿದ್ರು ಅಷ್ಟೊತ್ತು, ಆದ್ರೆ ನಾ ಬಂಡವಾಳ ಹಾಕಿದ್ದು ನುಕ್ಸಾನ್ ಆಗ್ಬಾರ್ದು, ಮೈನಸ್ ಅಲ್ಲಿ ಹೋಗ್ಬಾರ್ದು. ಆಗ್ತದಿಲ್ಲೋ, ಸಾಧ್ಯ ಇಲ್ಲ. ಪಕ್ಕದವ್ರು ಬಹಳಷ್ಟು ಪರಿಶ್ರಮ ಮಾಡಿ ಅವಂದೇ ಇದು ಎಲ್ಲ ಮಟೀರಿಯಲ್ ಬಜಾರ್ಗೆ ಬಂದಿದೆ, ಚೆನ್ನಾಗಿ ಮಾರಾಟ ಆಗ್ತದೆ, ನಂದು ಆಗೋದಿಲ್ಲ, ನಂದಷ್ಟು ಇದಿಲ್ಲ ಅಂತ ಹೇಳಿ ನೀವು ನೆಗೆಟಿವ್ ವಿಚಾರ ಮಾಡಿದ್ರೆ ನಿಮ್ ಬಿಸ್ನೆಸ್ ಎಂದೂ ಸಕ್ಸಸ್ಫುಲ್ ಆಗಲ್ಲ. ಆದ್ರೆ ಅದನ್ನ ಬಿಟ್ಟು ನೀವು ನಾನು ಸಕ್ಸಸ್ ಪಡೆಯಬಲ್ಲೆ, ನನ್ನ ವಸ್ತುಗಳು ಮಾರಬಲ್ಲವು, ನಾನು ಬಿಸ್ನೆಸ್ ಅಲ್ಲಿ ಏನು ಲಾಭ ಪಡ್ಕೊಳ್ಬಲ್ಲೆ ಅಂತ ಹೇಳಿ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇಟ್ಕೊಂಡು ನೀವು ಬಿಸ್ನೆಸ್ ಮಾಡಿದ್ರಿ ಅಂದ್ರೆ ನಿಮಗೆ ಡೆಫಿನೆಟ್ಲಿ ನಿಮ್ ಬಿಸ್ನೆಸ್ ಸಕ್ಸಸ್ ಆಗ್ತದೆ, ನಿಮಗೆ ಲಾಭ ಸಿಗ್ತದೆ. ಅದೇ ಇಮ್ಯಾಜಿನೇಷನ್ ಏನ್ ಮಾಡ್ತೀರೋ ಅದು. ನನ್ನಿಂದ ಆಗೋದಿಲ್ಲ, ನಾ ಕೈಲಾಗದವ ಅಂತ ಹೇಳಿ ಅದೇ ರೀತಿ ನೀವು ಮನಸ್ಸಲ್ಲಿ ಮಾಡ್ಕೊಂಡ್ರೆ ನೀವು ಹಿಡಿದ ಕೆಲಸ ಏನು ಆಗೋದಿಲ್ಲ, ಅದರಲ್ಲಿ ಅಸಫಲತೆ ಸಿಗುತ್ತದೆ. ಅಂದರೆ ನಮ್ಮ ವಿಕಲ್ಪ ಅಲ್ಲಿ ಸಿದ್ಧಿಸಿದೆ. ವಿಕಲ್ಪ ಅಂದ್ರೆ ನಕಾರಾತ್ಮಕ ವಿಚಾರ, ನನ್ನಿಂದ ಆಗೋದಿಲ್ಲ ಅನ್ನೋ ಏನು ವಿಚಾರಗಳು ಬರ್ತಾವಲ್ಲ, ಅದೇ ಅಲ್ಲಿ ರಿಸಲ್ಟ್ ಆಗಿ ಪರಿವರ್ತನೆ ಆಗ್ತದೆ. ನಿಮ್ಮಿಂದ ಆಗೋದೇ ಇಲ್ಲ ಎಂದರೆ ನೋಡ್ರಿ, ಜಯವಿರುವುದು ಎಂದರೆ ಅಲ್ಲಿ ಸಂಕಲ್ಪ ಇರುವುದು ಎಂದು ಅರ್ಥ. ಜಯ ಆಗ್ತದಪ್ಪ, ನಾನು ಸಕ್ಸಸ್ ಆಗ್ತೇನೆ, ನನಗೆ ಲಾಭ ಸಿಗ್ತದೆ ಅನ್ನೋ ಒಂದು ಸಂಕಲ್ಪ ಇತ್ತಂದ್ರೆ ಅದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಸಂಕಲ್ಪವಿದ್ದರೆ ಸಂಕಲ್ಪ ಸಿದ್ಧಿ ಆಗ್ತದೆ. ಏನು ಕಲ್ಪನೆ ಮಾಡುತ್ತೇವೆಯೋ, ಏನು ವಿಕಲ್ಪಿಸುತ್ತೇವೆಯೋ ಅದೇ ಆಗ್ತದೆ. ನೋಡ್ರಿ, ಸಂಕಲ್ಪ ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಸಂಕಲ್ಪ ಮಾಡಬೇಕು. ಅದ್ರ ಬಿಟ್ಟು ನೀವು ವಿಕಲ್ಪನೆ ಇದನ್ನ ವಿಚಾರ ಮಾಡಿದ್ರೆ ವಿಕಲ್ಪ ಸಿಗ್ತದೆ, ಅಂದ್ರೆ ನಕಾರಾತ್ಮಕ, ನಿಮ್ದು ಸಿದ್ಧಿ ಆಗೋದಿಲ್ಲ. ಏನು ಸಂಕಲ್ಪಿಸುತ್ತೇವೆಯೋ ಅದೇ ಸಿದ್ಧಿಸುತ್ತದೆ. ಅದ್ರ ಬದಲಾಗಿ ನೀವು ಸಂಕಲ್ಪ ಮಾಡಿದ್ರೆ ಅಂದ್ರೆ ಸಕಾರಾತ್ಮಕ ವಿಚಾರ ಮಾಡಿದ್ರೆ ಅಂದ್ರೆ ಅಲ್ಲಿ ನಿಮ್ಮ ಸಂಕಲ್ಪಕ್ಕೆ ಸಂಕಲ್ಪ ಸಿದ್ಧಿಯಾಗಿ ನಿಮಗೆ ರಿಸಲ್ಟ್ ಪಾಸಿಟಿವ್ ಆಗಿ ಬರ್ತದೆ. ಆದ್ದರಿಂದ ಈ ಸಂಕಲ್ಪ ಅನ್ನೋದೇನೈತಲ್ಲ, ಸಂಕಲ್ಪಕ್ಕೆ ಪ್ರಚಂಡವಾದ ಶಕ್ತಿ ಇದೆ. ಆ ಶಕ್ತಿ ಇದ್ದಾಗ ಮಾತ್ರ ಸಂಕಲ್ಪ ಸಿದ್ಧಿಯಾಗುತ್ತದೆ ಅಂತ ಹೇಳ್ತಾರೆ. ಕೊನೆಗೆ ಸಂಕಲ್ಪಕ್ಕೆ ಪ್ರಚಂಡ ಶಕ್ತಿ ಇದೆ, ಆ ಶಕ್ತಿ ಇದ್ದಾಗ ಮಾತ್ರ ನಮ್ಮ ಸಂಕಲ್ಪ ಸಿದ್ಧಿಯಾಗಿ ಪರಿವರ್ತನೆ ಆಗುತ್ತದೆ. ಅದಕ್ಕೆ ಮತ್ತೆ ಅದನ್ನೇ ಹೇಳ್ಬೇಕು, ಯು ಆರ್ ವಾಟ್ ಯು ಥಿಂಕ್. ನೀವೇನು ಆಲೋಚನೆ ಮಾಡ್ತೀರೋ ಅದೇ ನೀವು ಆಗ್ತೀರಿ. ಅದಕ್ಕೆ ನೀವೇನು ಆಲೋಚನೆ ಮಾಡಬೇಕು, ಯಾವಾಗ್ಲೂ ಪಾಸಿಟಿವ್ ಆಲೋಚನೆ ಮಾಡಬೇಕು ಅಂತ ಹೇಳಿ ಇವತ್ತಿಗೆ ಈ ಸಂಕಲ್ಪ ಶಕ್ತಿ ಅನ್ನೋ ಒಂದು ವಿಷಯದ ಮೇಲಿನ ಸ್ವಾಧ್ಯಾಯ ಇಲ್ಲಿಗೆ ಸಮಾಪ್ತಿ ಆಗ್ತದೆ. ಸಮಯ ಆಗ್ತಾ ಬಂತು. ಈಗ ಮುಂದಿನ ಒಂದು 4ನೇ ಟಾಪಿಕ್ ಏನಿದೆ ಅಲ್ಲ ಈ ಪುಸ್ತಕದಲ್ಲಿ, ಅದು ಪತಂಜಲಿ ಧ್ಯಾನ ಶಾಸ್ತ್ರ ಅಂತ. ಅದನ್ನ ಮುಂದಿನ ವಾರ ನೋಡೋಣ. ಇವತ್ತಿಗೆ ಈ ಸ್ವಾಧ್ಯಾಯವನ್ನು ಇಲ್ಲಿಗೆ ಪೂರ್ಣ ವಿರಾಮ ಹಾಕೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಧನ್ಯವಾದ ಅಣ್ಣ, ತುಂಬಾ ಅದ್ಭುತವಾಗಿತ್ತಣ್ಣ. ಥ್ಯಾಂಕ್ ಯು ಅಕ್ಕ. ನೀವು ಬಿಸ್ಮಿಲ್ಲಾ ಖಾನ್ ಅವ್ರದೊಂದು, ಗವಸ್ಕರ್ ಅವ್ರದೊಂದು ಸಂಕಲ್ಪ ವಿಕಲ್ಪ ಇದ್ರ ಬಗ್ಗೆ ಬಹಳಷ್ಟು ವಿಷಯಗಳು ತಿಳಿಸಿದ್ರಿ. ಹೌದಕ್ಕ, ಗುರುಗಳು ಅದನ್ನ ಬಹಳ ಸ್ಪಷ್ಟೀಕರಣ ಮಾಡಿ ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ, ಸಂಕಲ್ಪ ಶಕ್ತಿ ಹೇಗಿರ್ಬೇಕು ಅಂತ. ಹೌದಣ್ಣ, ನಾವು ಸಣ್ಣ ಸಣ್ಣಕ್ಕೆಲ್ಲ ಸಂಕಲ್ಪಗಳು ಇಟ್ಕೊಂಡ್ಬಿಡ್ತೀವಣ್ಣ, ಶಕ್ತಿ ಅದರಲ್ಲಿ ಶುದ್ಧತೆ ಇರಲ್ಲ. ಹೌದಕ್ಕ, ಹೌದು. ಸೊ ಅದೇ ಲೋಕ ಕಲ್ಯಾಣಕ್ಕಾಗಿರ್ಬೇಕು ಅಲ್ಟಿಮೇಟ್ಲಿ. ನಮ್ಮ ಧ್ಯೇಯ ಏನು, ಪಿರಮಿಡ್ ಮಾಸ್ಟರ್ಸ್ ನಾವ್ ಯಾಕೆ ಬಂದಿದ್ದೇವೆ ಈ ಭೂಲೋಕಕ್ಕೆ ಅಂದ್ರೆ, ಈ ಭೂಲೋಕಕ್ಕೆ ಬಂದು ಜ್ಞಾನವನ್ನು ಕಲ್ತ್ಕೊಂಡು ಆ ಜ್ಞಾನವನ್ನು ಬೇರೆಯವರಿಗೆ ಹಂಚಿ
ಲೋಕ ಕಲ್ಯಾಣಕ್ಕಾಗಿ ನಾವು ಕೆಲಸ ಮಾಡ್ಬೇಕು ಅಂತ ಹೌದಣ್ಣ. ಮೇನ್ ಉದ್ದೇಶ ನಾವೇನೋ ಸಣ್ಣ ಸಣ್ಣವೆಲ್ಲ ಇಟ್ಕೊಂತೀವಣ್ಣ ಹೆಂಗೆ ಅಂತಂದ್ರೆ ಪಕ್ಕದ ಮನೆಯವ್ರ ಮನೆ ಕಟ್ರ ನಾನು ಕಟ್ಬೇಕು ಅನ್ನೋ ಒಂದು ಹಾ ಸಂಕಲ್ಪ. ಹಾ? ಆ ತರ ಇರಬಾರ್ದು. ಅದು ವಿಕಲ್ಪ ಅಂತಾರ, ಸಂಕಲ್ಪ ಆಗ್ಲಿಕ್ಕೆ ವಿಕಲ್ಪ. ಸಾಧ್ಯನೇ ಇಲ್ಲ. ವಿಕಲ್ಪ ಹಾ. ಅಂದ್ರೆ ಅಲ್ಲಿ ನಕಾರಾತ್ಮಕ ಆಲೋಚನೆಗಳು. ಕಂಪೇರ್ ಮಾಡ್ತೇವಲ್ಲ ನಾವು, ಪಕ್ಕದ ಮನೆ ದೊಡ್ಡ ಮನೆ ಕಟ್ಟಿದ ನಾನು ಕಟ್ಟಬೇಕು, ಅವನು ಕಾರ್ ದೊಡ್ಡ ತಂದ ಅದೇ ಕಾರ್ ನಾನ್ ತರಬೇಕು, ಅವನಿಗೆ ಇಷ್ಟು ಹೌದು. ಬಿಸ್ನೆಸ್ ಅಲ್ಲಿ ಇದಾಯ್ತು ನಾನು ಅದನ್ನೇ ಗಳಿಸ್ಬೇಕು. ಈ ತರ ಅವನ್ ಮಗನಿಗೆ ನೌಕರಿ ಸಿಕ್ತು, ನನ್ ಮಗನಿಗೆ ಅವನಕ್ಕಿಂತ ಹೆಚ್ಚಿಗೆ ಒಳ್ಳೆ ನೌಕರಿ ಸಿಗಬೇಕು, ಈ ತರ ನಾವು ಕಂಪೇರ್ ಮಾಡ್ತೇವಲ್ಲ, ಅದು ಸಂಕಲ್ಪ ಅಲ್ಲ, ಅದು ವಿಕಲ್ಪ ಅಂತಾರೆ ಗುರುಗಳಲ್ಲಿ. ಅದೇ. ವಿಕಲ್ಪ ಅಂದ್ರೆ ನಕಾರಾತ್ಮಕವಾಗಿ ಆಲೋಚನೆ ಮಾಡುವುದು, ಕಂಪೇರ್ ಮಾಡಿ. ಹಾ. ಆ ತರ ಮಾಡಬಾರ್ದು ಅಂತ ಹೇಳ. ವಿಕಲ್ಪ ಮಾಡ್ಲೇಬಾರ್ದು. ವಿಕಲ್ಪ ಅನ್ನೋ ಶಬ್ದ ನಮ್ ಡಿಕ್ಷನರಿಯಲ್ಲಿ ಇರ್ಲೇಬಾರ್ದು ಅಂತ ಹೇಳ್ತಾರಕ್ಕ. ಹೌದಣ್ಣ. ಹಾ, ನಾವು ಸಂಕಲ್ಪಗಳಿರ್ ಲೋಕ ಕಲ್ಯಾಣಕ್ಕಾಗಿ ನಾವು ಇಟ್ಕೋಬೋದ ಹೊರತ ಹಾ ನಮ್ ಪರ್ಸನಲ್ ಆಗಿ ಏನೋ ಇಡಬಾರ್ದು. ಇರ್ಬಾರ್ದು. ಅದಕ್ಕೂ ಪರಿಣಾಮಗಳು ಇರುತ್ತೆ. ಅದನ್ನ ನಾವು ಆ ರಿಸಲ್ಟ್ ಏನೇ ಬರುತ್ತೋ ಅದನ್ನ ನಾವು ಅನುಭವಿಸ್ಬೇಕಾಗುತ್ತೆ. ಹೌದು. ಕಣದನಹಳ್ಳಿ ನಾಗರಾಜ್ ಅಪ್ಪಾಜಿ ಅವ್ರು ಬಂದಾರೆ, ಅವ್ರಿಗೆ ಹೋಸ್ಟ್ ಕೊಡ್ತೇನೆ. ನೋಡ್ಲಿಲ್ಲ ನಾ ಅವ್ರದ್ದು ಹೆಸರು, ಹಾಗೆ ಪ್ರಾರಂಭ ಮಾಡೋದು. ಗುರುಗಳೇ, ಅಪ್ಪಾಜಿ ನಮಸ್ಕಾರ ಸರ್, ನಮಸ್ಕಾರ. ನಮಸ್ಕಾರ. ನೋಡ್ಲಿಲ್ಲ, ಸಾರಿ, ನಿಮ್ಮ ಹೆಸರು ನೋಡ್ಲಿಲ್ಲ ನಾನು. ಅದಕ್ಕೆ ಯಾಕೆ ಮಾತಾಡ್ಬೇಕು, ಅದಕ್ಕೆ ಯಾಕೆ ಸಾರಿ ಕೇಳ್ಬೇಕು. ನಾನ್ ನಿಮ್ ಮಾತು ಎಂಜಾಯ್ ಮಾಡ್ತಿದ್ದೆ. ಹೌದ್ರಿ. ನಾನು ನಮಸ್ಕಾರ ಹೋದ ಸರ್. ವಾರ ಬರ್ಲಿಲ್ಲ. ಹೌದೌದ್ರಿ. ಹೋದ ವಾರ ನಿಮ್ ಜೊತೆಗೆ ಹೋದ ವಾರ ತಾವ್ ಇರ್ಲಿಲ್ಲ, ಬಿಜಿ ಇದ್ರಿ. ಹೌದು, ಬಿಸಿ ಇದ್ದೆ ಸ್ವಲ್ಪ. ಇವತ್ತು 9:30 ಮೇಲೆ ಬಂದೆ, ಲೇಟ್ ಆಗಿ ಬಂದೆ. 10 ಗಂಟೆಗೆ ಬಂದೆ. ಬಂದು ಮಲಗಕ್ ಹೋಗೋ ಟೈಮು ಒಂದ್ಸಾರಿ ನೋಡೋಣ ಯಾವ್ದು ಟಾಪಿಕ್ ಬರ್ತದೆ ಅಂತ. ಸಂಕಲ್ಪ ವಿಕಲ್ಪ ಅಂತಕ್ಕಂಥದ್ದು ಬಂತು. ಇಂಟ್ರೆಸ್ಟಿಂಗ್ ಆಗಿತ್ತು, ಕೇಳ್ತಾ ಇದ್ದೆ. ಅದೇ ಅದೇ. ಸಂಕಲ್ಪ ಮತ್ತು ವಿಕಲ್ಪ ಅಂತಕ್ಕಂಥದ್ದು ಸೃಷ್ಟಿಯ ಆದಿ ನಿಯಮಗಳಲ್ಲೇ ಸೇರ್ಕೊಂಡು ಬಂದಿದೆ. ಹೌದು. ಸೋಕಾಮಯತ ಅಂತ ಹೇಳ್ತು ಉಪನಿಷತ್ತು. ಒಂದೇ ಇತ್ತು, ಬ್ರಹ್ಮ ಪರಬ್ರಹ್ಮ ವಸ್ತು ಅಂತಕ್ಕಂಥದ್ದು ಒಂದೇ ಇತ್ತು, ತಾನು ಎರಡಾಗುವೆನೆಂದು ಆಲೋಚಿಸಿತು ಅಂತ. ಅದು ಸಂಕಲ್ಪ ಮಾಡಿತು. ಆ ಸಂಕಲ್ಪದಿಂದ ಪ್ರಪಂಚ ಆಯ್ತು. ಕರೆಕ್ಟ್. ಈಗ ನೋಡಿ, ಪ್ರಪಂಚವನ್ನ ನಾವು ನೋಡಿದ್ರೆ ಆಲೋಚನೆಯೇ ಪ್ರಪಂಚ ಹೊರತು ಆಲೋಚನೆ ಇಲ್ದಿದ್ರೆ ಪ್ರಪಂಚ ಇಲ್ಲ. ಇಲ್ವೇ ಇಲ್ಲ, ಪ್ರಪಂಚ ಇಲ್ವೇ ಅಂದ್ರೆ ಇಲ್ಲ. ಆಲೋಚನೆ ಅಷ್ಟೇ. ಎಕ್ಸಾಕ್ಟ್ಲಿ. ಹೌದಪ್ಪ. ಈಗ ಉದಾಹರಣೆಗೆ ಒಂದ್ ಮನೆ ಅನ್ಕೋತೀವಿ, ಅದೊಂದು ಆಲೋಚನೆ. ಅದೇ. ಬೈಲಲ್ಲಿ ಗೋಡೆ ಕಟ್ಟಿ ಅದ್ ಮನೆ ಅನ್ಕೋತೀವಿ. ಮನೆ ಎಲ್ಲಿದೆ ಅಂತ ಕೇಳಿದ್ರೆ ನಮಗೆ ತೋರ್ಸಕ್ ಆಗಲ್ಲ. ಅವ್ನ್ ಮನೆ ಹೌದು. ತೋರ್ಸು ಅಂತಂದ್ರೆ ಹಿಂಗ್ ತೋರ್ಸಿರ್ ಗೋಡೆ ಅಂತಾನೆ, ಹಿಂಗ ಇದು ಅಂತ ತೋರ್ಸಿರ್ ಬಾಗಿಲು ಅಂತಾನೆ, ಇದು ಅಂತ ಮೇಲ್ಗಡೆ ತೋರ್ಸಿರ್ ರೂಫು ಅಂತಾನೆ. ನೀನ್ ಹೌದು. ಮನೆ ಎಲ್ಲಿದೆ ಎಲ್ಲವೂ ಸೇರ್ಕೊಂಡು ಮನೆ ಆಗಿದೆ ಅಂದ್ರೆ, ಹಾಗಾದ್ರೆ ಇಲ್ಲಿ ಮನೆ ಈ ಇಲ್ಲಿರ್ತಕ್ಕಂಥ ಸ್ಪೇಸ್ ತೋರ್ಸಿರ್ ಬೈಲು ಅಂತಾನೆ. ಹಾ. ಯಾವ್ದನ್ನು ಮನೆ ಅಂತೀವಿ? ಮನೆ ಅನ್ನೋದೊಂದು ಹೆಸರು, ಅದೊಂದು ಸಂಕಲ್ಪ. ಇದು ವಿಕಲ್ಪ ಆಗೋದು ಯಾವಾಗ? ಅದಕ್ಕೆ ವಿರುದ್ಧವಾದಾಗ ವಿಕಲ್ಪ ಆಗ್ತದೆ. ಸಂಕಲ್ಪ ವಿಕಲ್ಪ ಇದು ಮನಸ್ಸಿನ ಸ್ಥಿತಿಗಳು. ಯಾವಾಗ್ಲೂ ಇಲ್ಲ ಸಂಕಲ್ಪ ಮಾಡ್ತದೆ, ಇಲ್ಲ ವಿಕಲ್ಪ ಮಾಡ್ತದೆ ಮನಸ್ಸು. ಹೌದು. ಎರಡು ಹೌದು. ಮನಸ್ಸಿಗೆ ಸಂಬಂಧಪಟ್ಟದ್ದು. ಸುಮ್ಮನೆ ಇರೋಲ್ಲ, ಇಲ್ಲ ಒಂದು ವಿಕಲ್ಪ ಇರ್ತದೆ, ಒಂದು ಸಂಕಲ್ಪ ಇರ್ತದೆ. ಹೌದು. ಹೌದು. ವಿಕಲ್ಪ ಸಂಕಲ್ಪ ಸದ್ವಸ್ತು ಆದರೆ, ಅಂದ್ರೆ ಉತ್ತಮವಾದ ಉದ್ದೇಶದಿಂದ ಇದ್ರೆ ಅದು ಸುಸಂಕಲ್ಪ ಆಗ್ತದೆ. ಕೆಟ್ಟದ್ರಲ್ಲಿದ್ರೆ ಅದು ದುಸ್ಸಂಕಲ್ಪ ಆಗ್ತದೆ. ಆ ವಿಕಲ್ಪ ಅಂತಕ್ಕಂಥದ್ದು ಎಲ್ಲಿ ಬರ್ತದೆ, ಯಾವ್ದು ನೆಗೆಟಿವ್ ಆಗ್ಬೇಕು, ಯಾವ್ದು ಪಾಸಿಟಿವ್ ಆಗ್ಬೇಕು ಅಂತ ನಾವು ವಿವೇಕದಿಂದ ನಿರ್ಧಾರ ಮಾಡ್ಬೇಕು. ವಿಕಲ್ಪನೂ ಬೇಕು. ಯಾವುದಕ್ಕೆ? ಕೆಟ್ಟ ವಸ್ತುಗಳು, ಕೆಟ್ಟ ಅಭ್ಯಾಸಗಳಿಗೆ ವಿಕಲ್ಪ ಇರಬೇಕು. ಅದು ನಮಗೆ ಅನುಕೂಲ ಮಾಡಲ್ಲ ಅಂತಂದು ನಮಗೆ ಕೆಟ್ಟ ವಿಷಯಗಳ ಬಗ್ಗೆ ವೈರಾಗ್ಯ ಬರ್ಬೇಕು. ಒಳ್ಳೆ ವಿಷಯದ ಬಗ್ಗೆ ಸಂಕಲ್ಪ ಇರ್ಬೇಕು. ನೀವು ಆಗ್ತಿರೋ ಬಿಡ್ತಿರೋ, ನೀವು ಸಂಕಲ್ಪ ಮಾಡ್ರಿ, ಅದ್ರ ಪಾಡಿಗೆ ಅದಾಗ್ತದೆ ಅಂತ ಹೇಳ್ತಾರೆ ನಮ್ಮ ಗುರುಗಳು. ನಮ್ಮ ಗುರುಗಳೊಬ್ರು ಅಂತ ಹೇಳಿದ್ರು, ದಿನಾಲು 108 ಸಾರಿ ನಾನು ಈ ದೇಶದ ಪ್ರಧಾನಿ ಆಗ್ಬೇಕು, ನಾನು ಈ ದೇಶದ ಪ್ರಧಾನಿ ಆಗ್ಬೇಕು ಅಂತ 108 ಸಾರಿ ಪ್ರತಿದಿನವೂ ಅಂದರೆ, ಜೀವಮಾನದಲ್ಲಿ ಪ್ರಾಣ ಹೋಗುವ ಅಷ್ಟೊತ್ತಿಗೆ ಅವನೊಂದ್ಸಾರಿ ಖಂಡಿತವಾಗಿ ಪ್ರಧಾನಮಂತ್ರಿ ಆಗ್ತಾನೆ. ಪ್ರಧಾನಿ ಆಗ್ತಾನೆ. ಹೌದು. ಹೌದು. ಇದು ನಮ್ಮ ಗುರುಗಳು ಹೇಳ್ತಾ ಇದ್ರು. ಸಂಕಲ್ಪಕ್ಕೆ ಬಲ ಇದೆ. ಕರೆಕ್ಟ್. ಅದನ್ನೇ ಪಿಪೀಲಿಕಾ ಮಾರ್ಗ ಅಂತಕ್ಕಂಥದ್ದು. ಈ ವೇದಾಂತದಲ್ಲಿ ಮೋಕ್ಷ ಸಾಧನೆಗೆ
ಸದಾ ನಿರಂತರ ಪ್ರಯತ್ನ ಮಾಡ್ತಕ್ಕಂಥ ಒಂದು ಸಾಧನೆಗೆ ಪಿಪೀಲಿಕಾ ಮಾರ್ಗ ಅಂತಾರೆ. ಪಿಪೀಲಿಕಾ ಹ್ಮ್. ಅಂದ್ರೆ ಇರುವೆ ಅದೇ ಅದೇ. ಬೆಟ್ಟ ಮರ ಹತ್ತಿ ಹಣ್ಣು ತಿಂದಂಗೆ ಅದು. ಹಾ. ಅದು ಸಂಕಲ್ಪ ಮಾಡ್ತದ ಅದು, ನಾನು ಹಣ್ಣು ತಿಂತೀನಿ ಅಂತ. ಆ ಹ್ಮ್. ಸಂಕಲ್ಪದಿಂದ ದುಸ್ಸಹವಾದಂತಹ ಮರವನ್ನು ಹತ್ತುತ್ತದೆ ಅದು. ನೋಡಿ. ಲೇಟ್ ಆಗ್ಬೋದು, ಲೇಟ್ ಅದೇ ಅದೇ ಆಗ್ಬೋದು, ಆಮೇಲೆ ಬಟ್ ಬಟ್ ಹತ್ತದ. ಸಂಕಲ್ಪ ಇದೆ. ಅದೇ ಅದೇ. ಸಂಕಲ್ಪ ಮಾತ್ರದಿಂದಲೇ ಎಲ್ಲವೂ ನಡೀತದೆ. ಹಾಗೆ ಬ್ರಹ್ಮಜ್ಞಾನಿಯು ತನ್ನ ಸಂಕಲ್ಪ ಮಾತ್ರದಿಂದಲೇ ಎಲ್ಲ ಸಿದ್ಧಿಗಳನ್ನು ಸೃಷ್ಟಿ ಮಾಡ್ತಾನೆ. ಹೌದ್ರಿ. ಧ್ಯಾನ ಅನ್ನೋದು ಒಂದು ಸಂಕಲ್ಪ. ನಾನು ಧ್ಯಾನ ಮಾಡ್ತೀನಿ ಅಂತ ಧ್ಯಾನ ಮಾಡಿ ಒಂದು ಸಂಕಲ್ಪ ಮಾಡಿದ್ರೆ ಆ ಧ್ಯಾನ ಹೌದು. ಅಂತಕ್ಕಂಥದ್ದು ಸಕ್ಸಸ್ ಆಗ್ತದೆ. ಹೌದು. ನಾನು ಹೌದು. ಸಂಕಲ್ಪ ಮಾಡ್ಬೇಕಾದ್ರೆ ಸಂಶಯ, ವಿಪರ್ಯಯ ಇತ್ಯಾದಿಗಳನ್ನು ಇಟ್ಟುಕೊಂಡ್ರೆ ಯಾವ ಕಾರಣದಿಂದಲೂ ನಾವು ಸಂಕಲ್ಪವನ್ನು ಸಿದ್ಧಿಯ ಕಡೆಗೆ ತಗೊಂಡು ಹೋಗಕ್ಕಾಗಲ್ಲ. ಆಗಲ್ಲ ಆಗಲ್ಲ, ಕರೆಕ್ಟ್. ಸಂಕಲ್ಪವು ಕ್ರಿಯಾಶಕ್ತಿಯ ಮೂಲ. ಯಾವುದೇ ಒಂದು ಕ್ರಿಯೆಯನ್ನು ಮಾಡ್ಬೇಕಾದ್ರೆ ಸಂಕಲ್ಪ ಅದಕ್ಕೆ ಬೇಸ್ ಆಗಿರ್ಬೇಕು. ಸಂಕಲ್ಪ ಇಲ್ಲದೆ ಕ್ರಿಯೆ ಇಲ್ವೇ ಇಲ್ಲ, ಕ್ರಿಯೆ ಇಲ್ಲದೆ ಫಲ ಇಲ್ವೇ ಇಲ್ಲ. ಹೌದು ಹೌದು. ಹಾಗಾಗಿ ಸಂಕಲ್ಪವನ್ನ ಬೇಸ್ ಅಂತ ತಿಳ್ಕೊಬೇಕು ನಾವು. ಆ ಸಂಕಲ್ಪವನ್ನು ಎಷ್ಟು ಶುದ್ಧವಾಗಿ, ಎಷ್ಟು ಪರಿಪೂರ್ಣವಾಗಿ, ಎಷ್ಟು ನಿರಾಲಂಬವಾಗಿ, ಎಷ್ಟು ದೃಢವಾಗಿ ಇಟ್ಕೊಳ್ತೀವೋ ಅದು ಆ ಎಲ್ಲ ಪರಿಣಾಮಗಳು ನಮ್ಮ ಕ್ರಿಯೆಯಲ್ಲಿ ವ್ಯಕ್ತವಾಗ್ತಾ ಹೋಗ್ತವೆ. ಕ್ರಿಯೆ ಎಷ್ಟು ದೃಢವಾಗಿರುತ್ತೋ, ಎಷ್ಟು ಶುದ್ಧವಾಗಿರುತ್ತೋ, ಎಷ್ಟು ಅಕ್ಯುರೇಟ್ ಆಗಿರುತ್ತೋ ಸಿದ್ಧಿ Correct. ಅಂತಕ್ಕಂಥದ್ದು ಅದನ್ನು ಅಷ್ಟೇ ಅವಲಂಬಿಸ್ಕೊಂಡಿರುತ್ತೆ. ಕರೆಕ್ಟ್. ಹೌದು ಅಪ್ಪಾಜಿ. ಹೌದು ಸರ್. ಅಪ್ಪಾಜಿ, ಒಬ್ರು ಭಾವನೆಗಳು ಮತ್ತು ಆಲೋಚನೆಗಳ ಮಧ್ಯದ ಡಿಫರೆನ್ಸ್ ಏನಂತ ಕೇಳಿದ್ದಾರೆ. ಹಾ, ಆಲೋಚನೆಗಳು, ಭಾವನೆಗಳು. ಅದನ್ನು ಒಂದು ಉದಾಹರಣೆಯಲ್ಲಿ ಹೇಳ್ಬೋದು ಸರ್. ಆಲೋಚನೆ ಅಂದ್ರೆ ಈಗ ನಾನು ಹೀಗಾಗ್ಬೇಕು ಅಥವಾ ಹೀಗೆ ಹೋಗ್ಬೇಕು, ಹೀಗೆ ಮಾಡ್ಬೇಕು ಅಂತಕ್ಕಂಥದ್ದು ಒಂದು ಕೆಲಸದ ಬಗ್ಗೆ, ಒಂದು ಕರ್ಮದ ಬಗ್ಗೆ, ಒಂದು ಕ್ರಿಯೆಯ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ಆಲೋಚನೆ. ಅದೇ ಭಾವನೆ ಅಂತಕ್ಕಂಥದ್ದು ನನ್ನ ಮನಸ್ಸಲ್ಲಿ ಉಂಟಾಗತಕ್ಕಂಥ ಸಂವೇದನೆ. ಸಂವೇದನೆ. ತಾಯಿ ಮಕ್ಕಳ ಮಧ್ಯೆ ಭಾವನೆ. ಅದೇ ಒಬ್ಬ ಹೆಣ್ಮಗಳು ನೋಡಿದ್ರೆ ತಾಯಿ ಅಂತ, ತಂಗಿ ಅಂತ, ಸೊಸೆ ಅಂತ, ಮಗಳು ಅಂತ, ಹೆಂಡತಿ ಅಂತ ಭಾವನೆ ಆಗ್ತಕ್ಕಂಥದ್ದು ಭಾವನೆ ಅದು. ಭಾವನೆ ಬರೋದು. ಈಗ ಎಲ್ಲೋ ಒಬ್ಳು ಹೆಣ್ಮಗಳು ಇರ್ತಾಳೆ, ಅವಳು ನನ್ನ ಮಗನಿಗೆ ಮದುವೆ ಮಾಡ್ಕೊ ಬರ್ತೀನಿ, ಅಲ್ಲಿವರೆಗೆ ಅವಳು ಯಾರೋ ನಾನು ಯಾರೋ ಆಗಿರ್ತೀನಿ. ಅವಳನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಭಾವನೆ, ಆ ಸಂಕಲ್ಪ ಮಾಡಿದ ತಕ್ಷಣ ಅಲ್ಲಿ ಒಂದು ರಿಲೇಷನ್ ಸ್ಟಾರ್ಟ್ ಆಗ್ತದೆ. ಹೌದು. ಮದುವೆ ಆದ ತಕ್ಷಣ ಮಗನಿಗೆ ಹೆಂಡತಿ ಆಗ್ತಾಳೆ, ನನ್ನ ಸೊಸೆ ಆಗ್ತಾಳೆ, ಅವಳ ಮಗುವಿಗೆ ತಾಯಿ ಆಗ್ತಾಳೆ, ಹೀಗಾಗ್ತದೆ. ಇದು ಭಾವನೆ. ಕರೆಕ್ಟ್. ಭಾವನಾ ಮಾತ್ರದಿಂದಲೇ ಹಂಗಾಗ್ತಕ್ಕಂಥದ್ದು. ಅದಕ್ಕೆ ಲಲಿತಾ ಸಹಸ್ರನಾಮದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಭಾವನಾ ಮಾತ್ರ ಸಂತುಷ್ಟ ಹೃದಯಾಯ ನಮೋ ನಮಃ ಅಂತ. ನೀನ್ ತಾಯಿ ಅಂತ ಭಾವನೆ ಮಾಡ್ಕೊಂಡು ಮಾತ್ರಕ್ಕೆ ಸಂತೋಷವಾಗಿ ಬಿಡ್ತದಂತ ಆಕೆಗೆ. ಕರೆಕ್ಟ್. ಇದು ಭಾವನೆ. ಆಲೋಚನೆ ಅಂದ್ರೆ ನನ್ನ ಸಂಕಲ್ಪಕ್ಕೆ ಮೂಲವಾಗಿರ್ತಕ್ಕಂಥ ಚಿಂತನೆಗಳು, ಅದೇ ಕಲ್ಪನೆಗಳು ಆಗ್ಬಹುದು. ಆಲೋಚನೆ ಅಂದ್ರೆ ಅದು ಬರೀ ಕಲ್ಪನೆ ಅಲ್ಲದೆ ಇರ್ಬೋದು, ಕಲ್ಪನೆಯೂ ಆಗ್ಬಹುದು. ಆಲೋಚನೆ ಅಂದ್ರೆ ಭಾವನೆಗಳು ಸಾಪೇಕ್ಷವಾದಾಗ ಆಲೋಚನೆಗಳಾಗ್ತವೆ, ನಿರಪೇಕ್ಷವಾದಾಗ ಸಂಕಲ್ಪಗಳಾಗ್ತವೆ. ಅದೇ ಈ ಎರಡು ವ್ಯತ್ಯಾಸಗಳನ್ನು ನಾವು ತಿಳ್ಕೊಬೇಕು. ಕರೆಕ್ಟ್. ಸ್ಪಷ್ಟವಾದ ಉತ್ತರ ಕೊಟ್ರಿ. ಥ್ಯಾಂಕ್ ಯು ಸರ್. ಇವ್ರಿಗೆ ಉತ್ತರ ಸಿಕ್ತಂತ ತಿಳ್ಕೊತೇನೆ ನಾನು. ಯಾರಿಗೆ? ಬಸವರಾಜ ಅಣ್ಣ. ಕೇಳ್ರಿ, ಅವ್ರಿಗೆ ಸಮಾಧಾನ ಆಯ್ತಾ ಇಲ್ವೋ? ಆಗಿರ್ಲೇಬೇಕು. ಬಸವರಾಜ ಕೇಳ್ತೇನೆ ತಡ್ರಿ, ಅವ್ರಿಗೆ ಇದ್ ಮಾಡ್ತೇನೆ. ಬಸವರಾಜ್ ಹ್ಯಾಂಡ್ ರೈಸ್ ಮಾಡ್ರಿ. ಬಸವರಾಜ್ ಅಣ್ಣ, ನೀವು ಅನ್ಮ್ಯೂಟ್ ಮಾಡ್ಕೊಂಡ್ ಮಾತಾಡ್ರಿ. ಮಾಡ್ತಿದ್ದೀನಿ. ಬಸವರಾಜ್ ಅಣ್ಣ ಅನ್ಮ್ಯೂಟ್ ಮಾಡ್ಕೊಡ್ರಿ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತಂತೇನೆ. ಅಪ್ಪಾಜಿ ಅವರು ಸ್ಪಷ್ಟತೆ. ಸಮಾಧಾನ ಆಯ್ತು. ಅತ್ಯಂತ ಧನ್ಯವಾದಗಳು ಗುರುಗಳೇ. ಥ್ಯಾಂಕ್ ಯು ರಪ್ಪ. ಮಾನಸಿಕವಾಗಿ ತೊಳಲಾಟ ಗೊಂದಲದಲ್ಲಿದ್ದೆ. ಹೌದ್ರಿ. ಇನ್ನೊಂದು ಮಾತನ್ನ ಸೇರಿಸ್ಕೊಳ್ಬೇಕು ಸರ್. ಅದಕ್ಕೆ ಆಲೋಚನೆಗಳು ಅಂದ್ರೆ ಕೆಲವು ಸಾರಿ ಕೆಟ್ಟ ಆಲೋಚನೆಗಳು ಅಂತ ಒಂದು ನನ್ನ ಭಾವನೆಯಲ್ಲಿ, ಕೆಟ್ಟ ಭಾವನೆಗಳಿಗೂ ಕೆಟ್ಟ ಆಲೋಚನೆಗಳಿಗೂ ಏನ್ ವ್ಯತ್ಯಾಸ ಇರುತ್ತೆ ಅಂತ. ಇಲ್ಲಿ ಭಾವನೆ ಅಂತಕ್ಕಂಥದ್ದು ಒಂದು ಸಾಪೇಕ್ಷವಾದಂತಹ ಒಂದು ಸಂಬಂಧ ಇಟ್ಟುಕೊಂಡಿರುತ್ತೆ. ಆಲೋಚನೆ ಅಂತಕ್ಕಂಥದ್ದು ನಿಮ್ಮ ಉದ್ದೇಶಗಳನ್ನ ಇಟ್ಕೊಂಡಿರ್ತದೆ.
ಅಲ್ಲಿ ಮಾಡ್ಬೇಕು ಒಂದು ಮಾಡಬೇಕು ಅಂತ. ಭಾವನೆಯನ್ನು ಕೂಡ ಆಲೋಚನೆಯೂ ಕೂಡ ಭಾವನೆಯೇ. ಆದರೆ ಹಾ ಭಾವನೆಯಲ್ಲಿ ಒಂದು ಸಂವೇದನಾಶೀಲತೆ ಇರುತ್ತೆ, ಹಾ ಆಲೋಚನೆಯಲ್ಲಿ ಒಂದು ಕ್ರಿಯಾತ್ಮಕತೆ ಇರುತ್ತೆ, ಹಾ ಅಷ್ಟೇ ವ್ಯತ್ಯಾಸ. ನಾನು ಇದುವರೆಗೆ ಏನ್ ಅನ್ಕೊಂಡಿದ್ದೆ ಅಂತಂದ್ರೆ ಮಾಸ್ಟರ್, ಹ್ಮ್ ಹೇಳಿ ಸರ್. ಆಲೋಚನೆಗಳು ಅಂದ್ರೆ ನಾನು ಮಾಡಬೇಕು, ಹ್ಮ್ ಭಾವನೆಗಳು ಸಂಕಲ್ಪ. ಅಂದ್ರೆ ಮಾಡಿದ್ರೆ ಹಾ ಮಾಡ್ಬೇಕು, ಆಲೋಚನೆಗಳು ಹ್ಮ್ ಮಾಡ್ಬೇಕು ಅಂತ, ಭಾವನೆಗಳಂದ್ರೆ ಮಾಡಿದ್ರೆ ಅಂತ. ಇದಕ್ಕೆ ರೇ ಇದು ಬೇಕು, ಈ ತರ ನಾನು ಹಾಗಲ್ಲ. ಹೌದು ಅನ್ರಿ. ಹೌದು ಹಾಗಲ್ಲ. ಆದ್ರೆ ಅವೆರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾ ಆಲೋಚನೆಗಳೇ ಬೇರೆ, ಭಾವನೆಯೇ ಬೇರೆ. ಹಾ ಹಾ ಭಾವನೆ ಅಂತಕ್ಕಂಥದ್ದು ನಿಮ್ಮ ಸಂಬಂಧವನ್ನು ಸೇರಿಸಿಕೊಂಡು, ಕೆಲವು ಸಾರಿ ಸರಿ. ಸಂಬಂಧವನ್ನು ಮೀರಿ, ಕೆಲವು ಸಾರಿ ಹೌದು ಸಂಬಂಧವಿಲ್ಲದೆಯೂ ಸಂಬಂಧವನ್ನು ಕಲ್ಪಿಸಿಕೊಳ್ತಕ್ಕಂಥ ಆಲೋಚನೆಗಳು ಭಾವನೆಗಳಾಗ್ತವೆ. ಹಾ ಆಲೋಚನೆ ಸರ್. ಅಂದ್ರೆ ನಿಮ್ಮ ಕ್ರಿಯಾತ್ಮಕತೆಯೂ ಆಲೋಚನೆ ಆಗಬಹುದು, ನಿಮ್ಮ ಹಾ ಸಂಕಲ್ಪವೂ ಆಲೋಚನೆ ಆಗಬಹುದು, ಅಥವಾ ಹಾ ನಿಮ್ಮ ಚಟುವಟಿಕೆಗಳಿಗೆ ಮೂಲ ಕಾರಣವಾಗಿರ್ತಕ್ಕಂಥದ್ದು ಆಗ್ಬಹುದು. ನಮಗೆ ಆ ಮನಸ್ಸನ್ನ ನಿಗ್ರಹಿಸಕ್ಕೆ ಆಗಲ್ಲ ಅಂತ ನೀವೆಲ್ಲ ನೀವೆಲ್ಲ ಹೇಳಿ ತಿಳಿಸಿದೀರ ಲೋಕಕ್ಕೆ. ಬಟ್ ಹ್ಮ್ ನಾನು ಮನಸ್ಸು ನಿಗ್ರಹಿಸಕ್ ಆಗದೆ ಇದ್ದಾಗ, ಕೆಟ್ಟ ಆಲೋಚನೆಗಳನ್ನ ನಿಗ್ರಹಿಸಕ್ ಆಗದೆ ಇದ್ದಾಗ, ಹ್ಮ್ ಬರ್ಲಿ ಕೆಟ್ಟ ಆಲೋಚನೆ ಬರುತ್ತೆ ಎದುರ್ಕೊಳ್ಳೋದು ಬೇಡ ಅಂತ ನನ್ನ ಮನಸ್ಥಿತಿ. ನಿಲುವು, ನಿಮ್ಮ ಅಭಿಪ್ರಾಯ. ಕೆಟ್ಟ ಯಾವ ಆಲೋಚನೆ ಬರುತ್ತೆ ಆಲೋಚನೆ ಅಂದ್ಮೇಲೆ ಕೆಟ್ಟದ್ದು ಒಳ್ಳೇದು ಎರಡೂ ಇರ್ತದೆ. ಇದನ್ನ ನಾವೆರಡನ್ನು ಏನಾದ್ರೂ ನಿರಾಕರಿಸಕ್ ಆಗಲ್ಲ. ಶಿವನಿಗೆ ಬಿಟ್ಟು ನಾವು ಧ್ಯಾನ ಮಾಡೋಣ, ಅಲ್ಲ, ಸಾಯೋ ತನಕ ಧ್ಯಾನ ಮಾಡೋದಲ್ಲೇ ಹೌದು ಸಾಯೋ ಹೌದು, ಕೊನೆಗಾಲದಲ್ಲಿ ಮುಂದಿನ ಜನ್ಮಕ್ಕೂ ನಮ್ಗೆ ಧ್ಯಾನನೇ ಕರುಣಿಸು ತಂದೆ ಅಂತ ಶಿವನ್ ಕೇಳ್ಕೊಳ್ಳೋಣ ಅಂತ ನನ್ನ ಅದೇ ಆಲೋಚನೆ. ನಂದು. ಇನ್ನೇನು ಇಲ್ಲ ಅದೇ ನನಗೆ. ಆಲೋಚನೆ. ಹೌದು. ಆರ್ಥಿಕವಾಗಲಿ ಇನ್ನೊಂದಾಗ್ಲಿ ನನಗೆ ಅಗತ್ಯ ಇಲ್ಲ. ಹೌದು. ಈಗ ಮಾನಸಿಕ ಮತ್ತೆ ಆಧ್ಯಾತ್ಮಿಕ ಹ್ಮ್ ಇಷ್ಟು ಇಷ್ಟು ಸಿಗ್ಲಿಲ್ಲ ಅಂದ್ರೆ ಈ ಜನ್ಮದಲ್ಲಿ ಹ್ಮ್ ಮುಂದಕ್ಕೂ ಇದು ಪ್ರಾರಂಭ ಜೀವನದಲ್ಲಿ ಆಲೋ ಅದನ್ನ ದೊರಕಿಸ್ಲಿ ಭಗವಂತ ಅಂತ. ಹೌದು, ಆಲೋಚನೆ ಅಂತಕ್ಕಂಥದ್ದಕ್ಕೆ ಇಷ್ಟೇ ಶಕ್ತಿ ಇರ್ತದೆ. ಆಲೋಚನೆಯನ್ನು ಸಂಕಲ್ಪವನ್ನಾಗಿ ಪರಿವರ್ತಿಸಿದರೆ, ಸಂಕಲ್ಪವು ಕ್ರಿಯೆಯಾಗಿ ಪರಿವರ್ತನೆ ಆದ್ರೆ, ಕ್ರಿಯೆ ಸಿದ್ಧಿಯಾಗಿ ಪರಿವರ್ತನೆ ಆಗ್ತದೆ. ದಯಮಾಡಿ ನನ್ನ ಪ್ರಶ್ನೆ ಉತ್ಪ್ರೇಕ್ಷೆಯವರೇ ದಯಮಾಡಿ ಬೇಜಾರು ಮಾಡ್ಕೊಂಡು, ನಾನು ಇದು ಗೊಂದಲದಲ್ಲಿದ್ದೆ. ಧನ್ಯವಾದಗಳು ಸರ್. ಧನ್ಯವಾದ. ನಿಮಗೆ ಉತ್ತರ ಸಮಾಧಾನ ಆಗಿದ್ರೆ ನನಗೆ ಬಹಳ ಸಂತೋಷ. ಧನ್ಯವಾದ. ಸಮಾಧಾನ ಆಗಿದೆ. ಮತ್ತೆ ಅಗತ್ಯ ಧನ್ಯವಾದ. ಬಿದ್ರೆ ನಾನು ಯಾವಾಗ್ಲಾದ್ರೂ ನಾನು ತಿಳ್ಕೊತೀನಿ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ಸ್ ಬಸವರಾಜಣ್ಣ. ನಿಮ್ಮ ಈ ಪ್ರಶ್ನೆಯಿಂದ ಎಲ್ಲರಿಗೂ ಉತ್ತರ ಸಿಕ್ತು. ಈ ಒಂದು ಇದ್ರದ್ದು ಎಲ್ಲರಲ್ಲಿ ಗೊಂದಲ ಇತ್ತು, ಯಾರ್ಯಾರಿಗೆ ಗೊಂದಲ ಇತ್ತು ಎಲ್ಲರ ಗೊಂದಲ ಈಗ ಕ್ಲಿಯರ್ ಆಯ್ತಂತ ಅನ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ಸಮಾಧಾನಕರ ಉತ್ತರ ಸಿಕ್ಕಿದೆ. ಅಪ್ಪಾಜಿ ಅವ್ರು ಬಹಳ ಚೆನ್ನಾಗಿ ಹೇಳ್ಕೊಟ್ರು. ಅನಂತ ಧನ್ಯವಾದಗಳು, ಶುಭರಾತ್ರಿಗಳು. ಧನ್ಯವಾದಗಳು ಸರ್. ಥ್ಯಾಂಕ್ ನಮಸ್ಕಾರ. ಯು. ವೀರೇಶ್ ಅಣ್ಣ ಅನ್ಮಿಟ್ ಮಾಡ್ಕೊಳ್ಳಿ. ನಮಸ್ತೆ, ಶರಣಾರ್ಥಿ ಅಣ್ಣ. ಶರಣಾರ್ಥಿ ಮಾತಾಡಿ ವೀರೇಶ್ ಅಣ್ಣ. ಶರಣಾರ್ಥಿ ನಾಗರಾಜಪ್ಪ ಅವರಿಗೆ ಶರಣಾರ್ಥಿ. ನಮಸ್ಕಾರ ಸರ್. ನಮಸ್ಕಾರ ಸ್ವಾಮಿಯರಿಗೆ. ಗಂಗಮ್ಮಕ್ಕ ನಮಸ್ಕಾರ ಅಕ್ಕ. ನಮಸ್ಕಾರ. ಹೇಳಿ. ಸಂಕಲ್ಪ ವಿಕಲ್ಪ ಸಂಕಲ್ಪಗಳ ಬಗ್ಗೆ ಬಹಳ ಚೆನ್ನಾಗಿ ಇವತ್ತು ಮೂಡಿ ಬಂತು ಕಾರ್ಯಕ್ರಮ. ಹೌದು. ಎಲ್ಲದಕ್ಕೂ ಈ ಬೀಜದೊಳಗೆ ಇದೆ ಎಣ್ಣೆ, ಹಾಲಿನೊಳಗೆ ಇದೆ ಬೆಣ್ಣೆ, ನಿನ್ನಯ ದೇವ ನಿನ್ನೊಳಗಿಹನು, ಕೈಲಾದರೆ ನೋಡೈ ಕಬೀರ. ಕೈಲಾದರೆ ನೋಡು, ನಾವು ಅದನ್ನ ಸಾಮರ್ಥ್ಯವನ್ನು ನೋಡುವ ಮನಸ್ಸಿದೆಯಲ್ಲ, ನೋಡ್ಬೇಕು ಅಂತ ಅಂತಕ್ಕಂಥದ್ದೇ ಸಂಕಲ್ಪ. ಅದಕ್ಕೆ ಅಡ್ಡಿ ಬರ್ತಕ್ಕಂಥದ್ದೇ ವಿಕಲ್ಪ. ಆತ್ಮದ ಅನುಭವ ಆದಾಗ ದ್ವಂದ್ವ ಇರೋದಿಲ್ಲ. ಆತ್ಮದ ಅನುಭವ ಆಗ್ಲಿಲ್ಲ ಅಂದ್ರೆ ದ್ವಂದ್ವ ಇರುತ್ತಲ್ಲಿ. ಅಲ್ಲಿ ಆ ತರ ಆ ಒಂದು ಸ್ಥಿತಿಯನ್ನ ನಾವು ನಿರ್ಮಾಣ ಮಾಡ್ಕೊಳ್ಳುವ ರೀತಿಯೇ ಮೇಲೆ ನಿಂತಿರುತ್ತೆ ಅನ್ನುವಂತಹ ಒಂದು ಉಪನ್ಯಾಸ ಅಂತ ನಾನು ಭಾವಿಸ್ತೇನೆ. ಹೌದು, ಖಂಡಿತವಾದ ಮಾತು. ಆದ್ರೆ ಅಲ್ಲಿ ಆತ್ಮ ಅಂತಕ್ಕಂಥದ್ದು ನಮಗೆ ಮರೆತಿರ್ತಕ್ಕಂಥದ್ದನ್ನ ನಾವು ಜ್ಞಾಪಿಸ್ಕೊಳ್ಳೋದು ಹೊರತು ಬೇರೆ ಹೊಸದಾಗಿ ಏನನ್ನೋದು ಸೃಷ್ಟಿ ಮಾಡ್ಕೊಳ್ಳೋದು ಅಂತ, ಅಥವಾ ಇಲ್ಲದನ್ನು ಪಡ್ಕೊಳ್ಳೋದು ಅಂತ ಅಲ್ಲ. ಅದನ್ನು ಯಾವಾಗಲೂ ಮನಸ್ಸಿನಲ್ಲಿ ನಾವು ಗಟ್ಟಿ ಮಾಡ್ಕೋಬೇಕು. ಆತ್ಮ ಅಂತಕ್ಕಂಥದ್ದು ನಮ್ಮ ಸ್ವರೂಪ. ಅದನ್ನ ನಾವು ತಿಳ್ಕೊಳಕ್ ಪ್ರಯತ್ನ ಮಾಡ್ಬೇಕಂದ್ರೆ ಅದಕ್ಕೆ ಅಡ್ಡಿಯಾಗಿರ್ತಕ್ಕಂಥದ್ದು ನಿವಾರಣೆ ಮಾಡ್ಕೊಳಕ್ ಪ್ರಯತ್ನ ಮಾಡ್ಬೇಕು. ನಾವು ಅಡ್ಡಿಗಳನ್ನ ನಿವಾರಣೆ ಮಾಡ್ಬಿಟ್ರೆ ಆತ್ಮ ತನ್ನಷ್ಟು ತಾನೇ ಬೆಳಗ್ತದೆ.
ಆತ್ಮವನ್ನು ಸಂಪಾದಿಸಬೇಕಾಗಿಲ್ಲ, ಅದು ಆಲ್ರೆಡಿ ಇರೋದು ಆತ್ಮವೇ. ಅದಕ್ಕೆ ಅಡ್ಡಿ ಇರ್ತಕ್ಕಂಥದ್ದು ಬಿಡುಗಡೆ ಮಾಡ್ಕೋಬೇಕು. ಈಗ ಕನ್ನಡಿ ಮೇಲೆ ಜಿಡ್ಡು ಮೆತ್ಕೊಂಡ್ಬಿಟ್ಟಿದೆ, ಧೂಳು ತುಪ್ಪದ ಕೈಯಲ್ಲಿ ಮುಟ್ಟುಬಿಟ್ಟಿದೀವಿ. ಕನ್ನಡಿಯನ್ನು ತುಪ್ಪದ ಕೈಯಲ್ಲಿ ಮುಟ್ಟುಬಿಟ್ಟಿದ್ದಾರೆ. ಅದ್ರ ಮೇಲೆ ತುಪ್ಪ ಜಿಡ್ಡು, ಅದರಲ್ಲಿ ಮುಖ ಕಾಣಲ್ಲ. ಆ ಜಿಡ್ಡನ್ನು ಒರೆಸೋದಷ್ಟೇ ಕೆಲಸ. ಜಿಡ್ಡು ಒರೆಸ್ಬಿಟ್ರೆ ಆ ಕನ್ನಡಗಳ ಪ್ರತಿಬಿಂಬ ತನ್ನಷ್ಟಕ್ಕೆ ತಾನೇ ಕಾಣ್ತದೆ. ತುಪ್ಪೇರಿದ ದರ್ಪಣದೊಳ್ ಪಜ್ಜಳಿಪುದ ಪ್ರತಿಬಿಂಬಂ ಅಂತ ಒಂದು ಕವಿವಾಣಿ. ಹಚ್ಚಿದ ಕನ್ನಡಿಯಲ್ಲಿ ಪ್ರತಿಬಿಂಬ ಎಲ್ಲಿ ಕಾಣಿಸ್ತದಪ್ಪ ಅಂತ. ನಮ್ಮ ಆತ್ಮನ ಮೇಲೆ ಅನೇಕ ಆವರಣಗಳು ಸುತ್ತಕೊಂಡ್ಬಿಟ್ಟಿದೆ. ಆವರಣಗಳನ್ನ ಬಿಡಿಸಿ ಅಂತ ಹೋಗೋದಕ್ಕೆ ಸಾಧನೆ ಅಷ್ಟೇ. ಧ್ಯಾನ ಯಾಕೆ ಮಾಡ್ಬೇಕಂದ್ರೆ ಇಲ್ಲದನ್ನ ಸಂಪಾದನೆ ಮಾಡೋದಕ್ಕಲ್ಲ, ಇರೋ ಆತ್ಮವನ್ನು ನೋಡೋದಕ್ಕಾಗಿ ನಾವು ಮಾಡ್ಬೇಕು. ಇರೋ ಆತ್ಮವನ್ನು ನೋಡೋದೇ ಅಂತದ್ದು ಆ ಮೇಲ್ ಮುಸ್ಕಿದೆಯಲ್ಲಪ್ಪ, ಅದನ್ನ ತೆಗೆದ್ರೆ ತಾನೇ ಕಾಣೋದು. ಅದನ್ನ ತೆಗಿಯಕ್ಕಾಗಿ ಇಷ್ಟೆಲ್ಲ ಮಾಡು. ಸಾಧನೆ ಹಲಸಿನ ತೊಳೆ ಬಿಡಿಸ್ದಂಗೆ. ಮೊದ್ಲು ಹಲಸಿನ ತೊಳೆ ಇರ್ತದೆ, ಅದ್ರ ಮೇಲೆ ಆವರಣ ಇರ್ತದೆ, ಬಿಡಿಸಿದ್ರೆ ತೊಳೆ ಸಿಗ್ತದೆ. ಅದರಲ್ಲಿ ಒಂದು ವ್ಯತ್ಯಾಸ ಏನಮ್ಮ ಅಂದ್ರೆ, ಹಲಸಿನಕಾಯಿ ಬೇರೆ ಇರ್ತದೆ, ಆ ಹಲಸಿನ ತೊಳೆಯನ್ನು ಬಿಡಿಸ್ತೀವಿ, ಬೇರೆಯಾಗಿ ತಗೊಳ್ತೀವಿ. ಇಲ್ಲಿ ಆತ್ಮ ಅಂತಕ್ಕಂಥದ್ದು ಹಲಸಿನ ತೊಳೆ ನಾನೇ ಆಗಿದ್ದೀನಿ ಅಂತ ತಿಳ್ಕೊಳ್ಳೋದು. ಇದು ಹಲಸಿನ ತೊಳೆ ಹೆಂಗ್ ಬೇರೆ ಬಿಡಿಸ್ಕೊಳಕ್ ಬರಲ್ಲ, ನಾನೇ ಆಗಿದ್ದೀನಿ ಅಂತ ತಿಳ್ಕೊಳ್ಳೋದು. ಎಕ್ಸಾಕ್ಟ್ಲಿ, ಹೌದು. ಧನ್ಯವಾದಗಳು. ಚಟಕಂಬಕ್ಕೆ ಹೋಗಿ ಬಂದ್ರು ನಮ್ಮವರು. ನಮ್ಮ ಇವರು ಚಟಕಂಬಕ್ಕೆ ಹೋಗಿ ಬಂದ್ರು ಗುರುಗಳೇ. ಹೌದು, ಹೋಗ್ ಬಂದ್ರು. ಚೆನ್ನಾಗಿ ದರ್ಶನ ಆಯ್ತಂತ. ದರ್ಶನ ಎಲ್ಲ ಚೆನ್ನಾಗಾಗಿತ್ತಂತೆ. ನಮ್ಗೂ ವಿಡಿಯೋ ಕಾಲ್ ಮಾಡಿ ತೋರ್ಸಿದ್ರು. 4 ಜನ ಹೋಗಿದ್ರು. 4 ಜನ ಹೋಗಿದ್ರಂತೆ. ಅಲ್ಲಿ ಮಠದೊಳಗೆ ಸಮಾಧಿ ಹತ್ರ ಸುಗಂಧದ ವಾಸನೆ ಬರುತ್ತಂತೆ ಗುರುಗಳೇ. ಬಾಗ್ಲು ತೆಗಿತಿದ್ದಂಗೆ ಸುಗಂಧದ ವಾಸನೆ ಗಮ್ ಅಂತ ಬಂತು ಅಂತ ಹೇಳಿದ್ರು. ಇರ್ಬೋದು. ಅವ್ರ ತಾತ ಅವ್ರ ಮೈಯಲ್ಲಿ ಅವ್ರ ಅತ್ಯಂತ ಸಮೀಪದಲ್ಲಿ ಕೂತ್ಕೊಂತಿದ್ದೆ ನಾನು. ಅವ್ರ ಶರೀರದಲ್ಲಿ ಈ ಪಳನಿ ವಿಭೂತಿಯ ಸ್ಮೆಲ್ ಬರೋದು. ಅದು ಯೋಗದಲ್ಲಿ ಹೇಳ್ತಾರೆ, ದೇಹದಲ್ಲಿ ಸುಗಂಧ ಉಂಟಾಗ್ತಕ್ಕಂಥದ್ದು, ದೃಷ್ಟಿಪಾಠವ ದೃಷ್ಟಿಪಾಠವ ಅಂದ್ರೆ ಎಷ್ಟೋ ಕಿಲೋಮೀಟರ್ಗಳ ದೂರದಲ್ಲಿ ಇರೋದು ನೋಡುವಂತದ್ದು. ದೂರ ಶ್ರವಣ ಶಕ್ತಿ, ಅದು ಸಿದ್ಧಿ. ಆ ಕಿವಿಯಲ್ಲಿ ಅನೇಕ ಕಿಲೋಮೀಟರ್ಗಳು ದೂರದಲ್ಲಿ ಆಗ್ತಕ್ಕಂಥ ಶಬ್ದ ಕೇಳಿಸ್ತಕ್ಕಂಥ ಇವೆಲ್ಲ ಇಂದ್ರಿಯಗಳನ್ನ ಸಂಯಮ ಮಾಡೋದ್ರಿಂದ ಆಗುತ್ತೆ. ನಾನ್ ಸತ್ಯಕಾಮರ ಬಗ್ಗೆ ಮಾತಾಡ್ತಾ ಹೇಳಿದ್ನಲ್ಲ, ಮೂಗುಗಳಲ್ಲಿ ಕಲರ್ ಚೇಂಜ್ ಮಾಡುವಂತದ್ದು. ಆಮೇಲೆ ಆ ಸೂರ್ಯನ ಮೇಲೆ ನಿಯಮನ ಮಾಡಿದ್ರಿಂದ ಇವ್ರಿಗೆ ಆಗಿರ್ತಕ್ಕಂಥ ಆ ಕುರುಡನಿಗೆ ಎಲ್ಲ ದೃಷ್ಟಿಯು ಕಾಣಿಸ್ತಿತ್ತು. ಒಬ್ರು ಕುರುಡರು ಬರ್ತಾರಲ್ಲ ಸ್ವಾಮಿಗಳಲ್ಲಿ, ಬೋಧಾನಂದರು ಅಂತಲೇ ಅವ್ರ ಹೆಸರು. ಅವ್ರ ಬಗ್ಗೆ ಕೂಡ ಹೇಳಿದೆ ನಾನು. ಕುರುಡ್ರು, ಹುಟ್ಟು ಕುರುಡ್ರು, ಉಪಯೋಗಿಗಳು ಹೇಳ್ತಾರೆ. ಅವ್ರ ಬಟ್ಟೆ ಬಿಚ್ಚಿ ಹಾಕೊಂಡು ಓಡಾಡ್ತಿದ್ದನ್ನೆಲ್ಲ ಹೇಳ್ತಾರ ಅವ್ರು, ಇದ್ದೀರಿ ನೀವು ಅಂತ. ಅಂತ ಸೂಕ್ಷ್ಮಗಳೆಲ್ಲ ಯೋಗದಿಂದ ಸಿದ್ಧಿ ಆಗೋದು ಉಂಟು. ಅವೆಲ್ಲದಕ್ಕೂ ಸಂಕಲ್ಪವೇ ಮೂಲ ಕಾರಣ. ನಾನು ಹೀಗಾಗ್ತೀನಿ, ಹೀಗಾಗ್ಬೇಕು ಅಂತ ಸಂಕಲ್ಪ ಮಾಡಿ ಯೋಗ ಮಾಡ್ತಾರೆ, ಹಂಗ ಆಗ್ತಾರ ಅವ್ರು. ನಾನು ಆತ್ಮನೇ ಆಗ್ಬೇಕು ಅಂತ ಮಾಡ್ಬಿಟ್ರೆ ಆತ್ಮನೇ ಆಗ್ಬಿಡ್ತಾರೆ. ಅದಕ್ಕೆ ಹೇಳೋದು, ದೊಡ್ಡದನ್ನೇ ಹೊಡಿಬೇಕು, ಸಣ್ಣದನ್ನ ಹೊಡಿಬಾರ್ದು ಅಂತ. ಹೋದ್ರೆ ಆತ್ಮ ಅನುಭವಕ್ಕೆ ಹೋಗ್ಬೇಕು, ಸಣ್ಣ ಪುಟ್ಟಕ್ಕೆ ಹೋಗ್ಲೇಬಾರ್ದು. ಗುರಿ ದೊಡ್ಡದಿರ್ಬೇಕು. ಗುರಿ ದೊಡ್ಡ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ನಾನ್ ರಾಷ್ಟ್ರಪತಿ ಆಗ್ಬೇಕು, ಇಲ್ಲ ಅಂದ್ರೆ ಬೇಡ. ಆತರ ಇರ್ಬೇಕು. ಆದ್ರೆ ರಾಜನ ಮಗಳನ್ನ ಮದುವೆ ಆಗ್ಬೇಕು. ಅವನೊಬ್ಬ ತಿರುಕ ರಾಜನ ಮಗಳನ್ನ ಮದುವೆ ಆಗ್ಬೇಕು ಅಂತ ಅದೊಂದ್ ಕಥೆ ಇದೆ, ಬಹಳ ಚೆನ್ನಾಗಿದೆ. ಆತ್ಮನನ್ನ ಸಂಪಾದನೆ ಮಾಡೋದಕ್ಕಾಗಿ ಹೇಳಿದ ಕಥೆ ಅದು. ಸಿಕ್ಬಿಡ್ತದೆ, ಪ್ರಯತ್ನ ಮಾಡ್ಬೇಕು ಅಷ್ಟೇ. ಅವನು ₹1 ಇಟ್ಕೊಂಡು ಹೋಗ್ತಾನೆ, ಅಮ್ಮ ನಾನು ₹1 ಇದೆ, ನಾನ್ ಮದುವೆಗೆ ಬರ್ತೀನಿ ಅಂತ. ₹1 ಮದುವೆಗೆ ಬರ್ತಾನ ಅವನು, ಮತ್ತೆ ₹1 ವಾಪಸ್ಸೇ ಕೊಡ್ತಾನ ಅವರ ಅಮ್ಮನಿಗೆ.
ಅದೇ Great. ಹಂಗೆ ಸಂಕಲ್ಪದ ಶಕ್ತಿ. ಹೌದೌದು. ಅಪಾರ ಶಕ್ತಿ ಇದೆ ಸಂಕಲ್ಪಕ್ಕೆ. ಹೌದು ಹ್ಮ್. ಹೌದು ಸಂಕಲ್ಪ ಶಕ್ತಿಯನ್ನ ವೃದ್ಧಿಸಿಕೊಳ್ಬೇಕು. ಆಮೇಲೆ ಸರಿಯಾದ ತಿಳಿಸ್ಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ತಗೊಂಡೋಗ್ಬೇಕು. ಹ್ಮ್. ಹೌದು, ಸತ್ಸಂಕಲ್ಪವನ್ನು ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಅದು ಪ್ರಯತ್ನಗಳು ಸತ್ಸಂಗದಲ್ಲಿ ಸಂಕಲ್ಪದ ಬೆಲೆ ಅಂತಕ್ಕಂಥದ್ದು ಗೊತ್ತಾಗತ್ತೆ ನಮ್ಗೆ. ಅದನ್ನ ಬೆಳೆಸ್ಕೊಂತ ಹೋಗ್ಬೇಕು, ರೂಢಿಸ್ಕೊಂತ ಹೋಗ್ಬೇಕು. ಪ್ರಯತ್ನವೂ ಕೂಡ ಸತ್ಪಥದಲ್ಲೇ ಇರ್ಬೇಕು. ಅಡ್ಡದಾರಿಯಲ್ಲಿ ಹೋದ್ರೆ ಸಿಗೋದಿಲ್ಲ ಅದು. ಒಳ್ಳೆ ಸಂಕಲ್ಪ, ಅದಕ್ಕೆ ನಿಜವಾಗಿ ಸತ್ಪಥವೇ ಬೇಕು. ಲೇಟ್ ಆಗುತ್ತೆ. ಅಡ್ಡದಾರಿಯಲ್ಲಿ ಹೋದ್ರೆ ಬೇಗ ಸಿಗುತ್ತೆ, ಕಲ್ಲು ಮುಳ್ಳು ಜಾಸ್ತಿ ಇರ್ತಾವೆ, ದಾರಿ ತಪ್ಪೋ ಚಾನ್ಸ್ ಇರುತ್ತೆ. ಆದ್ರಿಂದ ರಾಜಮಾರ್ಗ ಹಿಡಿಬೇಕು. ನಮ್ಮ ಕೆಂಚಾವಧೂತರು ಒಂದು ಪದ್ಯದಲ್ಲಿ ಹೇಳ್ತಾರೆ, ಹಂಗೆ ನೀ ಹೆಂಗ್ ಹೋಗ್ತಿ ಅಡ್ಡ, ಅಲ್ಲಿ ಕಾನು ಬಾರಿ ಬೇರು ಬೆಳೆದು ಬಿದಿರು ಕಂಚಿನ ಗುಡ್ಡ, ಹಂಗೆ ನೀ ಹೆಂಗ್ ಹೋಗ್ತಿ ಅಡ್ಡ ಅಂತ. ಅಡ್ಡ ಹೋದ್ರೆ ಸಿಗಲ್ಲ. ಹೌದಪ್ಪ. ಸರ್, ಧನ್ಯವಾದಗಳು. ಸಂಕಲ್ಪ ಶಕ್ತಿಯ ನಮಸ್ಕಾರ ಬಗ್ಗೆ ವಿಷಯಗಳನ್ನು ತಿಳಿಸಿದ್ರಿ. ತುಂಬ ಧನ್ಯವಾದಗಳು. ಸೋಮಲಿಂಗಣ್ಣ ಅವ್ರಿಗೆ ನಮಸ್ಕಾರ. ಥ್ಯಾಂಕ್ ಯು ಅಕ್ಕ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ತಲೆ ಮೇಲೆ ಇರ್ಲಿ. ನಮಗೂ ಇರ್ಲಿ ಸ್ವಾಮಿ. ನಿಮ್ಮ ಆಶೀರ್ವಾದದ ನೆರಳಲ್ಲಿ ನೆನಪಲ್ಲಿ ಇರುವಂತಹ ಒಂದು ಕೃಪೆ ನಮಗಿರ್ಲಿ. ಎಲ್ಲಾ ಧ್ಯಾನ ಬಂಧುಗಳ ಕೃಪೆ, ಎಲ್ಲಾ ಧ್ಯಾನ ಬಂಧುಗಳ ಸಂಕಲ್ಪ, ಈ ಪತ್ರಿಜಿ ಗುರುಗಳ ಕೃಪೆಯಿಂದ ಒಂದು ಸನ್ಮಂಗಳವಾಗ್ಲಿ ಅಂತ ಹೇಳ್ತಾ, ಒಂದು ಇಲ್ಲಿ ಕನಕದಾಸರದು ಒಂದೆರಡು ಲೈನ್ ಅನ್ನ ತಿಳಿಸ್ತೇನೆ ಇಲ್ಲಿ. ಬಹಳ ಅದ್ಭುತವಾದಂತಹ ಕನಕದಾಸರ ಈ ಒಂದು ಪದ್ಯ ಇದು. ಮುಟ್ಟಬೇಡಿ ಮುರಹರನ ದಾಸರನು, ಕಟ್ಟು ಮಾಡಿದನಂತೆ ಯಮ ತನ್ನ ದೂತರಿಗೆ, ಮುಟ್ಟಬೇಡಿ. ಈ ಧ್ಯಾನ ಮತ್ತು ಈ ಸ್ಮರಣೆ ಮಾಡುವಂತವ್ರನ್ನ ಮುಟ್ಟಲೇಬೇಡ ಅಂತ ಹೇಳ್ಬಿಟ್ಟು ಯಮಧರ್ಮರಾಯ ದೂತರಿಗೆ ಕಟ್ಟಾಜ್ಞೆ ಮಾಡ್ತಾನಂತೆ. ಬಡವನಾಗಲಿ ಅವನು ಬಲ್ಲಿದನಾಗಲಿ, ಕಡು ಮೂರ್ಖ ಘೋರ ಪಾತಕಿಯಾಗಲಿ, ನುಡಿ ನುಡಿಗೆ ಮಾಧವನ ಬಿಡದೆ ಕೊಂಡಾಡುವವರ ಗೊಡವೆ ಬೇಡೆಂದ, ಮುಟ್ಟಬೇಡ ಯಮ ತನ್ನ ದೂತರಿಗೆ ಕಟ್ಟಾಜ್ಞೆ ಮಾಡಿದನು. ವಾಸುದೇವ ಎಂಬ ವಾಕ್ಯವನ್ನು ಪಠಿಸುವರ ಬೇಸರದಿ ಶ್ರೀಹರಿಯು ಧ್ಯಾನದೊಳಗಿಪ್ಪವರ ವಾಸಕಿ ಶಯನ ಕಾಗಿ ನೆಲೆಯಾದಿಕೇಶವನ ದಾಸನೆಂತೆಂಬುವನ, ಮುಟ್ಟಬೇಡಿ ಮುರಹರನ ದಾಸರನ್ನು ಮುಟ್ಟಬೇಡಿ, ಕಟ್ಟು ಮಾಡಿದನಂತೆ ಯಮ ತನ್ನ ದೂತರಿಗೆ. ಇಂತಹ ಧ್ಯಾನ ಮತ್ತು ಸ್ಮರಣೆ ಮಾಡುವಂತವರಿಗೆ ಯಮ ದೂತರಿಗೂ ಸಹ ಯಮ ಮುಟ್ಟಲೇಬೇಡ ಅವರಿಗೆ ಅಂತೇಳಿ ದೂತರಿಗೆ ಆಜ್ಞೆ ಮಾಡ್ತಾನಂತೆ ಯಮಧರ್ಮರಾಯ. ಅಂತಹ ಚಿರಾಯು ಕೊಟ್ಟಿರ್ತಕ್ಕಂಥ ಪತ್ರಿಜಿ ಗುರುಗಳು, ಈ ಧ್ಯಾನ ಮತ್ತು ಜ್ಞಾನ ಕೊಡತಕ್ಕಂತ ಎಲ್ಲಾ ಗುರುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಈ ಮೂಲಕ ತಿಳಿಸ್ತಾ ಧನ್ಯವಾದಗಳು ಸರ್. ಧನ್ಯವಾದಗಳು. ಯಮ ಅಂತಾರೆ, ಯಮನನ್ನು ಮುಟ್ಟಬೇಡಿ ಅಂತಾರೆ. ಅದನ್ನ ಅವರು ಲೌಕಿಕವಾಗಿ ಆಲೋಚನೆ ಮಾಡ್ತಕ್ಕಂಥವ್ರಿಗೆ ಹೇಳಿದ ಮಾತು. ಹಾಗಾದ್ರೆ ಜ್ಞಾನಿಗಳು ಸಾಯಲ್ವೋ? ಜ್ಞಾನಿಗಳಿಗೆ ಮರಣವಿಲ್ವೋ? ಮರಣ ಅಂತಕ್ಕಂಥದ್ದು ದೇಹಕ್ಕಿದೆ. ಅವ್ರ ಮರಣವನ್ನು ಗೆದ್ದವರು ಅಂತ ಯಾಕಂತಾರೆ ಅಂದ್ರೆ, ನಾನ್ ದೇಹ ಅಲ್ಲ ಅಂತ ತಿಳ್ಕೊಂಡಿರ್ತಾರೆ, ಮರಣ ನನಗಿಲ್ಲ ಅನ್ಕಂತಾರೆ. ದೇಹ ನಾನು ಅನ್ಕೊಂಡ್ರೆ ನನಗೆ ಮರಣ ಇದೆ ಅಂತ ಅನ್ಕೊಂತಾನೆ. ದೇಹ ನಾನಲ್ಲ ಅನ್ಕೊಂಡ್ರೆ ಮರಣ ದೇಹಕ್ಕೆ ನನಗಲ್ಲ ಅನ್ಕಂತಾರೆ. ಮರಣವನ್ನು ಗೆಲ್ಲುವುದು ಅಂದ್ರೆ ಅದು ದೇಹದಾರಿಯಾಗಿ ಬಂದ ಮೇಲೆ ದೇಹ ಬಿದ್ದೋಗ್ಬೇಕು. ಶ್ರೀರಾಮರು ತೀರ್ಕೊಂಡೋದ್ರು, ಕೃಷ್ಣ ತೀರ್ಕೊಂಡೋದ, ಅವತಾರ ಪುರುಷರೆಲ್ಲ ತೀರ್ಕೊಂಡೋದ್ರು. ಈ ಪದ್ಯ ಹೇಳಿದ ಕನಕದಾಸರು ದೇಹ ಬಿಟ್ರು. ಆದ್ರೆ ನಾವು ದೇಹ ಬಿಡ್ಬೇಕಾದ್ರೆ ನಾನೇ ಸತ್ಯ ಅಂದ್ಕತೀವಿ, ನಾನೇ ಸಾಯ್ತೀನಿ ಅಂದ್ಕತೀವಿ. ಜ್ಞಾನಿಗಳು ದೇಹ ಬಿಡ್ಬೇಕಾದ್ರೆ ದೇಹ ಬಿದ್ದೋಗುತ್ತೆ, ನಾನ್ ಸಾಯಲ್ಲ ಅಂತಾರ.
ಹಾ ಅದೇ ನಾವು ದೇಹದ ಮೇಲೆ ಮೋಹ ಇಟ್ಕೊಂಡು ದೇಹ ಮೋಹ ಅಲ್ಲ, ನಾನೇ ಅಂದ್ಕೊಂಡ್ಬಿಟ್ಟಿದೀವಲ್ಲ. ನಾನೇ ಅದೇ ನಾನೇ ದೇಹ ನಾನೇ, ನಾನು ಅಂದ್ರೆ ದೇಹ ಅಂತಲೇ. ಆ ತರದ ಇದನ್ನ ಹ್ಮ್ ಇಟ್ಕೊಂಡು ಹೆಂಗೆ ನಾನ್ ದೇಹ ಅನ್ನೋದ್ ನನಗೆ ಬಲವಾಗಿ ಕಾಂಕ್ರೀಟ್ ಆಗಿಬಿಟ್ಟಿದೆಯೋ, ನಾನು ಆತ್ಮ ಅನ್ನೋದು ಹಂಗ್ ಕಾಂಕ್ರೀಟ್ ಆಗಿಬಿಟ್ರೆ ದೇಹ ಎಲ್ಲಿರ್ತದೆ? ಇಲ್ಲ 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 ಕರೆಕ್ಟ್. ಆ ತರ ಕಾಂಕ್ರೀಟ್ ಆಗ್ಬೇಕು ನಮಗೆ ಜ್ಞಾನ. ಆ ಹ್ಮ್ ಸ್ಥಿತಿ ನಮ್ಗೆ ಗುರುಗಳು ಕೊಡ್ಲಿ ಸರ್. ಹೌದು ಹೌದೌದು. ಅಪ್ಪ. ನಮಸ್ಕಾರ. ಅದ್ಭುತವಾದ ಚಿಂತನೆ, ಇವತ್ತಿನ ಚಿಂತನೆ ಅದ್ಭುತವಾಗಿ ಮೂಡಿ ಬಂತು ಅಪ್ಪಾಜಿ ನಿಮ್ದು. ನಮಸ್ಕಾರ ಸರ್. ಥ್ಯಾಂಕ್ ಯು. ನನಗೊಂದ್ ಧನ್ಯವಾದಗಳು. ಸಂತೋಷ. ನಿಮ್ ಜೊತೆ ಥ್ಯಾಂಕ್ ಯು. ಮಾತಾಡಿದ್ರೆ ಏನೋ ಒಂಥರ ಸತ್ಸಂಗ ಆಗುತ್ತೆ ಅಂತ ನಾನು ಕಾತ್ಕೊಂಡಿರ್ತೀನಿ. ಹೌದೌದು, ಇಲ್ಲ ನನಗೂ ಕೂಡ ತಾವು ಇವತ್ತು ಉಪಸ್ಥಿತ ಇದ್ದಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ಹೋದ್ವಾರ ಇರ್ಲಿಲ್ಲ ತಾವು. ಹೌದು ಸರ್, ಹೌದು. ಥ್ಯಾಂಕ್ಸ್ ಅಪ್ಪ. ಧನ್ಯವಾದಗಳು ಸರ್. ಭಗವಂತ ನಮ್ಗೆ ಧನ್ಯವಾದ ಯಾವಾಗಲೂ ಧನ್ಯವಾದ. ಸ್ಥಿತಿ ಕೊಡ್ಲಿ. ನಮಸ್ಕಾರ. ಶುಭರಾತ್ರಿ ಶುಭರಾತ್ರಿ ನಮಸ್ಕಾರ ನಮಸ್ಕಾರ. ಶುಭರಾತ್ರಿ. ಮೀರಾ ಅಕ್ಕ, ವಂದನಾರ್ಪಣೆ ಮಾಡ್ಬಿಡ್ರಿ ಅಕ್ಕ. ಆಯ್ತಲ್ಲ. ಅಕ್ಕ ಹಾ, ಸಮಯ ಆಗಿದೆ. ಇವತ್ತಿನ ಈ ಒಂದು ಸ್ವಾಧ್ಯಾಯದಲ್ಲಿ ನಮ್ಮ ಅಣ್ಣ ಅವರು ತುಂಬಾ ಅದ್ಭುತವಾಗಿ ವಿವರಿಸಿದ್ರು. ಗುರುಗಳು ಕೊಟ್ಟಿರುವಂತಹ ಒಂದು ಜ್ಞಾನವನ್ನು ಹಂಚಿಕೊಂಡಿದ್ದಾರೆ. ಹಾಗೂ ಅಪ್ಪಾಜಿ ಅವರು ಕೂಡ ಅದನ್ನು ವಿವರಿಸಿದ್ದಾರೆ, ಇನ್ನಷ್ಟು ವಿವರಿಸಿದ್ದಾರೆ. ಅದಕ್ಕೂ ಧನ್ಯವಾದಗಳು. ಎಲ್ಲ ಧ್ಯಾನ ಮಿತ್ರರು ಕೂಡ ಅವರವರದ ಆದಂತ ಒಂದು ಅನುಭವ ಹಂಚಿಕೆಯಾಗಿ ಅವ್ರಿಗೆ ಗೊತ್ತಿರೋದನ್ನ ಹಂಚ್ಕೊಂತಿದ್ದಾರೆ. ಅವರೆಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಇವತ್ತು ಅಕ್ಕ. ಈ ಸ್ವಾಧ್ಯಾಯಕ್ಕೆ ಮಂಗಳವನ್ನು ಆಡೋಣ. ಮತ್ತೆ ನಾಳೆ ಬೆಳಿಗ್ಗೆ 4 ಗಂಟೆಗೆ ನಾವೆಲ್ಲರೂ ಧ್ಯಾನಸ್ಥರಾಗೋಣ. ಎಲ್ಲರಿಗೂ ಶುಭರಾತ್ರಿ. ಧನ್ಯವಾದ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ರಪ್ಪ. ತಾವು ಕೂಡ ಅದ್ಭುತವಾದ ನಮಸ್ಕಾರ. ಸ್ವಾಗತ ಮತ್ತು ನಿರೂಪಣೆ ನಡ್ಸ್ಕೊಂಡ್ ಬಂದ್ರಿ. ನಿಮ್ಗೂ ಕೂಡ ಧನ್ಯವಾದಗಳು. ಧನ್ಯವಾದ. ಧನ್ಯವಾದಗಳು. ಹ. ಒಂದ್ 10 ನಿಮಿಷ ಈಗ ಧ್ಯಾನ ಮಾಡ್ಬಿಡೋಣ. ಆಯ್ತಣ್ಣ, ಮಾಡಿಸಿ. ಹಾ ಅಕ್ಕ, ಎಲ್ಲರೂ ಧ್ಯಾನ ಸ್ಥಿತಿಗೆ ಸಿದ್ಧರಾಗೋಣ. ಕೆಳಗಡೆ ಕೂತವ್ರು ಚಕ್ಲ ಮುಕ್ಳು ಹಾಕೊಂಡು ಕೂತ್ಕೊಳ್ಳಿ. ಕುರ್ಚಿ ಮೇಲೆ ಕೂತವ್ರು 2 ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. 2 ಕೈಗಳ ಬೆರಳುಗಳನ್ನ ಒಂದಕ್ಕೊಂದು ಜೋಡಿಸ್ಕೊಳ್ಳಿ. ಕನ್ನಡಕ ಹಾಕಿದವರು ಕನ್ನಡಕ ತೆಗೆದಿಟ್ಟು 2 ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚೋಣ. ನಾವು ಮಾಡುವ ಧ್ಯಾನ ಆನಾಪಾನ ಸತಿ ಧ್ಯಾನ. ಆನ ಅಂದ್ರೆ ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು, ಅಪಾನ ಅಂದ್ರೆ ಉಸಿರನ್ನು ಹೊರಗೆ ಹಾಕೋದು, ಸತಿ ಅಂದ್ರೆ ಅದರೊಂದಿಗೆ ಇರೋದು. ಇಲ್ಲಿ ಯಾವುದೇ ದೇವರ ನಾಮ ಬೇಡ, ಜಪ ಬೇಡ. ಸ್ಥಿರ ಸುಖ ಆಸನದಲ್ಲಿ ಇರೋಣ. ಸ್ಥಿರ ಅಂದರೆ ಮನಸ್ಸಿನಲ್ಲಿ ಸ್ಥಿರತೆ ಬರಬೇಕು. ಉಸಿರೇ ನಮ್ಮ ಗುರು. ನಾವು ನಮ್ಮ ಉಸಿರಿನೊಂದಿಗೆ ಇರೋಣ. ಆಲೋಚನೆಗಳು ಬರುವುದು ಸಹಜ. ಆಲೋಚನೆಗಳು ಬಂದಾಗ ಕಟ್ ಮಾಡಿ ಮತ್ತೆ ನಮ್ಮ ಉಸಿರಿನೊಂದಿಗೆ ನಾವಿರ್ಬೇಕು. ಸಹಜವಾದ ಉಸಿರಿರ್ಬೇಕು. ಅಲ್ಲಿ ಪೂರಕ, ರೇಚಕ, ಕುಂಭಕ ಈ ತರ ಇರೋದಿಲ್ಲ. ನಮ್ಮ ಸಹಜವಾದ ಉಸಿರಾಟ. ಮೌನ ಧ್ಯಾನ ಮಾಡೋಣ. ಯಾರು ಕಣ್ಣು ತೆರೆಬೇಡಿ.
ಯಾರು ಕಣ್ಣು ತೆರೆಯಬೇಡಿ ಮಾಸ್ಟರ್ಸ್. ನಾವು ಆಳವಾದ ಮೌನದಾನದಲ್ಲಿದ್ದೇವೆ. ವಿ ಆರ್ ಇನ್ ಡೀಪ್ ಸೈಲೆಂಟ್ ಮೆಡಿಟೇಷನ್. ಪ್ಲೀಸ್ ಡೋಂಟ್ ಓಪನ್ ಯುವರ್ ಐಸ್. ಮಾಸ್ಟರ್ಸ್, ಇನ್ನು ಕೇವಲ ಒಂದೇ ಒಂದು ನಿಮಿಷ ಮಾತ್ರ. ಜಸ್ಟ್ 1 minute ಮೋರ್. ಯಾರು ಕಣ್ಣು ತೆರೆಯಬೇಡಿ ಮಾಸ್ಟರ್ಸ್. ಮಾಸ್ಟರ್ಸ್, 5, 4, 3, 2, 1, 0. ನಿಧಾನವಾಗಿ 2 ಕೈಗಳ ಬೆರಳುಗಳನ್ನು ಬಿಡಿಸಿಕೊಂಡು ಹಸ್ತಗಳನ್ನ ಕಣ್ಮೇಲೆ ಇಟ್ಕೊಳ್ಳೋಣ ಮಾಸ್ಟರ್ಸ್. 5, 4, 3, 2, 1, 0. ನಿಧಾನವಾಗಿ ಕಣ್ಣುಗಳನ್ನು ತೆರೆಯುತ್ತಾ 2 ಹಸ್ತಗಳನ್ನು ಮುಂದೆ ತಂದು ಹಸ್ತಗಳನ್ನು ನೋಡುತ್ತಾ ಸಹಜ ಸ್ಥಿತಿಗೆ ಬರೋಣ ಮಾಸ್ಟರ್ಸ್. ಈ ಅದ್ಭುತವಾದ ಧ್ಯಾನವನ್ನು ಕಲಿಸಿಕೊಟ್ಟ ನಮ್ಮ ಪರಮ ಪೂಜ್ಯ ವಿಶ್ವಗುರು ವಿಶ್ವ ಚೈತನ್ಯ ಭಗವಾನ್ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳಿಗೆ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸೋಣ ಮಾಸ್ಟರ್ಸ್. ಹಾಗೂ ಇಲ್ಲಿಯವರೆಗೆ ಅಧ್ಯಾಯದಲ್ಲಿ ಮತ್ತು ಧ್ಯಾನದಲ್ಲಿ ಭಾಗವಹಿಸಿದ ಯೂಟ್ಯೂಬ್ ಮುಖಾಂತರ ಮತ್ತು ಜೂಮ್ ಮುಖಾಂತರ ವೀಕ್ಷಣೆ ಮಾಡುತ್ತಿರುವ ಎಲ್ಲ ಆತ್ಮ ಬಂಧುಗಳಿಗೆ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಈ ದಿನ
ಅದ್ಭುತವಾದ ಸ್ವಾಗತ ಮತ್ತು ನಿರೂಪಣೆ ನಡೆಸಿಕೊಟ್ಟ ನಮ್ಮ ಮೀರಾ ಅಕ್ಕ ಸಾಗರ್ ಬಳ್ಳಾರಿಯಿಂದ ಅವ್ರಿಗೂ ಕೂಡ ಎಲ್ಲ ಆತ್ಮ ಬಂಧುಗಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಒಂದು ಅದ್ಭುತವಾದ ವೇದಿಕೆಯನ್ನು ನಮಗೆ ಕಲ್ಪಿಸಿಕೊಟ್ಟ ನಮ್ಮ PMC ಬಳ್ಳಾರಿ ರೂವಾರಿಗಳಾದ ಹಂಪಣ್ಣ ಸರ್ಗೆ, ಮೈತ್ರಿ ಧ್ಯಾನದ ರೂವಾರಿಗಳಾದ ಗೌರಿ ಸರ್ಗೆ, ಮತ್ತೆ ಸತತವಾಗಿ ಅಡ್ಮಿನ್ಗಳಾಗಿ ಸೇವೆ ಸಲ್ಲಿಸುತ್ತಿರುವ ನಮ್ಮ ಸುನೀತಾ ಅಕ್ಕ, ಶಾಂತಾಲಕ್ಷ್ಮಿ ಅಕ್ಕ, ಸರಿತಾ ಅಕ್ಕ ಮತ್ತು ಗಿರಿಜಾ ಅಕ್ಕ, ಇವರೆಲ್ಲರಿಗೂ ಕೂಡ ಎಲ್ಲ ಆತ್ಮ ಬಂಧುಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಮತ್ತೆ ಅನುಭವ ಹಂಚಿಕೊಂಡ ನಮ್ಮ ಗಂಗಮ್ಮಕ್ಕ, ವೀರೇಶಣ್ಣ ಮತ್ತು ಬಸವರಾಜಣ್ಣ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಮತ್ತೆ ನಾಳೆ ಎಂದಿನಂತೆ 4:15 ಗಂಟೆಗೆ ಅಖಂಡ ಧ್ಯಾನ ಪ್ರಾರಂಭ ಆಗ್ತದೆ. 4:15 5:30 ಸಂಗೀತದೊಂದಿಗೆ ಅಖಂಡ ಧ್ಯಾನ, 5:30 6 ಮೌನ ಧ್ಯಾನ ಇರ್ತದೆ. 6ರಿಂದ 6:15 ನಮ್ಮ ಪರಮ ಪೂಜ್ಯ ಡಾಕ್ಟರ್ ಅಭಿನವ್ ಗುರುದೇವ್ರು ಬಂದ್ರೆ ಅವರ ಧ್ಯಾನ ಸ್ವಾಧ್ಯಾಯ ಇರ್ತದೆ, ಧ್ಯಾನ ಮತ್ತು ಆಧ್ಯಾತ್ಮಿಕ ಜೀವನದ ಬಗ್ಗೆ. ಆ ನಂತರ 11 ದಿವಸ ಏನು ಕಾರ್ಯಾಗಾರ ಆಯ್ತಲ್ಲ ಹೋದ ವಾರ, ಅದರ ಅನುಭವ ಹಂಚಿಕೆ ಇರ್ತದೆ ನಾಳೆ. ಅದಕ್ಕೆಲ್ಲರೂ ತಪ್ಪದೆ ಹಾಜರಾಗೋಣ ಅಂತ ಹೇಳಿ ಈ ರಾತ್ರಿ ಸೆಷನ್ಗೆ ನಾನು ವಿರಾಮ ಮಾಡುತ್ತೇನೆ ಮಾಸ್ಟರ್ಸ್. ಮತ್ತೊಮ್ಮೆ ಎಲ್ಲರಿಗೂ ಶುಭರಾತ್ರಿ. ಥ್ಯಾಂಕ್ ಯು ಆಲ್.